2017 ಮೋಸ್ಟ್ ಪ್ರಾಬಬ್ಲಿ ನೀವು 2017 ಬಳಿಕ ಎಲ್ಲೂ ಕೂಡ ಸಿನಿಮಾ ಮಾಡಲಿಲ್ಲ, ಯಾಕೆ? ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಸಿಂಪತಿ ಗೇನ್ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಆ ವಿಡಿಯೋ ಮಾಡಿದ್ದ ಹೆಂಗೆ ಏನಕ್ಕೆ ಅಂತ ಹೇಳ್ತೀನಿ. ನಿಮ್ಗೆ ಎಮೋಷನಲ್ ಕಂಫರ್ಟ್ ಸಿಗದೆ ಇದ್ದಾಗ ನಿಮ್ಗೆ ಅದು ಝೀರೋ ಅನ್ಸ್ಬಿಡುತ್ತೆ. ನಾನು ಐಸೋಲೇಟ್ ಆಗ್ಬಿಟ್ಟೆ. ಐ ವಾಸ್ ನಾಟ್ ಸ್ಟೆಪಿಂಗ್ ಔಟ್ ಆಫ್ ದ ಹೌಸ್. ನಾನು ಮನೆಯಿಂದ ಆಚೆ ಹೋಗ್ತಾ ಇರ್ಲಿಲ್ಲ. ಅದು ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಎಫೆಕ್ಟ್ ಆಯ್ತು. ವೈಶಾಖ್ ಅವ್ರ ಫೋಟೋ ಹಾಕ್ಬಿಟ್ಟು, ವೈಶಾಖ್ ಅವ್ರ ಫೋಟೋ ನೋಡಿದೀರ ಅಲ್ವಾ? ಗ್ರೂಪ್ ಫೋಟೋ ಇಂದ ಕ್ರಾಪ್ ಮಾಡ್ಬಿಟ್ಟು ಹಾಕಿರೋದು. ನಾವು 6 ಜನ ಇದ್ದೀವಿ ಟ್ರಿಪ್ ಅಲ್ಲಿ. ನೀವೇ ನೋಡಿದಿರ, ಎಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ. ಕ್ರಾಪ್ ಮಾಡ್ಬಿಟ್ಟು ನಮ್ ಇಬ್ಬರು ಫೋಟೋ ಮಾತ್ರ ಹಾಕಿದ್ದಾರೆ. ಏನ್ ಹೇಳ್ತೀರಾ? ಏನ್ ಹಾಕಿದ್ರೆ ನನಗೆ ಇಷ್ಟ ಆಗುತ್ತೆ, ನಾನು ಅದು ಯಾವ ಬ್ರ್ಯಾಂಡ್ ಅಥವಾ ಏನು ಎತ್ತ ಅಂತಾನು ಅನ್ಕೊಳ್ಳಲ್ಲ. ನಾನು ಡಬಲ್ ಟೈಮಿಂಗ್ ಮಾಡ್ತಾ ಇದ್ರಿ. ಸೊ ಅಲ್ಲ, ಆಕ್ಚುಲಿ ಹುಡುಗಿರಿಗೆ ಅದು ಸಾಧ್ಯನಾ ಒಂದೇ ಟೈಮಲ್ಲಿ ಇಬ್ರು ಜೊತೆ ಡೇಟಿಂಗ್ ಮಾಡೋದು? ಥ್ರೆಟ್ನಿಂಗ್ ಲೆಟರ್ಸ್ ಅರವಿಂದ್ ರೆಡ್ಡಿ ಅವರಿಗೆ ಬರ್ತಿದ್ದಾರೆ ಅಂತ ಹೇಳುವಂತ ಲೆಟರ್ಸ್ ಬಂತು ಆಚೆ. ಅದು ನೀವು ಮತ್ತೆ ಅವರು ಕೃಷಿ ಮ್ಯಾಮ್, ನನಗೆ ಧೈರ್ಯನೇ ಇಲ್ಲ ಮ್ಯಾಮ್, ನಿಜವಾಗ್ಲೂ ಹೇಳ. ನನಗೆ ಅಷ್ಟು ನಾನು ಇವತ್ತು ಹೇಳ್ತೀನಿ, there is a person, ವೈಶಾಖ್ ಅಂತ ಹೇಳ್ಬಿಟ್ಟು, let me talk openly about it. ಇನ್ನು 3-4 ಜನಕ್ಕೆ ಹಿಂಗ್ ಮಾಡಿದ್ದಾರೆ. ಈ ಹುಡುಗಿ ಹಿಂಗೆ ಎಲ್ಲರಿಗೂ ಚೀಟ್ ಮಾಡಿ ಮತ್ತೆ ಎಲ್ಲಿದ್ದಾರೆ ಅವರೆಲ್ಲ? and I wanted to get out of it, and ನನ್ಗೆ ಒಂದೇ ಆಪ್ಷನ್ ಇದ್ದಿದ್ದು that. ಹೆಲೋ ಎವ್ರಿವನ್. ಸೊ ಲೈಫ್ ಅಂದಮೇಲೆ ಏಳು ಬೀಳು, ಕಷ್ಟ ಸುಖ, ನೋವು ನಲಿವು ಎಲ್ಲವೂ ಕೂಡ ಇರುತ್ತೆ. ಒಂದಷ್ಟು ಲೈಫ್ ಅಂದಮೇಲೆ ಅನ್ಪ್ರೆಡಿಕ್ಟೇಬಲ್, ಏನಾಗುತ್ತೆ ನೆಕ್ಸ್ಟ್ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಎಲ್ಲವನ್ನ ಮೆಟ್ಟಿ ನಿಂತು ಒಂದು ಸುಂದರವಾಗಿರೋ ಲೈಫ್ ಕಟ್ಕೊಳ್ಬೇಕು, ನಾವು ಒಂದು ಗೋಲನ್ನು ರೀಚ್ ಆಗಬೇಕು ಅಂತ ಹೇಳಿ ಸಾಕಷ್ಟು ನೀವು ನೋಡ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ಹೆಣ್ಮಕ್ಳು ತುಂಬ ಇಂಡಿಪೆಂಡೆಂಟ್ ಆಗಿದ್ದು ತುಂಬ ಚೆನ್ನಾಗಿ ಅವರ ಕರಿಯರನ್ನು ಮಾಡಿಕೊಂಡು, ಸೊ ಸ್ಟ್ರಗ್ಲಿಂಗ್ ಡೇಸ್ ಇದ್ರೂ ಕೂಡ ಅದರಲ್ಲೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಒಂದು ಒಳ್ಳೆ ಹೆಸರನ್ನು ಮಾಡಿರ್ತಾರೆ. ಸೊ ಇವತ್ತು ಇನ್ ದ ಹೌಸ್ ನಮ್ಮ ಜೊತೆಗೆ ಕೊಡಗಿನ ಬೆಡಗಿ, ಸೊ ಕೃಷಿ ತಾಪಂಡ ಅವರು ಇದ್ದಾರೆ. ಬನ್ನಿ ಅವನು ಮಾತಾಡ್ಸೋಣ. ಸೊ ತುಂಬಾ ಒಂದೆರಡು ವರ್ಷಗಳ ಬಳಿಕ ಇವಾಗ ನಮ್ಮ ಕೈಗೆ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ಬನ್ನಿ ಅವನು ಮಾತಾಡ್ಸೋಣ. ಹೆಲೋ ಕೃಷಿ. ಹಾಯ್ ಭೂಮಿಕಾ ಅವರೇ, ಹೌ ಯು? ಐ ಆಮ್ ಓಕೆ. ಐ ಮೀನ್ ಐ ಡೋಂಟ್ ವಾಂಟ್ ಟು ಸುಮ್ಮನೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ಐ ಡೋಂಟ್ ವಾಂಟ್ ಟು ಪ್ರಿಟೆಂಡ್ ಇಟ್ ವಿಲ್ ಬಿ ಅ ಲೈ, ಬಟ್ ಐ ಆಮ್ ಓಕೆ. ಐ ಆಮ್ ಗೆಟಿಂಗ್ ಬೆಟರ್. ನನ್ನ ಗೋಲ್ ಇರೋದು ಐ ಹ್ಯಾವ್ ಟು ಗೆಟ್ ಬೆಟರ್. ಸೊ ಸಮ್ ಡೇ ನೆಕ್ಸ್ಟ್ ಟೈಮ್ ನೀವು ನಂಗೆ ಕೇಳಿದಾಗ ನಾನು ಸಖತ್ತಾಗಿದ್ದೀನಿ ಅಂತ ಹೇಳಬೇಕು ಅನ್ನೋ ಒಂದು ಗೋಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಸೊ ಕೃಷಿ ಹೇಳಿ, 2 years ಆಫ್ ಗ್ಯಾಪ್. ಸೊ ಏನು ನಡೀತಾ ಇದೆ ಲೈಫಲ್ಲಿ? ಯಾವ ಪಾಯಿಂಟಲ್ಲಿ ಇದ್ದೀರಾ? ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ? ಸೊ ಕೃಷಿ ಹೇಗೆ ಬದಲಾಗಿದ್ದಾರೆ, ಹೇಗಿದ್ದೀರಾ? ಬದಲಾಗಿರೋದು ಡೆಫಿನೆಟ್ಲಿ ತುಂಬ ಬದಲಾಗಿದ್ದೀನಿ. ಐ ಥಿಂಕ್ ನನ್ನ ಪ್ರಕಾರ ಅಫ್ಕೋರ್ಸ್ ಏನಾಗಿದೆಯೋ, ಏನು ಸಿಚುವೇಶನ್ ಆಗಿದೆಯೋ, ಇಟ್ ವಾಸ್ ಒನ್ ಆಫ್ ದ ಬ್ರೂಟಲ್ ಸಿಚುವೇಶನ್. ತುಂಬ ತುಂಬ ಕಷ್ಟದ ಸಿಚುವೇಶನ್. ನಾನು ಹೇಳ್ತಿಲ್ಲ, ಈ ಥರದ್ದು ಇದಕ್ಕಿಂತ ತುಂಬ ಕಷ್ಟಪಟ್ಟವರು ಇದ್ದಾರೆ, ಇದಕ್ಕಿಂತ ತುಂಬ ನೋವು ತಿಂದವರು ಇದ್ದಾರೆ, ಇದಕ್ಕಿಂತ ಇನ್ನೂ ಕೆಟ್ಟದಾಗಿ ಪ್ರಾಬ್ಲಮ್ ಆದವರು ಇದ್ದಾರೆ. ಬಟ್ ಅದು ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ನಾವು ಆ್ಯಕ್ಟರ್ ಆಗಿರೋದ್ರಿಂದ ಅದು ತುಂಬ ಒಂದು ಕೆಟ್ಟ ರೀತಿಯಲ್ಲಿ ಎಫೆಕ್ಟ್ ಆಯಿತು. ಐ ಮೀನ್ ಬ್ರೇಕಪ್ ಅನ್ನೋದು ಐ ಥಿಂಕ್ ಎಲ್ಲರ ಜೀವನದಲ್ಲೂ ನಡೆಯುತ್ತೆ, ಯಾರ ಜೀವನದಲ್ಲಿ ನಡೆಯಲ್ಲ ಅಂತ ಇಲ್ಲ. ಬಟ್ ಇದು ಒಂದು ಸ್ವಲ್ಪ ರಾಂಗ್ ಆಗಿ ಆಯಿತು. ಆ್ಯಂಡ್ ಅದನ್ನು ಐ ಥಿಂಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಆ ಥರ ಆಗುತ್ತೆ ಅಂತ. ಬಟ್ ಆ ಥರ ಆಯಿತು. ಬಟ್ ಎನಿವೇ ಆ ಥರ ಆಯಿತು ಅಂದ್ಬಿಟ್ಟು ದೇರ್ ವಾಸ್ ಅ ಟೈಮ್ ವೆನ್ ಐ ವಾಂಟೆಡ್ ಟು ಗಿವ್ ಅಪ್ ಎವ್ರಿಥಿಂಗ್. ಆ್ಯಂಡ್ ಇದು ಬೇಡವೇ ಬೇಡ, ಈ ಜಗತ್ತೇ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವಳು ಇವತ್ತು ನಾನು ಬದುಕಬೇಕು, ಏನು ಕಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಮುಂದಕ್ಕೆ ನಾನು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಮುಂದಕ್ಕೆ ನಡೀತಾ ಇದ್ದೀನಿ. ಅಫ್ಕೋರ್ಸ್ ನನಗಿದೊಂದು ಪಾಠ ಆಗಿ ಬಂದಿದೆ. ಆ್ಯಂಡ್ ಐ ಹ್ಯಾವ್ ಚೇಂಜ್ಡ್ ಆ್ಯಸ್ ಅ ಪರ್ಸನ್. ತುಂಬ ಅಂದರೆ ತುಂಬ ಪಾಠ ಕಲಿಸಿದೆ ನನಗೆ ಅಬೌಟ್ ಲೈಫ್ ಚಾಯ್ಸಸ್, ಅಬೌಟ್ ನಾಟ್ ಗೋಯಿಂಗ್ ಬಿಹೈಂಡ್ ಸಮಥಿಂಗ್ ದಟ್ ವಿಲ್ ನಾಟ್ ಸ್ಯಾಟಿಸ್ಫೈ ಯು. ಲೈಫಲ್ಲಿ ಇಂಪಾರ್ಟೆಂಟ್ ಏನು, ಅದು ಯಾವ್ದು ಇಂಪಾರ್ಟೆಂಟ್, ಯಾವ್ದು ನಮಗೆ ಖುಷಿ ಕೊಡುತ್ತೆ, ಯಾವ್ದು ನಮಗೆ ಖುಷಿ ಕೊಡಲ್ಲ,
ಕೆಲವೊಂದು ಸತಿ ನಾವು ಒಂದು ಏನೋ ನಂಗೆ ಇದು ಸಿಕ್ಕಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ನಮಗೆ ಆ್ಯಕ್ಚುಲಿ ಮನಸ್ಫೂರ್ತಿಯಾಗಿ ಖುಷಿ ಕೊಡಲ್ಲ. ಸೊ ನನಗೆ ಇವಾಗ ಅರ್ಥ ಆಗಿದೆ ಆ್ಯಕ್ಚುಲಿ ನನಗೆ ಏನು ಖುಷಿ ಕೊಡುತ್ತೆ, ಏನು ಖುಷಿ ಕೊಡಲ್ಲ, ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಫ್ಯೂಚರ್ ಬಗ್ಗೆ ಆ್ಯಕ್ಚುಲಿ ಏನು ಯೋಚನೆ ಮಾಡ್ತಿಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೇನು ಅಂದರೆ ಇವತ್ತಿನ ದಿನ ಏನೂ ತೊಂದರೆ ಆಗದೆ ಕರೆಕ್ಟಾಗಿ ಮುಗಿದು ಹೋಗ್ಬಿಟ್ರೆ ಸಾಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದ್ದೀನಿ. ಸೊ ಇವತ್ತಿನ ದಿನ ಇವತ್ತು ಒಳ್ಳೇದಾಗಲಿ, ನಾಳೆ ಬೆಳಗ್ಗೆ ನಾನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಎದ್ದೇಳಿದ್ರೆ ಸಾಕು ಅನ್ನೋ ಒಂದು ಜರ್ನಿಯಲ್ಲಿದ್ದೀನಿ ಇವಾಗ ನಾನು. ಓಕೆ, ನಾವು ಕೃಷಿಯನ್ನು ನೋಡಿದ್ದು ಬಿಗ್ ಬಾಸ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ಫೇಮ್ ಬಂದಿದ್ದು, ಆ ಒಂದು ನಗುಮುಖ ಎಲ್ಲವೂ ಕೂಡ ನಮ್ಮ ಕೃಷಿ ಅಂದ ತಕ್ಷಣ ಅನುಪಮ ಆಗಿರ್ಬೋದು, ನೀವು ಎಲ್ಲರೂ ನಗಾಡ್ತಾ ಇದ್ದಂತಹ ಒಂದು ಕ್ಲಿಪ್ಪಿಂಗ್ಗಳು, ಆ ಒಂದು ಕಾಮಿಡಿ ಎಲ್ಲವೂ ಕೂಡ ನೆನಪಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ 2017 ಮೋಸ್ಟ್ ಪ್ರಾಬಬ್ಲಿ ನೀವು 2017 ಬಳಿಕ ಎಲ್ಲೂ ಕೂಡ ಸಿನಿಮಾ ಮಾಡಲಿಲ್ಲ, ಯಾಕೆ? ಮಾಡಿದ್ದೀನಿ. ಓಕೆ, 2017 ಆದಮೇಲೂ ನಾನು ರೂಪಾಯಿ ಸಿನಿಮಾ ಮಾಡಿದ್ದೀನಿ, ಆಮೇಲೆ 2 ಕನಸು ಮಾಡಿದ್ದೀನಿ, ಅದಾದಮೇಲೆ 2-3 ಮೂವಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಮಾಡಿದ್ದೀನಿ. ಯಾವುದು ರಿಲೀಸ್ ಆಗಿಲ್ಲ, 3 ರಿಲೀಸ್ ಆಗಿಲ್ಲ. 3 ಸಿನಿಮಾ ನಾನು ಕಿಶೋರ್ ಸರ್ ಜೊತೆನೇ ಮಾಡಿದ್ದು, ಆ್ಯಕ್ಚುಲಿ 3 ರಿಲೀಸ್ ಆಗಲಿಲ್ಲ. ಸಿನಿಮಾ ಮಾಡಿದ್ದೀನಿ ಬಿಕಾಸ್ ಆಫ್ ಕೋವಿಡ್ ಆಯಿತು, ಅದಾದಮೇಲೆ ಅವ್ರು ಏನಕ್ಕೆ ರಿಲೀಸ್ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ರೀಸೆಂಟಾಗಿ ಐ ಥಿಂಕ್ 2023 ರೂಪಾಯಿ ರಿಲೀಸ್ ಆಯಿತು. ಸೊ ಮಾಡಿದ್ದೀನಿ, ಬಟ್ ಅಫ್ಕೋರ್ಸ್ ನಾನು ಅಂದ್ಕೊಂಡಿರೋ ರೀತಿ ಆ ಥರ ಆಪರ್ಚುನಿಟೀಸ್ಗಳು ನಂಗೆ ಬರಲಿಲ್ಲ. ಆ್ಯಂಡ್ ನಾನು ಐ ಥಿಂಕ್ ಸ್ವಲ್ಪ ಚೂಸಿ ಆಗಿಬಿಟ್ಟೆ ಆ ಟೈಮಲ್ಲಿ 2023 ಹಿಂದೆ ಸ್ವಲ್ಪ ಚೂಸಿ ಆಗಿಬಿಟ್ಟೆ. ಇದೇ ಥರ ಪ್ರಾಜೆಕ್ಟ್ ಬೇಕು, ಅದೇ ಥರ ಪ್ರಾಜೆಕ್ಟ್ ಬೇಕು ಅನ್ನೋ ಒಂದು ಚಾಯ್ಸಸ್ ಬೇರೆ ಇತ್ತು. ಕೆಲವೊಂದು ಪ್ರಾಜೆಕ್ಟ್ನ ವರ್ಕ್ ಆಗಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದೆ, ಕೆಲವೊಂದು ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿ ಅದು ವರ್ಕ್ ಆಗಲಿಲ್ಲ. ಸೊ ಆ ಥರ ಎಲ್ಲ ಇದೆ. ರಿಲೀಸ್ ಆಗದೇ ಇರೋ ಸಿನಿಮಾಗಳೇ ಒಂದು 3-4 ಇದೆ, ಅದೆಲ್ಲ ರಿಲೀಸ್ ಆಗಿಬಿಟ್ರೆ ಪ್ರಾಬಬ್ಲಿ ಇರುತ್ತೆ ಅನಿಸುತ್ತೆ ಸಿನಿಮಾಗಳು. ಹೌ ಇಸ್ ಅನ್ ಆಕ್ಟ್ರೆಸ್ ಲೈಫ್, ಹೇಗೆ ನೋಡ್ತೀರಾ? ಸೊ ಎಷ್ಟು ಚಾಲೆಂಜಿಂಗ್ ಇರುತ್ತೆ ಒಂದು ಆ್ಯಕ್ಟ್ರೆಸ್ ಆಗಿ ಹೊರಗಡೆ ಕಾಣಿಸ್ಕೊಳ್ಳೋದು, ಅಥವಾ ಈ ರೀತಿಯಾಗಿ ಏನಾದರೂ ಸುದ್ದಿ ಬಂತು ಅಂತ ಅಂದಾಗ ಅದನ್ನು ಪೋಟ್ರೆ ಮಾಡೋದಾಗಿರ್ಬೋದು, ಅದರಿಂದ ನೀವು ಅಫೆಕ್ಟ್ ಆಗೋದಾಗಿರ್ಬೋದು, ಹೆಂಗೆ ನೋಡ್ತೀರಿ ನೀವು ಅದನ್ನ? ಎಷ್ಟು ಕಷ್ಟ ಆಗುತ್ತೆ? ಅಥವಾ ನನಗೆ ನಾನು ಯಾವತ್ತೂ ಲೈಫಲ್ಲಿ ಇಷ್ಟೊಂದು ಹೇಟ್ರೆಡ್ನ ತೊಗೊಂಡಿರಲಿಲ್ಲ. ಇವಾಗಲ್ಲ, ಲಾಸ್ಟ್ ಇಯರ್ ಅಬೌಟ್ 3 months ಅಂತ ಅನ್ಕೊಳ್ಳೋಣ, 3 to 4 months. ಇವಾಗ ಒಂದು 2 months ಇಟ್ಸ್ ಅ ಡಿಫ್ರೆಂಟ್ ಜರ್ನಿ, ಅದು ಹೇಳ್ತೀನಿ ನಾನು. ಬಟ್ ದೆನ್ ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಅಷ್ಟೊಂದು ಹೇಟ್ರೆಡ್ ಲೈಫಲ್ಲಿ ನೋಡೇ ಇಲ್ಲ. ಐ ಹ್ಯಾವ್ ನೆವರ್ ಫೇಸ್ ಸಚ್ ಕೈಂಡ್ ಆಫ್ ಹೇಟ್ರೆಡ್ ಎವರ್. ಇಂಡಸ್ಟ್ರಿಲೂ ಇರಬಹುದು, ನಾನು ಯಾವತ್ತೂ ಆ ಥರ ಯಾವುದೂ ನನಗೆ ಪಾಯಿಂಟ್ ಮಾಡುವಂಥದ್ದು ನನ್ನದು ಯಾವುದೂ ಇರಲಿಲ್ಲ. ಯಾವತ್ತೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ವರ್ಕ್ ಮಾಡಿರೋ ಟೀಮ್ಗಳೆಲ್ಲ ನನ್ನ ಜೊತೆ ತುಂಬ ಖುಷಿಯಾಗಿದ್ದರು ಇವತ್ತಿನವರೆಗೂ. ದೇ ಆರ್ ಆಲ್ ಹ್ಯಾಪಿ ವಿತ್ ಮೈ ವರ್ಕ್, ದ ವೇ ಐ ಆ್ಯಮ್. ಸೊ ಆ ಥರ ಅಷ್ಟೊಂದು ಹಾರ್ಶ್ ಸಿಚುವೇಶನ್ನ ನಾನು ಲೈಫಲ್ಲಿ ಫೇಸ್ ಮಾಡಿರಲಿಲ್ಲ. ಅಂದರೆ ಯಾವತ್ತೂ ಕೆಟ್ಟದಾಗಿಲ್ಲ ಲೈಫಲ್ಲಿ ಅಂತಿಲ್ಲ, ಬಟ್ ಈ ರೀತಿ ಒಂದು ಹೇಟ್ರೆಡ್ನಾಗಲಿ ಅಥವಾ ಈ ರೀತಿ ಲ್ಯಾಂಗ್ವೇಜಸ್ಗಳನ್ನಾಗಲಿ ನಾನು ಯಾವತ್ತೂ ಫೇಸ್ ಮಾಡಿರಲಿಲ್ಲ. ಸೊ ನಂಗೆ ಡೆಫಿನೆಟ್ಲಿ ಅದೆಲ್ಲ ಎಫೆಕ್ಟ್ ಆಗುತ್ತೆ, ಇವತ್ತಿಗೂ ಎಫೆಕ್ಟ್ ಆಗುತ್ತೆ ನನಗೆ. ಏನಾದರೂ ನಾನು ಯಾರಾದರೂ ಏನಾದರೂ ಕೆಟ್ಟದಾಗಿ ಬರೆದಿರೋದು ನೋಡಿದ್ರೆ, ಅಥವಾ ಏನಾದರೂ ಅದು ಹೇಳ್ತಾರೆ, ಅದು ಸೋಷಿಯಲ್ ಮೀಡ್ಯಾದಲ್ಲಿ 1000 ಜನ ಬಂದು ಮಾತಾಡ್ತಾರೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಬಾರ್ದು ಅಂತ. ಬಟ್ ನನಗೆ ಆ್ಯಕ್ಚುಲಿ ತಲೆ ಕೆಡುತ್ತೆ. ನನಗೆ ಅದು ಈಸಿಯಾಗಿ ತೊಗೊಳೋಕ್ಕೆ ಆಗಲ್ಲ. ಬಿಕಾಸ್ ನಾನು ಯಾವತ್ತೂ ಯಾರಿಗೂ ಕೆಟ್ಟದಾಗಿ ಬೈದಿಲ್ಲ ಇದುವರೆಗೆ, ಕೆಟ್ಟದಾಗಿ ಬಯಸಿದ್ದೂ ಇಲ್ಲ. ನನ್ನ ಬಗ್ಗೆ ನನ್ನ ಎದುರುಗಡೆನೇ ಯಾರಾದರೂ ಮಾತಾಡ್ತಾ ಇದ್ರು ಕೂಡ ಪ್ರಾಬಬ್ಲಿ ನಾನು ಅವ್ರಿಗೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದುಬಿಡ್ತೀನಿ ಹೊರತು ನಾನು ಅವ್ರಿಗೆ ವಾಪಸ್ ಯಾವತ್ತೂ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಹೇಳೋದು ಆ ಥರ ಎಲ್ಲ ನಾನು ಮಾಡಲ್ಲ. ಸೊ ನನಗೆ ನಾನು ಐಸೋಲೇಟ್ ಆಗಿಬಿಟ್ಟೆ. ಐ ವಾಸ್ ನಾಟ್ ಸ್ಟೆಪಿಂಗ್ ಔಟ್ ಆಫ್ ದ ಹೌಸ್. ನಾನು ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ಲ. ಅದು ನಮ್ಮ ಅಪ್ಪ ಅಮ್ಮಂಗೆ ತುಂಬ ಎಫೆಕ್ಟ್ ಆಯಿತು. ಬಿಕಾಸ್ ಅವರೆಲ್ಲ ಚಿಕ್ಕ ಕಮ್ಯುನಿಟಿಯಲ್ಲಿ ಊರಲ್ಲಿ ಬೆಳ್ಕೊಂಬರೋದು. ನಮ್ಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಎಕ್ಸ್ಪೋಜರ್ ಅಂತ ಇರುತ್ತೆ, ಬಟ್ ಅವ್ರಿಗೆ ಅದೆಲ್ಲ ಇರಲ್ಲ ಅಲ್ಲ, ಎಕ್ಸ್ಪೋಜರ್ ಅನ್ನೋದೇ ಇರಲ್ಲ. ಅವ್ರ ಸಿಂಪಲ್ ಲೈಫು, ಮನೆ ತೋಟ ಅಂತ ಹೇಳ್ಕೊಂಡಿದ್ದವ್ರಿಗೆ ಸಡನ್ನಾಗಿ ಟಿ ವಿಯಲ್ಲಿ ಬರೀ ಕೆಟ್ಟದ್ದೇ ಅವ್ರ ಮಗಳ ಬಗ್ಗೆ ಬರ್ತಾ ಇರಬೇಕಾದ್ರೆ, ಆ್ಯಂಡ್ ಆ ಫ್ಯಾಮಿಲಿನೂ ಎಳೆದಿದ್ರು ಆ ವಿಷಯದಲ್ಲಿ. ಫ್ಯಾಮಿಲಿ ಮ್ಯಾಟ್ರು ಆಚೆ ಬಂದಿದ್ದು. ನಮ್ಮ ಅಪ್ಪ ಹಿ ಈಸ್ ಅನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಕ್ಚುಲಿ. ಆಮೇಲೆ ಸರ್ವ್ ಮಾಡಿ ಅವ್ರ ಸರ್ವಿಸ್ ಮುಗಿಸ್ಕೊಂಡು ಆರ್ಮಿ ಥ್ರೂನೇ ಬಂದಿರೋ ಒಂದು ಸೈಟಲ್ಲಿ ಚಿಕ್ಕ ಮನೆ ಕಟ್ಕೊಂಡು ಅವ್ರ ಪಾಡಿಗೆ ಜೀವನ ಮಾಡ್ತಾ ಇದ್ದಾರೆ. ಸೊ ಅವ್ರ ಲೈಫ್ ಆಚೆ ಬಂತು. ಅದೇ ಟೈಮಲ್ಲಿ ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ತಮ್ಮಂಗೆ ಕೂಡ ಮದುವೆ ಆಯಿತು. ಸೊ ಅದೇ ಟೈಮಲ್ಲಿ ಇದೆಲ್ಲ ಇದಾಯಿತು. ಸೊ ಅದು ಹುಡುಗಿ ಮನೆಯಲ್ಲೂ ಎಫೆಕ್ಟ್ ಆಗಿತ್ತು.
ಆ್ಯಂಡ್ ಆ ಗಿಲ್ಟ್ ಇರುತ್ತಲ್ಲ, ನಮ್ಮ ಒಂದು ಚಾಯ್ಸಿಂದ ನಮ್ಮ ಅಪ್ಪ ಅಮ್ಮ ಸಫರ್ ಆಗ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆ ಗಿಲ್ಟ್ ಜೊತೆ ಬದುಕೋದಿದೆಯಲ್ಲ, ಅಂದರೆ ನಾನು ಯಾರಿಗೂ ಅದು ವಿಶ್ ಮಾಡಲ್ಲ. ಆ ಥರ ಒಂದು ಗಿಲ್ಟ್ ಯಾರಿಗೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ನಮಗಾಗೋ ನೋವು ಒಂದು, ಜೊತೆಗೆ ನಮ್ಮಿಂದ ಅವ್ರಿಗೊಂದು ನೋವಾಗುತ್ತಲ್ಲ, ಬಿಕಾಸ್ ಅವರೆಲ್ಲ ಯೂಶ್ವಲಿ ಜಾಸ್ತಿ ಸೊಸೈಟಿ ಜನ ಮಾತಾಡೋದು ಹೋಗೋದು. ಇವಾಗ ನಾನು ಅವಾಯ್ಡ್ ಮಾಡಿಬಿಡ್ಬೋದು, ಎಲ್ಲೋ ಫಂಕ್ಷನ್ಗೆ ಹೋಗೋದು ಅಥವಾ ಊರಿಗೆ ಹೋಗೋದು ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ಊರಿಗೂ ಹೋಗಲ್ಲ, ಎಲ್ಲೂ ಮಾತಾಡಲ್ಲ, ಯಾರ ಜೊತೆನೂ ಮೀಟ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆನೂ ನಾನು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಬಟ್ ಅವ್ರಿಗದು ಅವತ್ತು ಮಾಡೋಕ್ಕಾಗಲ್ಲ. ದೇ ಆರ್ ಇನ್ ದ ಕಮ್ಯುನಿಟಿ, ದೇ ಸ್ಟೇ ಇನ್ ದ ಕಮ್ಯುನಿಟಿ. ಅವ್ರು ಯಾವಾಗಲೂ ಜನರನ್ನ ಫೇಸ್ ಮಾಡಬೇಕು. ಕೆಲವರು ಪ್ರಾಬಬ್ಲಿ ಸಪೋರ್ಟಿವ್ ಆಗಿರ್ತಾರೆ, ಕೆಲವರು ಮಾತಾಡ್ತಾರೆ ಕೆಟ್ಟದಾಗಿ, ಆ್ಯಂಡ್ ಅದು ತುಂಬ ಎಫೆಕ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇದು ಎಂಟೈರ್ ಜರ್ನಿನ ನಾನು ಮೋಸ್ಟ್ಲಿ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದಾರೆ, ಫೋನ್ಸ್ ಥ್ರೂ, ಕಾಲ್ಸ್ ಥ್ರೂ, ಮೆಸೇಜಸ್ ಥ್ರೂ. ಬಟ್ ಫಿಸಿಕಲಿ ಸಪೋರ್ಟಿವ್ ಆಗಿ ನಾನು ಒಬ್ಬಳೇ ನಿಂತ್ಕೊಂಡಿದ್ದನ್ನು ಹೋರಾಡಿದ್ದು. ಆ್ಯಂಡ್ ಅದು ಇಟ್ಸ್ ಅ ಡಿಫಿಕಲ್ಟ್ ಫೇಸ್ ಟು ಕಮ್ ಔಟ್ ಆಫ್ ಇಟ್. ಐ ಮೀನ್ ಐ ಥಿಂಕ್ ಸೋಷಿಯಲ್ ಮೀಡಿಯಾ ವಾಸ್ ಸೋ ಬ್ರೂಟಲ್. ಇವಾಗಲೂ ಕೂಡ ನನಗೆ ಕೆಟ್ಟ ಮೆಸೇಜಸ್ ಕೆಲವೊಂದು ಸತಿ ಬರುತ್ತೆ. ಇಟ್ ಈಸ್ ರೆಡ್ಯೂಸ್ಡ್ ಸೋ ಮಚ್, ಇಟ್ ಈಸ್ ರೆಡ್ಯೂಸ್ಡ್. ಆ ಟೈಮಲ್ಲಿ ಯು ವಿಲ್ ನಾಟ್ ಬಿಲೀವ್, ಇವಾಗ ನೀವು ಯಾವುದಾದ್ರೂ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಯಾವುದಾದ್ರು ಪ್ರೊಫೈಲಿಂದ ಕಮೆಂಟ್ ಬಂದಿರುತ್ತಲ್ಲ, ಆ ಪ್ರೊಫೈಲ್ ಹೋಗ್ಬಿಟ್ಟು ಓಪನ್ ಮಾಡಿದರೆ ಆ ಪ್ರೊಫೈಲ್ ಆವಾಗ ದೇಸೇನೋ ವೆನ್ ಅಬೌಟ್ ದಿಸ್ ಪ್ರೊಫೈಲ್ ಅಂದಾಗ ಆ ಪ್ರೊಫೈಲ್ ಯಾವಾಗ ಕ್ರಿಯೇಟ್ ಆಗಿರುತ್ತೆ ಅಂತ ಗೊತ್ತಾಗಿರುತ್ತಲ್ಲ. ಆ 3 ಮಂತ್ಸಲ್ಲಿ ನಾನು ಓಪನ್ ಮಾಡಿದ ಪ್ರೊಫೈಲ್ ಅಟ್ಲೀಸ್ಟ್ ಒಂದು 100-150 ಪ್ರೊಫೈಲ್ ಆವಾಗ ಫೇಕಾಗಿ ಕ್ರಿಯೇಟ್ ಆಗಿರೋ ಪ್ರೊಫೈಲ್ಸ್ಗಳು. ಏನ್ ಅನ್ಸುತ್ತೆ ಅಂದ್ರೆ ಐ ಡೋಂಟ್ ನೋ, ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಅದು ಯಾರು ಕ್ರಿಯೇಟ್ ಮಾಡ್ತಾರೋ ಅಥವಾ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನು ಯಾರಿಗೂ ಇವ್ರು ಮಾಡ್ಬೋದು, ಅವ್ರು ಮಾಡಿರ್ಬೋದು, ಇಲ್ಲ ಪ್ರಾಬಬ್ಲಿ ಯಾರೋ ಟೈಮ್ ಪಾಸ್ ಮಾಡೋಕೆ ಇರ್ತಾರಲ್ಲ ಜನ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೇ ಒಬ್ರನ್ನ ಏನಾದರೂ ಮಾತಾಡಿ ಅವ್ರಿಗೆ ನೋವು ಮಾಡಿನೇ ಒಂದು ಹ್ಯಾಪಿನೆಸ್ ತೊಗೋಬೇಕು ಅಂತ ಇರೋರು ಇರ್ತಾರೆ ಜನ. ಇವಾಗ ಗೊತ್ತು ಸೋಷಿಯಲ್ ಮೀಡಿಯಾ ಹಿಂಗೆ. ಆ್ಯಂಡ್ ಮೋಸ್ಟ್ ಆಫ್ ದ ಈ ಥರ ಕಮೆಂಟ್ಸ್ ನೀವು ನೋಡಿದ್ರೆ ಅವ್ರ ಪ್ರೊಫೈಲ್ ಓಪನ್ ಮಾಡಿದ್ರೆ ಇಟ್ಸ್ ಅ ಫೇಸ್ಲೆಸ್ ಪ್ರೊಫೈಲ್. ಸೊ ಅದು ಯಾರು ಬೇಕಾದರೂ ಆಗಿರ್ಬೋದು, ಅದು ಅವರ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಇವತ್ತು ನಿಮ್ಗೆ ತೋರಿಸಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಒಂದು 1000-2000 ಪ್ರೊಫೈಲ್ ನಾನು ಬ್ಲಾಕ್ ಮಾಡಿದ್ದೀನಿ. ಆ್ಯಂಡ್ ಆ 1000-2000 ಪ್ರೊಫೈಲ್ ಕೂಡ ಫೇಕ್ ಪ್ರೊಫೈಲ್ಸ್ ಈ ಥರ ಬಂದು. ಆ್ಯಂಡ್ ನಾನು ಬ್ರ್ಯಾಂಡ್ ಕ್ಯಾಂಪೇನ್ಸ್ ಮಾಡ್ತೀನಿ. ಇವಾಗ ನಂದು ಸಿನಿಮಾ ಇಲ್ಲ, ಏನಿಲ್ಲ, ಆಬ್ವಿಯಸ್ಲಿ ನನ್ನ ಬ್ರ್ಯಾಂಡ್ ಕ್ಯಾಂಪೇನ್ಸ್ ನಂದು ಬ್ರೆಡ್ ಆ್ಯಂಡ್ ಬಟರ್. ಸೊ ನಾನು ಬ್ರ್ಯಾಂಡ್ ಕ್ಯಾಂಪೇನ್ಸ್ ಮಾಡಬೇಕು ಏನಾಗುತ್ತೆ ಅಂದರೆ, ನಾನು ಬ್ರ್ಯಾಂಡನ್ನ ಕೊಲ್ಯಾಬಿಗೆ ಕೊಡ್ತೀನಿ, ಬ್ರ್ಯಾಂಡ್ ಜೊತೆ ಕೆಲಸ ಮಾಡ್ತೀನಿ. ಸೊ ಇಮ್ಯಾಜಿನ್ ಅವ್ರ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ನೋಡಿದಾಗ ಬ್ರ್ಯಾಂಡಲ್ಲಿ ಇಫ್ ಆಲ್ ದಿಸ್ ಕಮೆಂಟ್ ಕಮ್ಸ್, ನನ್ನ ಕೆಲಸಕ್ಕೂ ಅದು ಎಫೆಕ್ಟ್ ಆಗುತ್ತೆ, ಜೀವನಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಎವ್ರಿ ಟೈಮ್ ಅದನ್ನು ಇಟ್ ಇಸ್ ಸೋ ಸ್ಟ್ರೆಸ್ಫುಲ್. ನಾನು ಇವತ್ತಿಗೂ ನೈಟ್ ಮೇರ್ಸಲ್ಲಿ ಎದ್ದೇಳ್ತೀನಿ. ಐ ಕಾಂಟ್ ಸ್ಲೀಪ್ ಪ್ರಾಪರ್ಲಿ. ನನ್ನ ಜೀವನನ ನಾನು ಬದುಕೋದನ್ನು ನಾನೊಂದು ಭಯದಲ್ಲಿ ಬದುಕ್ತಾ ಇದ್ದೀನಿ, ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅಂತ. ಬಟ್ ಆನೆಸ್ಟ್ಲಿ ಒಂದು ಪಾಯಿಂಟಲ್ಲಿ ನಾನು ಅಂದ್ಕೊಂಡಿದ್ದೆ, ತುಂಬ ಹಾರ್ಶ್ ಆ್ಯಂಡ್ ಈ ಜಗತ್ತು ತುಂಬ ಹಾರ್ಶ್, ಪೀಪಲ್ ಆರ್ ವೆರಿ ಹಾರ್ಶ್, ಸೆಲ್ಫಿಶ್, ಎಂಪತಿ ಇಲ್ಲ, ಕೈಂಡ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟಲ್ಲಿ ನಾನು ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಹೋಪ್ ಇರಲಿಲ್ಲ ನನಗೆ. ಬಟ್ ಇವಾಗ ಒಂದೆರಡು ತಿಂಗಳ ಹಿಂದೆ ತಿರುಗಿ ನೋಡಿದಾಗ ನನಗೆ ಸಿಕ್ಕಿರೋ ಒಂದು ಸಪೋರ್ಟ್, ನನಗೆ ಸಿಕ್ಕಿರೋ ಒಂದು ಕೈಂಡ್ನೆಸ್, ನನಗೆ ಸಿಕ್ಕಿರೋ ಒಂದು ಪ್ರೀತಿ, ದ್ಯಾಟ್ ಗೇವ್ ಮಿ ಅ ಲಿಟಲ್ ಹೋಪ್. ಎಲ್ಲೂ ಕತ್ಲೆ ಇರೋ ಟೈಮಲ್ಲಿ ಐ ಥಿಂಕ್ ದೇವರು ಬೆಳಕು ತೋರಿಸಿರೋ ಥರ ಪೀಪಲ್ ಕೇಮ್. ಯಾವ ಸೋಷಿಯಲ್ ಮೀಡಿಯಾ ನನ್ನ ಅಷ್ಟು ಬ್ರೂಟಲಾಗಿ ಹೇಟ್ ಮಾಡ್ತಾಯಿತ್ತೋ ಅದೇ ಸೋಷಿಯಲ್ ಮೀಡಿಯಾ ಇವತ್ತು ನನಗೆ ಕೆಲಸ ಕೊಡ್ತಾ ಇದೆ, ಆ್ಯಕ್ಚುಲಿ ಬದುಕಕ್ಕೆ ಮುಂದೆ ದಾರಿ ತೋರಿಸ್ತಾ ಇದೆ. ಸೊ ಇಟ್ ಶೋಡ್ ಮೀ ದ್ಯಾಟ್ ಎಲ್ಲಿ ಕೆಟ್ಟವ್ರು ಇರ್ತಾರೋ ಅಲ್ಲಿ ಒಳ್ಳೆಯವರು ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ಟು ವಿ ಜಸ್ಟ್ ಹ್ಯಾವ್ ಟು ರೆಕಗ್ನೈಸ್ ದೆಮ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪೀಪಲ್ ಹೂ ಆರ್ ಕೈಂಡ್ ಟು ಮೀ, ಹೂ ಹ್ಯಾವ್ ಬಿನ್ ಸಪೋರ್ಟೆಡ್ ಮೀ. ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಇವಾಗ ಎಲ್ಲನೂ ವಾಪಸ್ ಸ್ಕ್ರ್ಯಾಚಿಂದ ಶುರು ಮಾಡ್ತಾ ಇದ್ದೀನಿ. ಬಟ್ ಈ ಸತಿ ನನ್ನ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ, ನನ್ನ ಬಾಂಡ್ಸ್ಗಳು ಡಿಫ್ರೆಂಟ್ ಆಗಿದೆ, ನನಗೇನು ಬೇಕು ಅನ್ನೋದು ಚೇಂಜ್ ಆಗಿದೆ. ಸೊ ಇಲ್ಲಿಂದ ಒಂದು ಐ ರಿಯಲಿ ಹೋಪ್, ಇಲ್ಲಿಂದ ಒಂದು ನಂಗೆ ದೇವ್ರು ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಸೊ ಐ ಹೋಪ್ ಇಟ್ಸ್ ವರ್ತ್ ಇಟ್ ಅಂತ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ರಿ, ಅವ್ರದ್ದೇ ಒಂದು ಮನೆ ಕಟ್ಕೊಂಡು, ಎಲ್ರಿಗೂ ಒಂದು ಕನಸಿರುತ್ತೆ ನಮ್ದೊಂದು ಸ್ವಂತ ಮನೆ ಇರಬೇಕು, ಸೊ ನಮ್ದೊಂದು ಲೈಫು ಅಂತ.
ಎಲ್ಲೋ ಒಂದು ಕಡೆ ಈ ಇನ್ಸಿಡೆಂಟ್ ಆದ ನಂತರ ಕೃಷಿ ಅವರನ್ನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಇವರು ಗೋಲ್ಡ್ ಡಿಗರ್ ಇರ್ಬೋದು, ಇವ್ರು ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಮಾಡಿದ್ದಾರೆ. ಬಿಕಾಸ್ ನೀವೊಂದು ಇಮೇಜನ್ನು ಕಾಪಾಡ್ಕೊಂಡು ಬಂದಿರ್ತೀರಿ, ಸಡನ್ ಆಗಿ ಈ ರೀತಿ ಎಲ್ಲ ತಗೊಳ್ಳೋದು ಎಷ್ಟು ಕಷ್ಟ ಆಯಿತು. ಬಿಕಾಸ್ ಎಲ್ಲಿವರೆಗೆ ಅಂದರೆ ನೀವು ನಿಮ್ಮ ಲೈಫೆಲ್ಲ ಒಂದು ಇನ್ನೊಬ್ಬರ ದುಡ್ಡಿಂದನೇ ನೀವು ಮಾಡಿದ್ರಿ ಅನ್ನೋ ರೇಂಜಿಗೆ ಮಾತುಗಳು ಬಂತು. ಸೊ ಏನು ಹೇಳ್ತೀರಿ? ಇಷ್ಟು ಕೃಷಿ ಅಂದರೆ ಸುಮ್ಮನೆ ಎಲ್ಲ ಬ್ರೈನಿ ಆಗಿರೋ ಹುಡುಗಿ ಬಿಗ್ ಬಾಸಲ್ಲಿ ತುಂಬ ಅಷ್ಟು ಈಸಿಯಾಗಿ ಇಂಥ ಪರಿಸ್ಥಿತಿಗೆ ಸಿಗಾಕೊಳ್ಳುವಂಥವ್ರು ಅಲ್ಲ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್ ಜನರಿಗಿತ್ತು. ಸಡನ್ನಾಗಿ ಈ ರೀತಿ ಒಂದು ಸುದ್ದಿ ಬಂದಾಗ, ಈ ರೀತಿ ನೀವು ಬಂದಾಗ ನೀವು ಅದನ್ನು ಹೆಂಗೆ ತಗೊಂಡ್ರಿ? ಅಥವಾ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಆಗಿರೋದು ಬೇರೆ ಯಾರೋ ಒಬ್ರು ಅವರ ಸಹಾಯದಿಂದನೇ ಅಂತ ಹೇಳಿ ಬಂದಾಗ ನಿಮ್ಗೆ ಏನು ಅನ್ಸುತ್ತೆ? ಹೇಗೆ ನೋಡ್ತೀರಿ? ನನಗಿವಾಗ 36 ಇಯರ್ಸ್ ಆಯಿತಾ. ನಾನು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು ಹಬ್ಬಬ್ಬ ಅಂದರೆ 8ರಿಂದ 9 ತಿಂಗಳು. 8ರಿಂದ 9 ತಿಂಗಳು ನನ್ನ ಇಡೀ 35 ವರ್ಷನ ಡಿಪೆಂಡ್ ಮಾಡೋಕ್ಕಾಗಲ್ಲ. ನನ್ನ ಇಡೀ ಲೈಫ್ನ ಯಾರೂ ಕಟ್ಕೊಡೋಕ್ಕಾಗಲ್ಲ. ಆ 35 ವರ್ಷನ ನಾನು ಕಟ್ಕೊಂಡಿದ್ದು. ಆ್ಯಂಡ್ ಇದರಲ್ಲಿ ನಾನು ಯಾರು ತಪ್ಪು ಯಾರು ಸರಿ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಗೋಲ್ಡ್ ಡಿಗರ್ ಆಗಿದ್ದರೆ ಐ ಸ್ಟಿಲ್ ಹ್ಯಾಡ್ ಆನ್ ಆಪ್ಷನ್ ಟು ಬಿ ದೇರ್ ಆ್ಯಂಡ್ ಎಂಜಾಯ್ ಆಲ್ ದ ಕಂಫರ್ಟಬಲ್ ಲೈಫ್ ದಟ್ ಐ ವಾಂಟೆಡ್. ಎಲ್ಲ ಲಕ್ಸುರಿ, ಎಲ್ಲ ಕಂಫರ್ಟಬಲ್ ಲೈಫ್, ನನಗೇನು ಬೇಕು ಎಲ್ಲ ಸಿಗೋ ಥರ ಅಲ್ಲೇ ಇದ್ದು ನಾನು ಎಂಜಾಯ್ ಮಾಡಬಹುದಿತ್ತು. ಬಟ್ ಎಟ್ ಸಮ್ ಪಾಯಿಂಟ್ ಅಫ್ಕೋರ್ಸ್ ನಿಮ್ಗೆ ಅನಿಸುತ್ತೆ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಹೋದಾಗ ಆ ಒಂದು ಕಂಫರ್ಟಬಲ್ ಸಿಕ್ಕಿದಾಗ ದಿಸ್ ಇಸ್ ದ ವೇ ಲವ್ ವರ್ಕ್ಸ್ ಅಂತ ನಿಮ್ಗೆ ಅನಿಸುತ್ತೆ. ಅದು ಕೇರ್ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ನೀನು ಆಟೋದಲ್ಲಿ ಟ್ರಾವೆಲ್ ಮಾಡಬಾರ್ದು, ನೀನು ಕಾರಲ್ಲಿ ಬರಬೇಕು. ನಿಮ್ಗೆ ಅವಾಗ ಹೆಂಗೆ ಅನಿಸುತ್ತೆ? ಇಟ್ಸ್ ಲವ್. ದೇರ್ ಇಸ್ ಅ ಪರ್ಸನ್ ಹೂ ಕೇರ್ಸ್ ಫಾರ್ ಯು ಅಂತ ಅನಿಸುತ್ತೆ. ಆಯಿತಾ? ನೀನು ಇಷ್ಟು ಚಿಕ್ಕದಕ್ಕೆಲ್ಲ ಕೆಲಸ ಮಾಡಬಾರ್ದು, ನಾನಿದ್ದೀನಿ. ಇಷ್ಟು ಚಿಕ್ಕ ಅಮೌಂಟ್ಗೆಲ್ಲ ನೀನು ಕೆಲಸ ಮಾಡಬಾರ್ದು, ನಾನಿದ್ದೀನಿ. ನಿಮ್ಗೇನು ಅನಿಸುತ್ತೆ? ದಿಸ್ ಪರ್ಸನ್ ಕೇರ್ಸ್ ಫಾರ್ ಯು ಅಂತ ಅನಿಸುತ್ತೆ. ನಾವು ಆ್ಯಕ್ಟ್ರಸ್ಗಳು ಮೋಸ್ಟ್ಲಿ ನಾವು ಸೋರ್ಸ್ ಮಾಡ್ತೀವಿ. ನಮ್ಮದು ಜುವೆಲ್ಸ್ ಆಗಲಿ, ಔಟ್ಫಿಟ್ಸ್ ಆಗಲಿ, ನಾವು ಈವೆಂಟ್ಸ್ಗಳಿಗೆಲ್ಲ ಸೋರ್ಸ್ ಮಾಡ್ತೀವಿ. ಬಿಕಾಸ್ ದೋಸ್ ಆರ್ ಆಲ್ ಬಿಗ್ ನಾವು ಯೂಸ್ ಮಾಡಲ್ಲ, ಒಂದೊಂದೇ ಈವೆಂಟ್ಸ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು. ನಾನು ಸೋರ್ಸ್ ಮಾಡಿದಾಗ ನೀನು ಯಾಕೆ ಸೋರ್ಸ್ ಮಾಡಬೇಕು, ನಾನಿದ್ದೀನಿ ಇವಾಗ, ಯು ಕ್ಯಾನ್ ಅಫೋರ್ಡ್ ಇಟ್ ಅಂದಾಗ ಪ್ರೀತಿ ಅನಿಸುತ್ತೆ. ಆಯಿತಾ? ಬಟ್ ಆ ಪ್ರೀತಿ ಬರೀ ಮಾನಿಟೈಸೇಷನಲ್ಲಿ ಬಂದು ಫಿಸಿಕಲ್ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್, ಟೈಮ್, ಎನರ್ಜಿ, ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಇಲ್ಲದೆ ಇದ್ದಾಗ ಇದೆಲ್ಲ ಅನಿಸಲ್ಲ ನಿಮ್ಗೆ. ಅದು ಬೇಕು ಅಂತ ಅನಿಸಲ್ಲ ನಿಮಗೆ. ಪ್ರಾಬಬ್ಲಿ ಇನಿಷಿಯಲಿ ನಿಮಗೆ ಏನೂ ಇಲ್ಲದೆ ಇರೋರಿಗೆ ಸಡನ್ನಾಗಿ ಇಷ್ಟೆಲ್ಲ ಕೊಡಬೇಕಾದ್ರೆ ಅಫ್ಕೋರ್ಸ್ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ. ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ನನಗೂ ಅನಿಸ್ತು. ಐ ಗಾಟ್ ಕ್ಯಾರಿಡ್ ಅವೇ. ಐ ಥಾಟ್ ದಿಸ್ ಇಸ್ ಲವ್. ಬಟ್ ಎಟ್ ಸಮ್ ಪಾಯಿಂಟ್ when you have to beg for your space, when you have to beg that time ಕೊಡಿ, ಅಥವಾ your partner should be your emergency contact ಅಂತ ಹೇಳ್ತಾರೆ. ನನಗೆ ನನ್ನ ಪಾರ್ಟ್ನರ್ ನನ್ನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗಿರಬೇಕು. ನಾನು ಕಾಲ್ ಮಾಡಿದಾಗ, ನನಗೆ ಹುಷಾರಿಲ್ಲದೆ ಇದ್ದಾಗ, ನಾನು ಹಾಸ್ಪಿಟಲ್ ಅಡ್ಮಿಟ್ ಆದಾಗ, ಅಥವಾ ನಾನು ಯಾವುದಾದ್ರು ತೊಂದರೆಯಲ್ಲಿದ್ದಾಗ I should be able to reach that person. That person should be my emergency contact. If that person is not my emergency contact, ನೀವು ಏನೇ ಬೇರೆ ಕೊಟ್ಟರೂ ಕೂಡ ಅದು ಸಫೈಸ್ ಆಗಲ್ಲ. ಎಸ್ಪೆಷಲಿ ವಿತ್ ಸಂಬಡಿ ನಿಮಗೆ ಲೈಫ್ ಕಟ್ಕೊಬೇಕು, ಬದುಕಬೇಕು ಅಂತ ಅಂದ್ಕೊಂಡಾಗ ಅದು ಏನೋ ನೀವು ಕ್ಯಾಶುವಲ್ ಆಗಿ ಇದ್ದು ಓಕೆ ಫೈನ್ ಒಂದು ಇದ್ದು ಹೋಗ್ಬೇಡ ಅಂದಾಗ ಅದು ಬೇರೆ, ನೀವು ಎಮೋಷ್ನಲಿ ಕನೆಕ್ಟ್ ಆಗಲ್ಲ. ಬಟ್ ಇವ್ರ ಜೊತೆ ಲೈಫ್ ಕಟ್ಕೊಬೇಕು, ಇವ್ರ ಜೊತೆ ಇರಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಆ್ಯಂಡ್ ನಿಮ್ಗೆ ಆ ಥರ ಎಲ್ಲ ಕಂಫರ್ಟ್, ಬೇರೆ ಥರ ಎಲ್ಲ ಲಕ್ಸುರಿ ಕಂಫರ್ಟ್ ಸಿಕ್ಕಿ ನಿಮ್ಗೆ ಎಮೋಷ್ನಲ್ ಕಂಫರ್ಟ್ ಸಿಗದೆ ಇದ್ದಾಗ ನಿಮ್ಗೆ ಅದು ಝೀರೋ ಅನಿಸ್ಬಿಡುತ್ತೆ. ಯು ಡೋಂಟ್ ಫೀಲ್ ಗುಡ್ ಅಬೌಟ್ ಇಟ್. ಸೊ ಆ ಟೈಮಲ್ಲಿ ನಂಗೆ ಅದೆಲ್ಲ ಸಿಕ್ಕಿತ್ತಾ ಇರಬೇಕಾದ್ರೆ ಅಫ್ಕೋರ್ಸ್ ಸಿಕ್ಕಿತ್ತು. ಅದಾದಮೇಲೆ ನಾನೆಲ್ಲ ವಾಪಸ್ ಕೊಟ್ಟೆ. ಬಿಕಾಸ್ ಇಟ್ಸ್ ನಾಟ್ ಮೈನ್ ಎನಿಮೋರ್. It is up to the extent of 8-9 months span ಅಲ್ಲಿ ಅಷ್ಟೇ 3 to 4 crores ಅಷ್ಟು ಸಾಧ್ಯನೇ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಡೀಟೇಲ್, ಬಟ್ ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ನಾನು ಡೆಫಿನೆಟ್ಲಿ ಅವ್ರ ತಪ್ಪು ಅಂತಲೂ ಇವತ್ತಿಗೂ ಹೇಳ್ತಾ ಇಲ್ಲ. ಬಟ್ ಏನಾಗುತ್ತೆ ಅಂದರೆ ಪರ್ಸನ್ಗೆ ಅವ್ರ ಲೈಫ್ ಸ್ಟೈಲ್ ಬೇರೆ, ನನ್ನ ಲೈಫ್ ಸ್ಟೈಲ್ ಬೇರೆ. ನಾವು ಜೊತೆಗೆ ಬಂದಾಗ ಇನಿಷಿಯಲಿ ನಮಗೆ ಗೊತ್ತಾಗಲ್ಲ.
ನಾವು ನಮಗೆ ಕೊಟ್ಟಿರೋ ಅಟೆನ್ಷನ್, ನಮಗೆ ಗೊತ್ತಿರೋ ಪ್ರೀತಿನ ಇದು ಪ್ರೀತಿ ಅಂದ್ಕೊಂಡು ನಾವು ಅಟ್ರಾಕ್ಟ್ ಆಗ್ತೀವಿ, ವಿ ಗೆಟ್ ಇನ್ ಟು ಅ ರಿಲೇಷನ್ಶಿಪ್. ಯಾವಾಗ ವೆನ್ ವಿ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಅ ಪರ್ಸನ್, ಆವಾಗ ನಮಗೆ ಅರ್ಥ ಆಗುತ್ತೆ ಅವ್ರ ಲೈಫ್ ಸ್ಟೈಲ್ ಏನು, ನನ್ನ ಲೈಫ್ ಸ್ಟೈಲ್ ಏನು, ನನಗೇನು ಬೇಕು, ಅವ್ರಿಗೇನು ಬೇಕು. ನಾನು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ನ ಇಲ್ಲ, ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ನನಗೆ ಅದು ಬೇಕಾಗಿರಲಿಲ್ಲ. ಐ ವಾಸ್ ನಾಟ್ ಕಂಫರ್ಟೇಬಲ್ ವಿತ್ ದ್ಯಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ನನಗೆ ನೆಮ್ಮದಿ ಬೇಕಾಗಿತ್ತು, ಖುಷಿ ಬೇಕಾಗಿತ್ತು. ಆ್ಯಂಡ್ ಮೈ ಪಾರ್ಟ್ನರ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೀ, ಮೈ ಪಾರ್ಟ್ನರ್ ಹ್ಯಾಸ್ ಟು ಬಿ ಮೈ ಎಮರ್ಜೆನ್ಸಿ ಕಾಂಟ್ಯಾಕ್ಟ್. ನನಗೆ ಬೇಕಾದಾಗ ನನ್ನ ಪರ್ಸನ್ ನನ್ನ ಜೊತೆ ಇರಬೇಕು. ಮೈ ಪರ್ಸನ್ ಕೆನಾಟ್ ಡಿಸಪಿಯರ್ ಫಾರ್ ಮಂತ್ಸ್ ಟುಗೆದರ್ ಆ್ಯಂಡ್ ಯುನೋ ಅವ್ರಿಗೆ ಟೈಮ್ ಸಿಕ್ಕಿದಾಗ ಮಾತಾಡ್ತೀನಿ ಇರ್ತೀನಿ, ಅದು ಆಗಲ್ಲ. ಲೈಫ್ ಆ ಥರ ನಡೆಯೋಕ್ಕಾಗಲ್ಲ. ಬಿಕಾಸ್ ನಾವು ಎಸ್ಪೆಷಲಿ ನಾವು ಹೆಣ್ಮಕ್ಳು ಎಲ್ಲ ಬಿಟ್ಬಿಡ್ತಾನೆ ಅವ್ರ ಹತ್ರ ಹೋಗ್ತೀವಿ, ಅದು ನಮ್ಮ ಮನೆ ಆಗುತ್ತೆ. ಸೊ ಅಲ್ಲಿ ನಮಗೆ ಅವರೇ ನಮ್ಮ ಪರ್ಸನ್, ನಮ್ಮ ಕಾಂಟ್ಯಾಕ್ಟ್, ನಮ್ಮ ಪರ್ಸನ್. ಆ ಟೈಮಲ್ಲಿ ನಾವು ಅಪ್ಪ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಗೋಲ್ಡ್ ಹೇಳ್ಕೊಳಕ್ಕಾಗಲ್ಲ, ನಮಗೆ ಅವ್ರ ಜೊತೆ ಹೇಳ್ಕೊಬೇಕು. ಸೊ ವೆನ್ ಐ ರಿಯಲೈಸ್ ದ್ಯಾಟ್ ನನಗೆ ಅದು ಅಲ್ಲಿ ಸಿಗ್ತಿಲ್ಲ ಅಂದಾಗ ಐ ವಾಂಟೆಡ್ ಟು ಗೆಟ್ ಔಟ್ ಆಫ್ ಇಟ್. ನಾನು ಅದನ್ನು ಅವ್ರ ತಪ್ಪು ನಾನು ಸರಿ ಅಥವಾ ನಾನು ತಪ್ಪು ನಾನು ಸರಿ ಅಂತ ಹೇಳಲೇ ಇಲ್ಲ. ಕೆಲವೊಂದು ಸತಿ ಹೇಳ್ತಾರೆ ಜನ, ಪಕ್ಕದಲ್ಲಿದ್ದಾಗ ಜೊತೆಲಿದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಅವರು ದೂರ ಹೋದಾಗಲೇ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಜೊತೆಲಿದ್ದಾಗ ಪ್ರಾಬಬ್ಲಿ ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ಗೊತ್ತು, ಟು ವರ್ಕ್ ಇಟ್ ಔಟ್. ಬಟ್ ಯಾವಾಗ ವೆನ್ ಐ ವಾಂಟೆಡ್ ಟು ಗೆಟ್ ಔಟ್, ಇಟ್ ವಾಸ್ ನಾಟ್ ಈಸಿ ಫಾರ್ ಅ ಪರ್ಸನ್ ಟು ಟೇಕ್. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅನ್ ಎಮೋಷನಲ್ ರಿಲೇಷನ್ಶಿಪ್, ಒಬ್ರಿಗೆ ಅರ್ಥ ಆಗಲ್ಲ ಅದು. ಬಟ್ ದ ವೇ ಇಟ್ ವಾಸ್ ಎಂಡೆಡ್, ಅದು ಬೇಕಾಗಿರಲಿಲ್ಲ. ಆ ರೀತಿ ಎಂಡ್ ಆಗೋದು ಬೇಕಾಗಿರಲಿಲ್ಲ. ಇಟ್ ಕುಡ್ ಹ್ಯಾವ್ ಡನ್ ಇನ್ ಅ ಬೆಟರ್ ವೇ. ಇದು ಇವಾಗ ಹೆಂಗೆ ಅನಿಸ್ಬಿಡ್ತು ಅಂತ ಹೇಳಿದ್ರೆ, ಮೋರ್ ದೆನ್ ಅ ಲವ್, ಇಟ್ ಲುಕ್ ಲೈಕ್ ಅ ಟ್ರಾನ್ಸಾಕ್ಷನ್. ಯಾವಾಗ ಅದನ್ನು ಪ್ರೀತಿಯಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾರೋ ಅದು ಇವಾಗ ಅದು ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ. ಆ್ಯಂಡ್ ನಾನೇನು ಮಾಡಿಲ್ಲ ಅಂತ ಅಲ್ಲ, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದು ನಾನು ಮಾಡಿದ್ದೀನಿ. ಇವಾಗ ನೀವು 1 ಲಕ್ಷ ಸಂಪಾದನೆ ಮಾಡಿದ್ರೆ ನಿಮ್ಮ ತಾಕತ್ತಲ್ಲಿ ನೀವು ಏನು ಮಾಡ್ತೀರಾ ಅದು ನನಗೆ ಮಾಡ್ತೀರಾ ನೀವು ಆ್ಯಸ್ ಅ ಪಾರ್ಟ್ನರ್. ನಾನು 10,000 ಸಂಪಾದನೆ ಮಾಡ್ತಿದ್ರೆ ನಾನು 10,000ದಲ್ಲಿ ನಿಮ್ಗೆ ಏನು ಮಾಡ್ಬೋದು ಅದನ್ನ ನಾನು ಮಾಡ್ಬೋದು. ಹಾಗಂತ ನಾನೇನು ಮಾಡಿಲ್ಲ ಅಂತಿಲ್ಲ, ಆ್ಯಂಡ್ ಅವ್ರು ಕೊಟ್ಟಿಲ್ಲ ಅಂತಲೂ ಇಲ್ಲ. ಅವ್ರು ಕೊಟ್ಟಿದ್ದಾರೆ, ಬಟ್ ಅವ್ರು ಹೇಳಿದ್ದೆಲ್ಲ ಕೊಟ್ಟಿಲ್ಲ. ಅವ್ರ ಆ ಕಂಫರ್ಟ್ ನಂಗೆ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ಯಾಕೆ, ಐ ಆಮ್ ಶ್ಯೂರ್ ಲಾಟ್ ಆಫ್ ದೆಮ್ ಟ್ರೈ ಟು ರೀಚ್ ಔಟ್ ಟು ಮೀ ಆ್ಯಂಡ್ ಟಾಕ್ ಟು ಮೀ ಅಬೌಟ್ ಇಟ್. ನಾನು ಇವತ್ತಿಗೂ ಅದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದರೆ, ಕೆಟ್ಟದಾಗಿ ಎಂಡಾಗಿರ್ಬೋದು, ಬಟ್ ಆ ಒಂದು ತಿಂಗಳು, ಆ ಒಂದು ಎಷ್ಟೋ ತಿಂಗಳಿದ್ವಲ್ಲ, ದ್ಯಾಟ್ ವಾಸ್ ರಿಯಲ್ ಫಾರ್ ಮೀ. ಪ್ರೀತಿಯಾಗೇ ಉಳ್ಕೊಳ್ಳುತ್ತೆ. ಅದು ಒಡೆದೋದ ಮೇಲೆ ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಅ ಪರ್ಸನ್. ಯೋರ್ ಕೇರ್ ಫಾರ್ ದ್ಯಾಟ್ ಪರ್ಸನ್ ವಾಸ್ ಟ್ರೂ. ನಾನಿವತ್ತು ಆಚೆ ಬಂದು ಇವಾಗ ನಾನು ಅವ್ರ ಜೊತೆ ಇದ್ದಾಗ ನನಗೂ ತುಂಬ ವಿಷಯಗಳು ಅವ್ರ ಬಗ್ಗೆ ಗೊತ್ತಿರುತ್ತೆ, ಅವ್ರಿಗೂ ನನ್ನ ಬಗ್ಗೆ ತುಂಬ ವಿಷಯಗಳು ಗೊತ್ತಿರುತ್ತೆ. ಆ ಟ್ರಸ್ಟಲ್ಲಿ ನಾವು ಮಾತಾಡಿರ್ತೀವಿ, ಆ ಟ್ರಸ್ಟಲ್ಲಿ ಫೋಟೋಸ್ ತೊಗೊಂಡಿರ್ತೀವಿ, ಆ ಟ್ರಸ್ಟಲ್ಲಿ ಮೆಸೇಜಸ್ ಕಳಿಸ್ಕೊಂಡಿರ್ತೀವಿ. ಬ್ರೇಕಪ್ ಆಯಿತು ಅಂದ ತಕ್ಷಣ ನಾನು ಆಚೆ ಬಂದುಬಿಟ್ಟು ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗುತ್ತಾ? ನಾನು ಅವ್ರ ಫ್ಲಾಸ್ಗಳನ್ನ ಹೇಳ್ಕೊಂಡು ಬರೋಕ್ಕಾಗುತ್ತಾ? ಯಾಕಂದರೆ ಇದ್ದಿದ್ದ ಟೈಮ್ ಸತ್ಯ ಅಲ್ವಾ. ಸೊ ಐ ರೆಸ್ಪೆಕ್ಟ್ ದ್ಯಾಟ್. ಸೊ ಐ ಡೋಂಟ್ ವಾಂಟ್ ಟು, ಇವತ್ತಿಗೂ ನಾನು ಕೆಟ್ಟದ್ದು ಬಯಸಿಲ್ಲ. ನಾನು ಯಾವತ್ತೂ ಇದುವರೆಗೆ ನಿಮ್ಮ ಎದುರುಗಡೆ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ, ಇದುವರೆಗೆ ಯಾವತ್ತೂ ಒಂದು ಸತಿನೂ ಮೀಡಿಯಾ ಅವ್ರಿಗೆ ಫೋನ್ ಮಾಡಿ ನನ್ನ ಪರವಾಗಿ ಮಾತಾಡಿ ಅಂತ ಹೇಳಿಲ್ಲ, ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಂತ ಹೇಳಿಲ್ಲ. ನಾನು ಯಾವರೆಗೂ ರೀಚ್ ಔಟ್ ಆಗಿಲ್ಲ. ನಾನು ಸುತ್ತಮುತ್ತ ಇರೋರ್ಗೂ ಯಾವತ್ತೂ ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ನನಗೊಂದು ತೊಂದರೆ ಆಗ್ತಾಯಿತ್ತು ಆಚೆ ಬಂದಾದ್ಮೇಲೆ, ಆ ತೊಂದರೆ ಮೇಲೆ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ. ಇಷ್ಟೇ ನಾನು ಮಾಡಿರೋದು. ಅದಾದಮೇಲೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಏನಾಗಬೇಕೋ ನನಗೆ ಗೊತ್ತಿಲ್ಲ. ನಾನು ಇದು ನನ್ನ ಪರ್ಸ್ನಲ್ ಲೈಫಾಗೇ ಇಟ್ಕೊಬೇಕು ಅಂತಲೇ ಇದ್ದೀನಿ. ಏನೇ ಇದ್ದರೂ ತಪ್ಪು ಸರಿ ಕೋರ್ಟಲ್ಲಿ ನಡೀತಾ ಇದೆ, ಸ್ಟೇಷನಲ್ಲಿ ನಡೀತಾ ಇದೆ, ಅದಲ್ಲ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಬಿಟ್ಟಿದ್ದೀನಿ. ಇವತ್ತಿಗೂ ಒಳ್ಳೆಯದೇ ಬಯಸ್ತೀನಿ ಅವ್ರಿಗೆ. ನನಗೆ ನನ್ನ ಪಾಡಿಗೆ ಜೀವನ ಮಾಡೋಕ್ಕೆ ಬಿಟ್ಟರೆ ಎಲ್ಲರೂ ಚೆನ್ನಾಗೇ ಖುಷಿಯಾಗೇ ಜೀವನ ಮಾಡ್ಬೋದು. ಇದರಲ್ಲಿ ಜಾಸ್ತಿ ಯಾರು ಕಳ್ಕೊಂಡಿದ್ದಾರೆ ಅಂತ ನೋಡಿದ್ರೆ ನಾನೇನೇ ಕಳ್ಕೊಂಡಿದ್ದು. ಕೆಲಸ ಇಲ್ಲ, ಅಪ್ಪ ಅಮ್ಮನಿಂದ ದೂರ ಇದ್ದೀನಿ, ಫ್ರೆಂಡ್ಸಿಂದ ದೂರ ಇದ್ದೀನಿ. ಒಂದು ಮನೆ ಇದೆ, ಬಾಡಿಗೆ ಮನೆ, ಆ ಮನೆಯಲ್ಲೂ ಒಂಟಿಯಾಗಿ ಜೀವನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೊಸದಾಗಿ ಸ್ಕ್ರ್ಯಾಚಿಂದ ಶುರು ಮಾಡಬೇಕು ನಾನು ಇವಾಗ ಎಲ್ಲನೂ. ಆ್ಯಂಡ್ ಯಾರೇ ನನ್ನ ಪ್ರೀತಿಯಿಂದ ನೋಡಿದ್ರು ಕೂಡ ನನ್ನ ತಲೆಯಲ್ಲಿ ಏನಿರುತ್ತೆ ಅಂದರೆ, ಅಯ್ಯೋ
ನನ್ನ ಯಾವುದೋ ಬೇರೆ ರೀತಿಯಲ್ಲಿ ಇವ್ರನ್ನ ನೋಡ್ತಾ ಇರಬಹುದು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಈ ಇನ್ಸಿಡೆಂಟ್ ಆದಮೇಲೆ ಯು ಡೋಂಟ್ ನೋ ನಿಮ್ಮನ್ನು ಯಾವ ರೀತಿಯಲ್ಲಿ ಜನ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಮೇ ಬಿ ನೀವು ನಾನು ನಡ್ಕೊಂಡು ಹೋಗ್ಬೇಕಾ, ಮೇ ಬಿ ನೀವು ನನ್ನ ನೋಡ್ಬಿಟ್ಟು ಕೃಷಿ ಅವರು ಆ್ಯಕ್ಟ್ರೆಸ್ ಅವರು ಅಂತ ನೀವು ನಾನು ನೋಡ್ತಾ ಇರ್ಬೋದು. ಬಟ್ ನನ್ನ ತಲೆಯಲ್ಲಿ ಅವ್ರು ನನ್ನ ಯಾವುದೋ ಕೆಟ್ಟ ರೀತಿಯಲ್ಲಿ ನೋಡ್ತಿದ್ದಾರೆ ಅನಿಸುತ್ತೆ, ನನ್ನ ಬಗ್ಗೆ ರಾಂಗ್ ಒಪಿನಿಯನ್ ಇದೆ ಅನಿಸುತ್ತೆ ಅಂತ ನಮಗೆ ಅದು ಅನಿಸ್ತಾ ಇರುತ್ತೆ. ಆ್ಯಂಡ್ ನಾನು ತುಂಬ ಪ್ರೀತಿಯಿಂದ ಬದುಕ್ತೋಳು ಆಯಿತಾ. ಇವತ್ತಿಗೂ ಐ ಬಿಲೀವ್ ಇನ್ ಲವ್. ನನಗೆ ಪ್ರೀತಿ ಕೊಟ್ಟರೆ ನಾನು ನನ್ನ ಸರ್ವಸ್ವನೇ ಕೊಟ್ಬಿಡ್ತೀನಿ. ನನಗೆ ಪ್ರೀತಿ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ಆ್ಯಕ್ಚುಲಿ. ಅಫ್ಕೋರ್ಸ್ ಆ ಟೈಮ್ಗೆ ಆ ಮೂಮೆಂಟ್ಗೆ ನಮಗೆ ಕಂಫರ್ಟೇಬಲ್ ಅನಿಸುತ್ತೆ. ಏನೇ ಒಂದು ದುಡ್ಡಿನ ವಿಷಯದಲ್ಲಾಗಲಿ ಕಂಫರ್ಟ್ ವಿಷಯದಲ್ಲಾಗಲಿ ಆ ಟೈಮ್ಗೆ ನಮಗೆ ಖುಷಿ ಅನಿಸುತ್ತೆ. ಏನಾದರೂ ತೊಗೊಂಡು ಇದು ಕಂಫರ್ಟ್ ಸಿಕ್ತು ನಮಗೆ ಅಂತ ಹೇಳ್ಬಿಟ್ಟು, ಎಸ್ಪೆಷಲಿ ಸ್ಟ್ರಗಲ್ ಮಾಡ್ಕೊಂಡು ಬಂದವ್ರಿಗೆ. ಬಟ್ ಅದು ಶಾಶ್ವತ ಅಲ್ಲ. ಅದರಿಂದ ನಾವು ಲೈಫ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ನಾವು ಲೈಫ್ನ ಫುಲ್ಫಿಲ್ ಮಾಡೋಕ್ಕಾಗೋದು ಪ್ರೀತಿಯಿಂದ ಅಷ್ಟೆ. ಓಕೆ, ನೀವು ಹೇಳ್ತಾ ಇದ್ರಿ ಒಂದು ಹೊರಗಡೆ ನೋಡಿದಾಗ ಜನ ಏನು ಅನ್ಕೋತಾರೆ, ಹೆಂಗೆ ಅದನ್ನು ಇದು ಮಾಡ್ತಾರೆ ಅಂತ. ಒಂದು ಕಡೆ ಗೋಲ್ಡ್ ಡಿಗ್ಗರ್ ಇದನ್ನು ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ರಿ. ಮತ್ತೊಂದು ಕಡೆ ವಿಚಾರ ಏನು ಪಾಪಪ್ ಆಗ್ತಾ ಹೋಯಿತು ಅಂದರೆ, ನೀವು ಒಂದೇ ಟೈಮಲ್ಲಿ ಡಬಲ್ ಟೈಮಿಂಗ್ ಮಾಡ್ತಾ ಇದ್ರಿ. ಸೊ ಮತ್ತು ಅಲ್ಲ, ಆ್ಯಕ್ಚುಲಿ ಹುಡುಗಿರಿಗೆ ಅದು ಸಾಧ್ಯನಾ ಒಂದೇ ಟೈಮಲ್ಲಿ ಇಬ್ಬರು ಜೊತೆ ಡೇಟಿಂಗ್ ಮಾಡೋದು? ಇದಕ್ಕೇನು ಹೇಳ್ತೀರಿ? ಬಿಕಾಸ್ ಈ ಇನ್ಸಿಡೆಂಟ್ ಹೊರತುಪಡಿಸಿ ಈ ರಿಲೇಶನ್ಶಿಪ್ ಇಂದ ನಾನು ಆಚೆ ಬರಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು. ನಾನು ಇಬ್ರು ಜೊತೆ ಇರ್ತೀನಿ ಎಂದಿದ್ರೆ, ನಾನು ಇಬ್ರು ಜೊತೆ ಇದ್ದು ಅಲ್ಲೂ ಇದ್ದು ಇಲ್ಲೂ ಇದ್ದಿದ್ರೆ ಅದು ಡಬಲ್ ಟೈಮಿಂಗು, ಚೀಟಿಂಗು. ಐ ವಾಸ್ ದ ಒನ್ ಹೂ ವಾಸ್ ಟ್ರೈಂಗ್ ಟು ಗೆಟ್ ಔಟ್ ಆಫ್ ದ ರಿಲೇಶನ್ಶಿಪ್. ಆಯ್ತಾ? ಐ ನೋ ವಾಟ್ ಯು ಆರ್ ರೆಫರಿಂಗ್ ಟು. ಏನ್ ರೆಫರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಫಸ್ಟ್ ಡೇ ಕೃಷಿ ಕೇಸ್ ಬಂದಿದ್ದೆ ಒಂದು ಆಮೇಲೆ ಇಟ್ ವಾಸ್ ಲೈಕ್ ನೀವೇ ಡಬಲ್ ಟೈಮಿಂಗ್ ಮಾಡಿ ನೀವು ಚೀಟ್ ಮಾಡಿದೀರಾ ಅನ್ನುವಂತ ಒಂದು. ಸೊ ನನ್ನ ಪ್ರಶ್ನೆ, ಇದೆಲ್ಲ ನಾನು ಕೇಸ್ ಇದೆಲ್ಲ ಆಗಿ 1.5-2 ವರ್ಷ ಆಗಿತ್ತಲ್ವಾ. ಆ್ಯಕ್ಚುಲಿ ನಮ್ ಎಲ್ಲರಿಗೂ ಗೊತ್ತಾಗಿರೋ ವಿಷಯ 2025 ಅಲ್ಲಿ. ಬಟ್ ಇದು ಆ್ಯಕ್ಚುಲಿ ಶುರು ಆಗಿದ್ದು 2024 ಫೆಬ್ಬಲ್ಲಿ. ಆಯಿತಾ? ಸೊ ನನ್ನ ಪ್ರಶ್ನೆ, ಇದೆಲ್ಲ ಮಾತುಗಳು ಕೇಸ್ ಕೊಡೋಕ್ಕಿಂತ ಮುಂಚೆ ಏನಕ್ಕೆ ಬರಲಿಲ್ಲ? ಹಾಗಾದ್ರೆ ನನ್ನ ಬಗ್ಗೆ ಕೆಟ್ಟ ಮಾತುಗಳು ಬರ್ಬೋದಿತ್ತಲ್ವ ಆವಾಗಲೇ. ನಾನು ಹಂಗೆ ಮಾಡಿದರೆ ಹೇಳ್ಕೊಂಡು ಬರ್ಬೋದಿತ್ತು. ಇವಾಗ ಹೇಳ್ಕೊಂಡು ಬರ್ತಾ ಇರೋರು ಓನ್ಲಿ ಆಫ್ಟರ್ ಎವ್ರಿಥಿಂಗ್ ಕೇಮ್ ಔಟ್, ಆಫ್ಟರ್ ದ ವೇ ಇಟ್ ವಾಸ್ ಹ್ಯಾಪನ್. ನಾನು ಇವತ್ತಿಗೂ ಹೇಳ್ತೇನೆ, ದೇವ್ರ ಸತ್ಯ ಮಾಡಿ ಹೇಳ್ತೀನಿ. ವಾಸ್ ಇಟ್ ಟ್ರೂ ಡಬಲ್ ಟೈಮಿಂಗ್ ಅನ್ನೋದು ನಿಜ ಇತ್ತಾ? ಇಲ್ಲ, ಸಿ ನಾನು ಇವತ್ತು ಹೇಳ್ತೀನಿ, ದೆರ್ ಇಸ್ ಅ ಪರ್ಸನ್ ವೈಶಾಖ್ ಅಂತ ಹೇಳ್ಬಿಟ್ಟು, ಲೆಟ್ ಮೀ ಟಾಕ್ ಓಪನ್ಲಿ ಅಬೌಟ್ ಇಟ್. ನಾನು ಯಾವುದೇ ರೀತಿಯಲ್ಲಿ ನನ್ನ ಒಂದು ರಿಲೇಶನ್ಶಿಪ್ನ ಯಾರೂ ಆಗಲಿ, ಯಾರೇ ಆಗಲಿ ಅವ್ರ ಪರ್ಸನಲ್ ರಿಲೇಶನ್ಶಿಪ್ನ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಇವತ್ತಿಗೆ ಹೇಳ್ತೀನಿ, ನಾನು ಬದುಕಿದ್ದೀನಿ ಅಥವಾ ನಾನಿವತ್ತು ಜೀವಂತವಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವರಿಂದ, ವೈಶಾಖ್ ಅವರಿಂದ. ನಾನು 2 ವರ್ಷ ಸ್ಟೇಷನ್ಗೆ ಓಡಾಡಿದ್ದೀನಿ, ಕೋರ್ಟ್ಗೆ ಓಡಾಡಿದ್ದೀನಿ, ಒಬ್ಬಳೇ ಓಡಾಡಿದ್ದೀನಿ. ನನ್ನ ಜೊತೇಲಿ ನಿಂತ್ಕೊಂಡು ನನಗೆ ಸಹಾಯ ಮಾಡಿ, ನನ್ನ ಬದುಕಿಸಿ, 2-3 ಸತಿ ನನ್ನ ಜೀವನ ಬದುಕಿಸಿ, ನನ್ನ ಜೊತೆ ನಿಂತ್ಕೊಂಡು ನನಗೆ ಸಹಾಯ ಮಾಡಿದ್ದಾರೆ. ಆ ರಿಲೇಶನ್ಶಿಪ್ಗೆ ನೀವು ನೇಮ್ ಕೊಡಿ, ಡಿಫೈನ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡೋಕ್ಕಾಗಲ್ಲ. ದೇರ್ ಇಸ್ ಅ ಪರ್ಸನ್ ಹೂ ಸ್ಟುಡ್ ಬೈ ಮೀ ಫಾರ್ ಎವರ್, ಇದೆಲ್ಲ ಆಗೋವರೆಗೂ. ಆ್ಯಂಡ್ ದಟ್ ಪರ್ಸನ್ ಬಿಕಾಸ್ ಹಿ ಸ್ಟುಡ್ ಬೈ ಮೀ ಅವ್ರಿಗೆ ತೊಂದರೆ ಆಗಿದೆ. ಅದನ್ನು ನಾನು ಹೇಗೆ ಡಿಫೈನ್ ಮಾಡಬೇಕೋ ನನಗೆ ಗೊತ್ತಿಲ್ಲ. ಬಿಕಾಸ್ ಅವ್ರದ್ದು ಒಂದು ಸಂಸಾರ ಇದೆ. ನನಗೆ ಗೊತ್ತು ನನ್ನ ಫ್ಯಾಮಿಲಿ ಹೇಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನನ್ನಿಂದ ಬೇರೆ ಯಾವುದೋ ಒಂದು ಫ್ಯಾಮಿಲಿ ಒದ್ದಾಡೋ ಅವಶ್ಯಕತೆ ಇಲ್ಲ. ಬಟ್ ಹಾಗಂತ ನನ್ನ ಜೊತೆ ನಿಂತವರಿಂದ ನನಗೋಸ್ಕರ ಇವಾಗ ನಾನು ಆ್ಯಕ್ಚುಲಿ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಅವರೊಬ್ಬರಿಗೆ ತೊಂದರೆ ಆಗಿದ್ದಕ್ಕೆ ಮಿಕ್ಕದವರೆಲ್ಲ ಹೆದರ್ಕೊಂಡು ನನ್ನಿಂದ ದೂರ ಇದ್ದಾರೆ. ಬಿಕಾಸ್ ಅವ್ರಿಗೂ ತೊಂದರೆ ಆಗ್ಬಹುದು ಅಂತ ಹೇಳ್ಬಿಟ್ಟು. Nobody want to get into this situation. ನಾನು ನಿಮಗೆ ಇದಾದಮೇಲೆ ಆಫ್ ರೆಕಾರ್ಡಲ್ಲಿ ಒಂದು ಮೆಸೇಜ್ ತೋರಿಸ್ತೀನಿ ನಿಮಗೆ. ಓಪನ್ ಆಗಿ ನನಗೆ ಹೇಳಿದೆ ನನ್ನ ಫ್ರೆಂಡ್ಸು, ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾಳೆ ನಮಗೇನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಕಳ್ಕೊಂಡು ಕೂತಿದ್ದೀನಿ ಎಲ್ಲರನ್ನ ಇವತ್ತು. ಆ್ಯಂಡ್ ನಾನು ವೈ ಇಸ್ ಇಟ್, ಇವಾಗ ಕೇಸ್ ಆಗಿರೋದೇ ಬೇರೆ ವಿಷಯದ ಮೇಲೆ. ಕೇಸ್ ಆಗಿರೋದು ಒಂದು ನನ್ನ ಕಡೆಯಿಂದ ಹರಾಸ್ಮೆಂಟ್ ವಿಷಯದಲ್ಲಿ, ಇನ್ನೊಂದು ಅವ್ರ ಕಡೆಯಿಂದ ಒಂದು ಕೇಸ್ ಆಗಿದೆ. ಆ ಕೇಸಲ್ಲಿ ಸಿನ್ಸ್ ದ ಥ್ರೆಟ್ನಿಂಗ್ ಲೆಟರ್ಸ್ ಅರವಿಂದ್ ರೆಡ್ಡಿ ಅವರಿಗೆ ಬರ್ತಿದ್ದಾರೆ ಅಂತ ಹೇಳುವಂಥ ಲೆಟರ್ಸು ಬಂತು ಆಚೆ, ಅದು ನೀವು ಮತ್ತೆ ಅವರು
ಪ್ಲಾನ್ ಮಾಡಿ ಏನು ಎಕ್ಸ್ಟ್ರಾಷನ್ ಅಂತ ಬಂತು ಈ ಕೃಷಿ. ಮ್ಯಾಮ್ ನನಗೆ ಧೈರ್ಯನೇ ಇಲ್ಲ ಮ್ಯಾಮ್, ನಿಜವಾಗ್ಲೂ ಹೇಳ, ನನಗೆ ಅಷ್ಟೆಲ್ಲ ಧೈರ್ಯನೇ ಇಲ್ಲ ನನಗೆ. ನಾನು ಯಾರೋ ಹೇಳ್ಬಿಟ್ಟು ಎಕ್ಸ್ಟ್ರಾಷನ್ ಮಾಡೋಷ್ಟು ಧೈರ್ಯ ನನಗಿಲ್ಲ. ಆ್ಯಂಡ್ ನನ್ನ ಪ್ರಕಾರ ನಾವೆಲ್ಲ ಎಜುಕೇಟೆಡ್ ಪೀಪಲ್. ನಾನು ನಿಮ್ಮನ್ನು ಕೇಳ್ತೀನಿ, ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಲೆಟ್ರ್ ಬರಿಬೇಕು ಅಂತ ಹೇಳಿದ್ರೆ, ಅಥವಾ ಏನಾದರೂ ಥ್ರೆಟ್ನಿಂಗ್ ಲೆಟ್ರ್ ಬರಿಬೇಕು ಅಂತ ಹೇಳಿದ್ರೆ, ನೀವು ಅದನ್ನ ಅನಾನಿಮಸ್ ಆಗಿ ಮಾಡ್ತೀರಾ, ಅಲ್ಲ ನಿಮ್ಮ ಪಕ್ಕದಲ್ಲೇ ಇರೋ ಬ್ಲೂ ಡಾಟ್ ಸ್ಟೋರಿಂದ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಬರೆದ್ಬಿಟ್ಟು ಕಳಿಸ್ತೀರಾ? ಇಟ್ಸ್ ಡೈರೆಕ್ಟ್ಲಿ ಪಾಯಿಂಟಿಂಗ್ ಔಟ್ ಟು ಯು ಅಲ್ವಾ, ದಟ್ ನಾನೇ ಮಾಡಿರೋದು, ನನ್ನ ಬಂದು ಹಿಡ್ಕೊಂಡು ಹೋಗಿ ಅಂತ. ಯಾರು ಮಾಡ್ತಾರೆ ಮ್ಯಾಮ್ ಎಜುಕೇಟೆಡ್ ಪೀಪಲ್ ಆ ಥರ? ಆ್ಯಂಡ್ ಆನೆಸ್ಟ್ಲಿ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ವಿಷಯ. ಅದೇನಿದ್ರು ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಡೀತಾ ಇದೆ, ಕೇಸ್ ನಡೀತಾ ಇದೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನನಗೆ ತೊಂದರೆ ಆಗಿತ್ತು, ನಾನು ಹೋಗ್ಬಿಟ್ಟು ಕೇಸ್ ಕೊಟ್ಟೆ. ಅದಾದಮೇಲೆ ಏನಾಯಿತೋ ಏನಾಗಿಲ್ವೋ ನನಗೆ ಗೊತ್ತಿಲ್ಲ, ಏನು ನಡೀತಿದೆ ನನಗೆ ಗೊತ್ತಿಲ್ಲ. ನಾನು ಅದರಿಂದ ದೂರ ಇದ್ದುಬಿಟ್ಟಿದ್ದೀನಿ. ಏನೇ ಆಗಲಿ ನಾನು ಲಾಯರ್ಸ್ಗಳು ಹ್ಯಾಂಡಲ್ ಮಾಡಲಿ ಅಂತ ಬಿಟ್ಟಿದ್ದೀನಿ. ನಾನು ತಪ್ಪೇ ಮಾಡಿದ್ದೀನಿ ಅಂತ ಪ್ರೂವ್ ಆಗಲ್ಲ, ನಾನೇ ಬಂದುಬಿಟ್ಟು ನಾನು ತಪ್ಪು ಮಾಡಿದ್ದೀನಿ, ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನು ಶಿಕ್ಷೆ ಕೊಡ್ತಾರೋ ಅದನ್ನ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ. ಹಾಗಂತ ನಾನು ಪಬ್ಲಿಕ್ ಲೈಫ್ನ ಕೂತ್ಕೊಂಡು ನಾನು ಎಲ್ಲರ ಮುಂದೆ ಮಾತಾಡೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಇಟ್ಸ್ ಪರ್ಸ್ನಲ್ ಲೈಫ್. ಯಾರಿಗೂ ಐ ಆಮ್ ಅ ಪಬ್ಲಿಕ್ ಫಿಗರ್. ಅಫ್ಕೋರ್ಸ್ ನಾನು ಆ್ಯಕ್ಟರ್ಸ್ ಆಗಿದೆ ಇವತ್ತು, ಆಯಿತಾ, ಬಟ್ ನನ್ನ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ನೀವು ನನ್ನ ಸಿನಿಮಾ ಬಗ್ಗೆ ಕೇಳಿ, ನಾನು ಮಾತಾಡ್ತೀನಿ. ನನ್ನ ಸಿನಿಮಾದಿಂದ ನನ್ನಿಂದ ತೊಂದರೆ ಆಗಿದೆಯಾ ಕೇಳಿ, ನಾನು ಮಾತಾಡ್ತೀನಿ. ನನ್ನಿಂದ ಸಿನಿಮಾದಲ್ಲಿ ಇರೋರ್ಗೆ ಏನಾದರೂ ನೋವಾಗಿದೆಯಾ ಕೇಳಿ, ನಾನು ಮಾತಾಡ್ತೀನಿ. ಬಿಕಾಸ್ ಐ ಆಮ್ ಅ ಪಬ್ಲಿಕ್ ಫಿಗರ್ ಥ್ರೂ ಮೈ ಮೂವೀಸ್. ಹಾಗಂತ ನನ್ನ ಲೈಫಲ್ಲೇ ಫುಲ್ ಆಕ್ಸೆಸ್ ಕೊಟ್ಬಿಟ್ಟಿದ್ದೇನೆ ನಾನು. ನನ್ನ ಮನೆಯೊಳಗೆ 4 ಗೋಡೆ ಮಧ್ಯೆ ನಡೆಯೋದನ್ನೆಲ್ಲ ನಿಮ್ಗೆ ಹೇಳಬೇಕು ಅಂತ, ನಾನು ಜನರಿಗೆ ಹೇಳಬೇಕು ಅಥವಾ ತಿಳಿಸ್ಬೇಕು ಅನ್ನೋ ಆಕ್ಸೆಸ್ ಇದೆಯಾ? ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಯಾರ ಲೈಫಲ್ಲೂ ಯಾರಿಗೂ, ಯಾವುದೇ ಆ್ಯಕ್ಟರ್ಸ್ ಆಗಿರಲಿ, ನಂದು ಅಂತಲ್ಲ, ಯಾರದೇ ಆ್ಯಕ್ಟರ್ಸ್ ಆಗಿರಲಿ, ಆ್ಯಕ್ಟರ್ಸ್ ಅಂದ ತಕ್ಷಣ ಅವ್ರ ಲೈಫಲ್ಲಿ ಪ್ರಾಬ್ಲಮ್ ಆಗಲ್ಲ ಅಂತಿಲ್ಲ ಅಲ್ವಾ. ಎಲ್ಲರೂ ಸಾಮಾನ್ಯದವರೇ, ಎಲ್ಲರೂ ಕೆಲಸ ಮಾಡ್ತಾರೆ. ನಮ್ಮ ಪ್ರೊಫೆಷನ್ ಬಂದು ಸಿನಿಮಾ ಪ್ರೊಫೆಷನ್. ಅದನ್ನು ಜನರು ಬಂದು ನೋಡ್ತಾರೆ. ಅದು ನೋಡಿ ನಾವು ಕೆಟ್ಟದಾಗಿ ಮಾಡಿದಾಗ ಉಗಿಸ್ಕೋತೀವಿ. ಚೆನ್ನಾಗಿ ಮಾಡಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡಿಸ್ಕೋತೀವಿ. ಹಾಗಂತ ಬಂದ್ಬಿಟ್ಟು ನೀವು ಯಾರ ಜೊತೆ ಏನು ಮಾತಾಡ್ತಾ ಇದ್ದೀರಾ, ಏನು ನಡೀತಾ ಇದೆ, ಹೆಂಗೆ, ಎಲ್ಲರ ಲೈಫಲ್ಲೂ ಒಬ್ರು ತುಂಬ ಕ್ಲೋಸ್ ಆಗಿರೋರು ಅಂತಿರ್ತಾರೆ, ನಿಮ್ಮ ಕಷ್ಟಕ್ಕೆ ನಿಂತ್ಕೊಂಡಿರೋರು ಅಂತಿರ್ತಾರೆ. ಅದನ್ನು ನಾನು ಹೋಗ್ಬಿಟ್ಟು ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು, ವೈಶಾಖ್ ಯಾರು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು, ನಾನು ಯಾರು ಅಂತ ವೈಶಾಖ್ ಅವ್ರ ಫ್ಯಾಮ್ಲಿಗೆ ಗೊತ್ತು. ಇವಾಗ ನಾನು ಆನ್ಸರೇಬಲ್ ಇರೋದು ಒಂದು ಅವ್ರ ಫ್ಯಾಮ್ಲಿಗೆ, ಇನ್ನೊಂದು ನಮ್ಮ ಅಪ್ಪ ಅಮ್ಮನಿಗೆ. ನನ್ನ ಜೊತೆ ಯಾರು ನಿಂತ್ಕೊಂಡಿದ್ದಾರೆ ಅಂತ ಡೇ 1 ಇವತ್ತಿನವರೆಗೂ ನನ್ನ ಜೊತೆ ಯಾರು ನಿಂತ್ಕೊಂಡಿದ್ದಾರೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನಾನು ಇವತ್ತು ಬದುಕಿದ್ದೀನಿ ಅಂತ ಹೇಳೋಕ್ಕೆ ರೀಸನ್ ವೈಶಾಖ್ ಅವರು. ನನಗೆ ನನ್ನ ಸ್ಟೇಷನ್, ಇಟ್ಸ್ ನಾಟ್ ಈಸಿ ಫಾರ್ ಅ ಗರ್ಲ್ ಟು ಗೋ ಆ್ಯಂಡ್ ಸಿಟ್ ಇನ್ ದ ಸ್ಟೇಷನ್. ಬೆಳಗಿಂದ ಸಂಜೆವರೆಗೂ ಸ್ಟೇಷನಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು, ಅದ್ರ ಬಗ್ಗೆ ಡಿಸೈಡ್ ಮಾಡೋದು. ಬಿಕಾಸ್ ಸ್ಟೇಷನ್ಗೆ ಹೋದರೆ ಇಟ್ ಟೇಕ್ಸ್ ಟೈಮ್. ನೀವು ಹೋಗೋದು, ನೀವು ಎಕ್ಸ್ಪ್ಲೇನ್ ಮಾಡೋದು, ಕಂಪ್ಲೇಂಟ್ ಬರೆಯೋದು, ಮಾಡೋದು, ಮತ್ತೆ ಎಂಕ್ವೈರಿಗೆ ಹೋಗ್ಬಿಟ್ಟು ಚೆಕ್ ಮಾಡೋದು, ನೀನು ಕೋರ್ಟಲ್ಲಿ ಹೋಗಬೇಕು, ನೀ ಆ್ಯಸ್ ಅನ್ ಆ್ಯಕ್ಟರ್ಸ್ ಕೋರ್ಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾತಾಡಬೇಕು. ಇಟ್ಸ್ ನಾಟ್ ಈಸಿ ಒಬ್ಳಿಗೆ. ನನಗೆ ಹೋಗ್ಬಿಟ್ಟು ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ನನ್ನ ಟ್ರಾಮಾ ಆದಾಗ, ನನ್ನ ಪ್ಯಾನಿಕ್ ಅಟ್ಯಾಕ್ಸ್ ಆದಾಗ ನನ್ನ ಜೊತೆ ನಿಂತ್ಕೊಂಡಿರೋರು ಅವರು. ಇವಾಗ ನನ್ನಿಂದ ಅವ್ರಿಗೆ ತೊಂದರೆ ಆಗಿದೆ. ಆ್ಯಂಡ್ ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಬೇರೆ ಎಲ್ಲ ಫ್ರೆಂಡ್ಸ್ಗಳು ನಾನು ಕಳ್ಕೊಂಡಿದ್ದೀನಿ. ಬಿಕಾಸ್ ಅವ್ರಿಗೂ ಭಯ, ಅವ್ರಿಗೂ ತೊಂದರೆ ಆಗಿಬಿಡುತ್ತೆ ಅಂತ. ಆ್ಯಂಡ್ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಇದು. ಬಿಕಾಸ್ ನನಗೆ ಗೊತ್ತಿಲ್ಲ, ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ನನ್ನ ಜೀವನ ನಾನು ಹೆದರ್ಕೊಂಡು ಬದುಕ್ತಾ ಇದ್ದೀನಿ. ಬಿಕಾಸ್ ನಾನು ಏನು ಮಾತಾಡಿದ್ರೆ ಎಲ್ಲಿ ಏನು ಟ್ರಿಗರ್ ಆಗಿ ಏನು ನಾಳೆ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನನಗೆ ಅದು ಇಷ್ಟನೇ ಇಲ್ಲ. ನನಗೂ ನನ್ನ ಲೈಫಿಗೆ ತೊಂದರೆ ತರಿಸ್ಕೊಳಕ್ಕೆ ಇಷ್ಟ ಇಲ್ಲ. ನನ್ನಿಂದನೂ ಬೇರೆಯವ್ರ ಲೈಫಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಂದಿಷ್ಟ ಎಲ್ಲರೂ ಅವ್ರವ್ರ ಲೈಫಲ್ಲಿ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಬದುಕೊಂಡು ಹೋಗಲಿ ಅಂತ. ಇವತ್ತಿಗೂ ಅಷ್ಟೇ ಎಲ್ಲನೂ ತೆಗೆದು ಬಿಟ್ಟು ನಾನು ನಿಮ್ಗೆ ಹೇಳಿದೆ. ಇವಾಗ ಶೂಟ್ ಶುರು ಆಗೋಕ್ಕಿಂತ ಮುಂಚೆನೂ ಹೇಳಿದೆ, ಗಿವನ್ ಅ ಚಾನ್ಸ್. ನಾನು ಆ್ಯಕ್ಚುಲಿ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ಊರು ಬಿಟ್ಬಿಟ್ಟು. ಐ ವಿಲ್ ಗೋ ಟು ಸಮ್ ಪ್ಲೇಸ್ ವೇರ್ ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಮೈ ಸೆಲ್ಫ್ ಟು ಎನಿಬಡಿ ಅಂತ ಹೇಳ್ಬಿಟ್ಟು. ಐ ವಾಂಟ್ ಟು ಬಿ ನೋಬಡಿ. ನಾನು ಯಾರೋ ಒಂದು ಸಾಮಾನ್ಯದವಳು, ನಾನು ನೋಬಡಿ ಆಗಿ ನಾನು ಬದುಕಬೇಕು. ಐ ಡೋಂಟ್ ವಾಂಟ್ ಎನಿಬಡಿ ಟು ನೋ ಮೀ. ಒಂದು ಟೈಮಲ್ಲಿ ಹೇಗೆ ನಾನು ಆ್ಯಕ್ಟ್ರೆಸ್ ಆಗಿರೋದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಂಡೆ, ಅಫ್ಕೋರ್ಸ್ ಅದು ನನಗೆ ಜೀವನ ಕೊಟ್ಟಿದ್ದೆ. ಅದೇ ನನಗೆ ಜೀವನ ಕೊಟ್ಟಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನೊಂದು ಪರ್ಫಾರ್ಮರ್ ಆಗಿ ಕೆಲಸ ಮಾಡೋದು ನಂಗೆ ತುಂಬ ಖುಷಿ ಕೊಟ್ಟಿದೆ.
ಅದೊಂದೇ ರೀಸನ್ಗೋಸ್ಕರ ನಾನು ಆ್ಯಕ್ಚುಲಿ ತುಂಬ ಸಿನಿಮಾಗಳು ಮಾಡಿಲ್ಲ, ಇದರಿಂದ ನನಗೆ ಆ್ಯಕ್ಚುಲಿ ತುಂಬ ದುಡ್ಡುಗಳಾಗಿಲ್ಲ, ನಾನೇನು ಅಂಥ ದೊಡ್ಡ ಸಕ್ಸಸ್ ಯಾವುದೂ ನೋಡಿಲ್ಲ. ಬಟ್ ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಪರ್ಫಾರ್ಮ್ ಮಾಡೋದಿದೆಯಲ್ಲ, ಯಾವಾಗಲೂ ತುಂಬ ಮನಸ್ಸು ಪ್ರೀತಿ ಕೊಟ್ಟಿದೆ. ಆ್ಯಂಡ್ ನಾನು ವರ್ಕ್ ಮಾಡಿರೋ ಯಾವುದೇ ಸಿನಿಮಾದವ್ರ ಹತ್ರ ಹೋಗಿ ಕೇಳಿ, ನನ್ನಿಂದ ಯಾವತ್ತೂ ಅವ್ರಿಗೆ ತೊಂದರೆ ಆಗಿದೆ, ಯಾವಾಗಲೂ ನನ್ನಿಂದ ಖುಷಿಯಾಗಿ ಆ ಸಿನಿಮಾ ಮುಗಿಸ್ಕೊಂಡು ಕೊಟ್ಟಿದ್ದಾರೆ. ಯಾವಾಗಲೂ ನನಗೆ ಯಾವತ್ತೂ ಯಾವುದೇ ಆ ಸಿನಿಮಾ ಒಳ್ಳೇದಾಗಿರಲಿ ಅಥವಾ ಫ್ಲಾಪ್ ಆಗಿರಲಿ, ಯಾವತ್ತೂ ನಾನು ಒಂದು ಬ್ಯಾಡ್ ಆ್ಯಕ್ಟರ್ ಅಂತ ನಂಗೆ ಎಲ್ಲೂ ಕಮೆಂಟ್ ಬಂದಿಲ್ಲ ಅಥವಾ ಯಾರೂ ನಂಗೆ ಕ್ರಿಟಿಕ್ ಆಗಿ ಹೇಳಿಲ್ಲ. ಯಾಕಂದ್ರೆ ನನಗೆ ಮಾಡೋ ಕೆಲಸ ತುಂಬ ತುಂಬ ಇಷ್ಟ. ನಾನು ತುಂಬ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ನಿಂತ್ಕೊಳ್ಳೋದು, ಕೆಲಸ ಮಾಡೋದು, ಬೀಯಿಂಗ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆ ಒಂದು ಪ್ರಾಸೆಸ್ ಇದೆಯಲ್ಲ, ಸಿನಿಮಾ ಪ್ರಾಸೆಸ್, ಹೋಗೋದು ದಿನ ಬೆಳಗ್ಗೆ 8 ಗಂಟೆಗೆ ಸೆಟ್ಟಲ್ಲಿ ರೆಡಿ ಆಗೋದು, ನೀವೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ನೋಡೋದು, ಆ್ಯಂಡ್ ಆ ಪರ್ಫಾರ್ಮೆನ್ಸ್, ಆ ಇಂಟೆನ್ಸ್, ನನಗದೊಂದು ಸೋರ್ಸ್ ಆಗಿತ್ತು. ನನ್ನ ಎಮೋಷನ್ಸ್ನೆಲ್ಲ ಆಚೆ ಹಾಕೋ ಒಂದು ಸೋರ್ಸ್ ಆಗಿತ್ತು. ಅದನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ನನಗೆ ಕ್ಯಾಮ್ರಾ ಮುಂದೆ ನಿಂತು ಪರ್ಫಾರ್ಮ್ ಮಾಡೋದು ಆ್ಯಸ್ ಅ ಪರ್ಫಾರ್ಮರ್, ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಇವಾಗ ನಂಗೆ ಅದು ಮಾಡೋಕ್ಕಾಗ್ತಿಲ್ಲ. ಹಾಗಂತ ನನ್ನ ಜೀವನನ ಗಿವ್ ಅಪ್ ಮಾಡಿಲ್ಲ. ಐ ಟುಕ್ ಅಬೌಟ್ 6 months ಮನೇಲಿ ಕೂತ್ಕೊಂಡು ರಿಸರ್ಚ್ ಮಾಡಿದೆ, ಕೆಲಸ ಮಾಡಿದೆ, ನೋಡಿದೆ ಹೇಗೆ ನಾನು ನೆಕ್ಸ್ಟ್ ಜೀವನ ಮಾಡಬಹುದು ಅಂತ ಹೇಳ್ಬಿಟ್ಟು. ನಾನು ಮುಂಚೆ IT ವರ್ಕ್ ಮಾಡ್ತಾ ಇರೋಳು, IT ವಾಪಸ್ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಇಟ್ಸ್ ಬಿನ್ ಆಲ್ಮೋಸ್ಟ್ 10-15 years. ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ ನಾವು. ಆವಾಗ ಓದಿರೋದು, ಆವಾಗ ಮಾಡಿರೋದು. ದೇರ್ ವಾಸ್ ನೋ ವೇ ಐ ಕುಡ್ ಗೋ ಬ್ಯಾಕ್. ಏನು ಮಾಡೋದು ಅಂತ ಅಂದ್ಕೊಂಡಾಗ ದಿಸ್ ಕಾಂಟೆಂಟ್ ಕ್ರಿಯೇಷನ್, ನನಗೆ ಆ್ಯಕ್ಚುಲಿ ಕಾಂಟೆಂಟ್ ಕ್ರಿಯೇಷನ್ ಗೊತ್ತೇ ಇರಲಿಲ್ಲ, ನಂಗೆ ಗೊತ್ತೇ ಇಲ್ಲ ಅದು. ನನಗೆ ನನ್ನ ಸಿನಿಮಾದಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಕೇಳಬೇಕು. ಲಾಸ್ಟ್ ಒಂದು ರೀಲ್ ಹಾಕ್ತೀರಿ, ತುಂಬಾ ಇಮೋಷನಲಿ ಹೊರಬರೋ ರೀತಿ, ಸಿಕ್ಕಾಪಟ್ಟೆ ವೈರಲ್ ಆಗಿಬಿಡುತ್ತೆ ಬೇರೆ ಬೇರೆ ಮೀಡಿಯಾಗಳಲ್ಲಿ. ದಿಸ್ ಇಸ್ ಅ ಡ್ರಾಮಾ, ಸಿಂಪತಿ ಗೈನಿಂಗ್, ಸ್ಟ್ರೇಟ್ ಹಿಟ್ ಆಗಿ ಅಂಥವ್ರಿಗೆ ಏನು ಹೇಳ್ತೀರಿ? ಸೊ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಸಿಂಪತಿ ಗೇನ್ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ನಾನು ಆ ವಿಡಿಯೋ ಮಾಡಿದ್ದ ಹೆಂಗೆ ಏನಕ್ಕೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಅದು ಗೊತ್ತಿರ್ಬೋದು, ಯಾವುದೇ ಒಂದು ಥೆರಪಿಸ್ಟ್ ಹತ್ರ ಹೋದರೆ ಸಾಕು, ದೇ ಆಸ್ಕ್ ಯು ಟು ಅ ಜರ್ನಲ್. ನೀವು ನಿಮ್ಮ ಲೈಫ್ನ, ನಿಮ್ಮ ದಿನಾನ ಜರ್ನಲ್ ಮಾಡಿ ಅಂತ ಹೇಳ್ತಾರೆ. ಸೊ ನನಗೇನು ಅಂದರೆ, ನಾನು ಏನಾದರೂ ಬರ್ಕೊಂಡು ಹೋಗ್ತೀನಲ್ಲ, ಜರ್ನಲ್ ಇಸ್ ಟು ಟ್ರೈ ಆ್ಯಂಡ್ ಗೆಟ್ ದ ಪಾಸಿಟಿವಿಟಿ ಔಟ್ ಆಫ್ ಯು, ನಿಮ್ಮ ಥಾಟ್ಸ್ ಪ್ರಾಸೆಸ್ನ. ಸೊ ನಂದೇನಾಗ್ತಾ ಇತ್ತು ಅಂದರೆ, ನಾನು ಜರ್ನಲ್ ಮಾಡ್ಕೊಂಡು ಹೋದರೆ ಬರ್ಕೊಂಡು ಹೋಗ್ತಾ ಇದ್ರೆ ಫುಲ್ ನೆಗೆಟಿವ್ ಥಾಟ್ಸ್ಗೆ ಹೋಗ್ತಾ ಇತ್ತು. ನನ್ನ ಥಾಟ್ಸು ನೆಗೆಟಿವ್ಗೆ ಹೋಗ್ತಾ ಇತ್ತು. ಆ್ಯಂಡ್ ಲೈಕ್ ಐ ಸೆಡ್, ನಾನು ಕ್ಯಾಮ್ರಾ ಮುಂದೆ ಇರೋದು, ನನ್ನ ಕೆಲಸ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ದೆನ್ ನನ್ನ ಥೆರಪಿಸ್ಟ್ ನಂಗೆ ಹೇಳಿದ್ರು, ಯು ಸ್ಟಾರ್ಟ್ ಜರ್ನಲಿಂಗ್ ಯುವರ್ ಲೈಫ್ ಥ್ರೂ ಸಮ್ ಹೌ. ಇಫ್ ಯು ಲೈಕ್ ಕ್ಯಾಮ್ರಾಸ್, ಡೂ ದ್ಯಾಟ್. ಸ್ಟಾರ್ಟ್ ರೆಕಾರ್ಡಿಂಗ್ ಯುವರ್ ಲೈಫ್ ಸೊ ದ್ಯಾಟ್ ನೀನು ನಿನ್ನ ಪ್ರೋಗ್ರೆಸ್ನ ನೋಡಬಹುದು, ನೀನು ಹೆಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಏನು ನಡೀತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ನನಗೇನೋ ಒಂದು ಮನೇಲಿ ಕೂತ್ಕೊಂಡು ಮಾಡೋಕ್ಕೆ ಬೇಕಾಗಿತ್ತು. ನನಗೆ ಮಾತಾಡೋಕ್ಕೆ ಯಾರೂ ಇರಲಿಲ್ಲ, ನನಗೆ ಕೆಲಸ ಇರಲಿಲ್ಲ. ಬೆಳಗಿಂದ ಸಂಜೆವರೆಗೂ ಒಂದು ಜಾಗದಲ್ಲಿ ಕೂತ್ಕೊಂಡು ಹುಚ್ಚಿಯಾಗಿಬಿಡ್ತಿದ್ದೆ ನಾನು. ಆ್ಯಕ್ಚುಲಿ ಲಿಟ್ರಲಿ ಐ ವಾಸ್ ಲೂಸಿಂಗ್ ಮೈ ಮೈಂಡ್. ನನಗೇನೋ ಒಂದು ಮಾಡೋಕ್ಕೆ ಕೆಲಸ ಬೇಕಾಗಿತ್ತು, ಏನೋ ಒಂದು ರೀತಿಲಿ ನನ್ನನ್ನು ಆಕ್ಯುಪೈ ಮಾಡಬೇಕಾಗಿತ್ತು. ಆ್ಯಂಡ್ ಆವತ್ತು ದ ಡೇ ಐ ಆ್ಯಕ್ಚುಲಿ ಪೋಸ್ಟೆಡ್ ದಟ್, ಅದರ 2 days ಬ್ಯಾಕ್ ನನ್ನ ಥೆರಪಿ ಇತ್ತು. ಆ್ಯಂಡ್ ದಟ್ಸ್ ವೆನ್ ಡಾಕ್ಟರ್ ಸಜೆಸ್ಟೆಡ್ ಮೀ ಸೇಯಿಂಗ್, ಯು ಲೈಕ್ ಕಾಂಟೆಂಟ್, ಯು ಲೈಕ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ನಿನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ವೈ ಡೋಂಟ್ ಯು ಸ್ಟಾರ್ಟ್ ಜರ್ನಲಿಂಗ್ ಯುವರ್ ಲೈಫ್ ಇನ್ ದ ಹೌಸ್ ಅಂತ ಹೇಳಿಬಿಟ್ಟು. ದೆನ್ ದಟ್ಸ್ ಹೌ ಐ ಡಿಡ್ ಇಟ್. ನಾನು ಇಟ್ಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಎಂಟೈರ್ ವರ್ಕ್. ಐ ಡಿಡ್ ಇಟ್, ಎಡಿಟ್ ಮಾಡಿದೆ. ಆ್ಯಂಡ್ ಐ ಥಾಟ್ 100 times, ನೀವು ಯೋಚನೆ ಮಾಡಲ್ಲ ನಾನು ಎಷ್ಟು ಸತಿ ಯೋಚನೆ ಮಾಡಿದೆ ನಾನು ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಜನರು ನಾವು ನಗ್ತಾ ಇರೋದನ್ನು ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ರಿಯಲ್ ಆಗಿರಬೇಕು ಅಂತಲೂ ಹೇಳ್ತಾರೆ. ರಿಯಲ್ ಆಗಿರಬೇಕು, ಫೇಕ್ ಮಾಡಬಾರ್ದು, ಯು ಹ್ಯಾವ್ ಟು ಬಿ ರಿಯಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ವೆನ್ ಯು ಟ್ರೈ ಟು ಬಿ ರಿಯಲ್ ಇನ್ ದ ಸೋಷಿಯಲ್ ಮೀಡಿಯಾ, ದೇ ಕಾಲ್ ಇಟ್ ಸಿಂಪತಿ, ಫೇಕ್. ನಂಗೆ ಸಿಂಪತಿ ತೊಗೊಳ್ಳೇಬೇಕು ಅಂದಿದ್ರೆ ಎಷ್ಟು ಮೀಡಿಯಾದವ್ರು ನೀವೆಲ್ಲ ನಾನು ಟ್ರೈ ಮಾಡಿದ್ದೀರಾ ಕಾಂಟ್ಯಾಕ್ಟ್ ಮಾಡೋಕ್ಕೆ. ನಾನು ಚಾನಲ್ ಮುಂದೆ ಕೂತ್ಕೊಂಡು ಹತ್ಕೊಂಡಿರ್ಬೋದಿತ್ತಲ್ವ, ಗೋಳಾಡ್ಕೊಂಡು ನನ್ನ ಸಿಂಪತಿ ತೊಗೊಳ್ಬೋದಿತ್ತಲ್ವ. ಐ ಕುಡ್ ಹ್ಯಾವ್ ಡನ್ ದ್ಯಾಟ್. ನನ್ನ ಸಿಂಪತಿ ತೊಗೊಳಕ್ಕೆ ತುಂಬ ಆಪ್ಷನ್ಸ್ಗಳಿತ್ತು. ನನಗೆ ಇವತ್ತಿಗೂ ಸಿಂಪತಿ ಬೇಡ. ಆ್ಯಕ್ಚುಲಿ ನನಗೆ ಇವತ್ತಿಗೂ ಯಾರು ನನ್ನ ಅಯ್ಯೋ ಅಂತ ಹೇಳೋದು ಬೇಡ. ನಾನು ಐ ಆಮ್ ನಾಟ್ ಅ ವಿಕ್ಟಿಮ್. ಐ ಆಮ್ ಟ್ರೈಯಿಂಗ್ ಟು ಸರ್ವೈವ್. ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಆ ಇನ್ಸಿಡೆಂಟಿಂದ ಮುಂದೆ ಹೋಗಿ ಒಂದು ಹೊಸ ಜೀವನ ಕಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ವಿಕ್ಟಿಮ್ ಅಲ್ಲ, ನನಗೆ ಸಿಂಪತಿ ಬೇಡ. ಐ ವಾಂಟ್ ಟು ಸರ್ವೈವ್.
ಎಲ್ಲರ ಲೈಫಲ್ಲೂ ಒಂದು ಕೆಟ್ಟದಾಗುತ್ತೆ. ನನ್ನ ಲೈಫಲ್ಲಿ ಕೆಟ್ಟದಾಗಿದೆ, ಅದು ನಾನೇ ರಾಂಗ್ ಅಂತಲೇ ಅಂದ್ಕೊಳ್ಳೋಣ, ಅವರೇ ಕರೆಕ್ಟ್ ಅಂತಲೇ ಅಂದ್ಕೊಳ್ಳೋಣ. ನಾನು ತಿತ್ಕೊಂಡು ಮುಂದೆ ಹೋಗ್ಬಿಡಿ, ನಾನು ತಿತ್ಕೊಂಡು ಮುಂದೆ ಹೋಗ್ಬಿಟ್ಟು ಹೊಸ ಜೀವನ ಕಟ್ಕೋತೀನಿ. ಈಗ ಒಂದು ಹುಡುಗ ತುಂಬ ಅರ್ನ್ ಮಾಡಿ ತುಂಬ ಒಂದು ಲಕ್ಷ ಕಾರ್ ತಗೊಂಡ್ರೆ ಅಥವಾ ಯಾವುದೋ ಒಂದು ಲಕ್ಸುರಿ ತಗೊಂಡ್ರೆ ಈಸ್ ವರ್ಕಿಂಗ್, ಅವ್ನು ಅರ್ನ್ ಮಾಡಿದ್ದಾನೆ, ಅವ್ನು ಮಾಡ್ತಾ ಇದ್ದಾನೆ ಅಂತ. ಅದೇ ಒಂದು ಹುಡುಗಿ ಏನೋ 1 ಕೋಟಿ ಮನೆ ತಗೊಂಡ್ಲು ಅಂದ್ಕೊಳ್ಳಿ, ಅಥವಾ ಒಂದು ಪಾರ್ಶೆ ಕಾರ್ ತಗೊಂಡ್ಲು ಅಂದ್ಕೊಳ್ಳಿ, ಬರುತ್ತೆ 1, 2, 3. ಅದು ನಿಮ್ಮ ಕೇಸಲ್ಲಿ ಈ ಇನ್ಸಿಡೆಂಟ್ ಆದ ನಂತರ ಒಂದಷ್ಟು ಟಾಪಿಕ್ಸ್ ಬಂದಿದ್ದು ಏನಂದ್ರೆ, ಇವರು ಒಂದು ಪ್ರೊಡ್ಯೂಸರಿಗೆ ಚೀಟ್ ಮಾಡಿದ್ದಾರೆ, ಇನ್ನು 3-4 ಜನಕ್ಕೆ ಹಿಂಗೆ ಮಾಡಿದ್ದಾರೆ, ಈ ಹುಡುಗಿ ಹಿಂಗೆ ಎಲ್ಲರಿಗೂ ಚೀಟ್ ಮಾಡಿ. ಮತ್ತೆ ಎಲ್ಲಿದ್ದಾರೆ ಅವರೆಲ್ಲ? ಎಲ್ಲಿದ್ದಾರೆ ಅವರೆಲ್ಲ? ಬರ್ಬೋದಿತ್ತಲ್ವಾ, ಮಾತಾಡ್ಬೋದಿತ್ತಲ್ವಾ? ಇದೇ ಸಿನಿಮಾ ಇಂಡಸ್ಟ್ರಿಲಿ ನಾನು ಇದ್ದಿದ್ದಲ್ವಾ? ಅದೇ ಪ್ರೊಡ್ಯೂಸರ್ಗೆ ಯಾವ್ದಾದ್ರು ಮೋಸ ಮಾಡಿದ್ರೆ ಆ ಪ್ರೊಡ್ಯೂಸರ್ ಯಾಕೆ ಇಷ್ಟು ಟೈಮ್ ಆದರೂ ಬಂದು ಮಾತಾಡಲಿಲ್ಲ? ಹೇಳಕ್ಕೆ ಏನು ಬೇಕಾದರೂ ಹೇಳ್ಬೋದು. ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಪೋಸ್ಟ್ ಆಗುತ್ತೆ, ನಿಮ್ಮ ಫ್ಲೈಟ್ ಟಿಕೆಟ್ಸ್ದು, ಮತ್ತು ನೀವು ಅಳ್ತಾ ಇರೋದು, ಆಮೇಲೆ ವೈಶಾಖ್ ಅವರ ಫೋಟೋ ಹಾಕ್ಬಿಟ್ಟು. ವೈಶಾಖ್ ಅವ್ರ ಫೋಟೋ ನೋಡಿದ್ದೀರಾ ಅಲ್ವಾ? ಗ್ರೂಪ್ ಫೋಟೋಯಿಂದ ಕ್ರಾಪ್ ಮಾಡ್ಬಿಟ್ಟು ಹಾಕಿರೋದು. ನಾವು 6 ಜನ ಇದ್ದೀವಿ ಟ್ರಿಪ್ಪಲ್ಲಿ, ನೀವೇ ನೋಡಿದ್ದೀರಾ, ಎಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ. ಕ್ರಾಪ್ ಮಾಡ್ಬಿಟ್ಟು ನಮ್ಮಿಬ್ಬರು ಫೋಟೋ ಮಾತ್ರ ಹಾಕಿದ್ದಾರೆ. ಏನು ಹೇಳ್ತೀರಾ? ಪರ್ಸ್ನಲ್ ಆಗಿ ನಮ್ಮಿಬ್ಬರದ್ದು ಏನಾದರೂ ಎಲ್ಲಾದರೂ ಫೋಟೋ ಇದೆಯಾ ಇಂಟಿಮೇಟ್ ಆಗಿ ಇರೋದು? ನಂದು ವೈಶಾಖ್ದು ಹಾಕಿರೋದು ಅದು ಪ್ರಾಪರ್ ಆಗಿದೆ. ನಾವೊಂದು 8 ಜನ ಇದ್ದೀವಿ, ಆ 8 ಜನದಲ್ಲಿ 2 ಫೋಟೋನ ಕ್ರಾಪ್ ಮಾಡ್ಬಿಟ್ಟು ಹಾಕಿದ್ದಾರೆ. ಆ್ಯಂಡ್ ಇನ್ನೊಂದು ಕೇಳ್ತೀನಿ ನಾನು ನಿಮಗೆ, ಇವಾಗ ನೀವೊಂದು ಫ್ಲೈಟ್ ಬುಕ್ ಮಾಡಿದ್ದೀರಾ ಅಂತಂದರೆ ಆ ಫ್ಲೈಟ್ ಟಿಕೆಟ್ ನಿಮ್ಮ ಹತ್ರ ಇರುತ್ತೆ, ನಿಮ್ಮ ಇಮೇಲಲ್ಲಿ ಇರುತ್ತೆ. ಹೆಂಗೆ ನಾನು ಅದೇ ಕೇಳ್ತಿರೋದು, ಬೇರೆ 3rd ಪರ್ಸನ್ಗೆ ನಿಮ್ಮ ಫ್ಲೈಟ್ ಟಿಕೆಟ್ ಬೋರ್ಡಿಂಗ್ ಪಾಸ್ ಹೆಂಗೆ ಸಿಗಕ್ಕೆ ಸಾಧ್ಯ? ಹೌ ಇಸ್ ದಟ್ ಅದರ್ ಪರ್ಸನ್ ಹ್ಯಾಸ್ ಆಕ್ಸೆಸ್ ಟು ಯುವರ್ ಪರ್ಸನಲ್ ಲೈಫ್? ದಿಸ್ ವಾಸ್ ಆಫ್ಟರ್ ದ ಬ್ರೇಕಪ್. ಹೌ? ಹೆಂಗೆ ಆ ಪವರ್ ಹೆಂಗೆ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ಸಂಬಡಿ ಎಲ್ಸಸ್ ಬೋರ್ಡಿಂಗ್ ಪಾಸ್? ಹೇಗೆ ಸಾಧ್ಯ ಅದು ನಾನು ಕೇಳ್ತಾ ಇರೋದು. ಎಷ್ಟೇ ಪವರ್ಫುಲ್ ಪರ್ಸನ್ ಆಗಿರಲಿ, ಏರ್ಪೋರ್ಟಲ್ಲಿ ಬರೋ ಬೋರ್ಡಿಂಗ್ ಪಾಸ್ ಆ್ಯಕ್ಚುಲಿ ನಮಗೆ, ನಾವು ಹೋಗ್ಬಿಟ್ಟು ಸ್ಟಾಫ್ ಹತ್ರ ಅಲ್ಲಿ ಹೋಗ್ಬಿಟ್ಟು ವೆಬ್ ಚೆಕ್ ಇನ್ ಆಗ್ಬಿಟ್ಟು ಆಫ್ಟರ್ ದ ಬ್ರೇಕ್ ಕೇಳಿದ್ರೆ ಎಷ್ಟು ಸ್ಪ್ಯಾನ್ ಅಲ್ಲಿ ಇದಾಗಿದ್ದು ನಿಮ್ಮ ಬೋರ್ಡಿಂಗ್ ಪಾಸ್ ಬೇರೆಯವ್ರಿಗೆ ಸಿಕ್ಕಿತ್ತು ಅಂದ್ರೆ ಹೇಗೆ? ಅದು ಎಷ್ಟು ಸ್ಪ್ಯಾನ್ ಅಲ್ಲಿ, ಅಂದ್ರೆ ಬ್ರೇಕಪ್ ಆದ ನಂತರ ಸ್ಟಾಕಿಂಗ್ ಅಂತ ಕೂಡ ನೀವು ಹೇಳ್ತಾ ಇದ್ರಿ, ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆದ್ಮೇಲೆ. 4 ಮಂತ್ಸ್ ಆದ ನಂತರ. ಆ್ಯಂಡ್ ನನ್ನ ಪ್ರಶ್ನೆ ಅದೇ, ಅಂದರೆ ಹೆಂಗೆ ಇವಾಗ ನಮಗೇನೆ ಬೋರ್ಡಿಂಗ್ ಪಾಸ್ ತೊಗೋಬೇಕು ಅಂತ ಹೇಳಿದ್ರೆ, ನಾನು ಹೋಗ್ಬಿಟ್ಟು ಏರ್ಪೋರ್ಟಲ್ಲಿ ಕ್ಯಾಬಿನ್ ಕ್ರೂ ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ನಾನು ಬೋರ್ಡಿಂಗ್ ಪಾಸ್ ತೊಗೋಬೇಕು. ಅವ್ರು ಹಾಗೆ ಬೇರೆ ಯಾರಿಗೂ ಕೊಡಲ್ಲ. ಹೆಂಗೆ ಆ ಬೋರ್ಡಿಂಗ್ ಪಾಸು ವೈರಲ್ ಆಗಿ ಆಚೆ ಬರೋಕ್ಕೆ ಸಾಧ್ಯ? ಆ ಬೋರ್ಡಿಂಗ್ ಪಾಸ್ ಸಿಗೋಷ್ಟು ಪವರ್ ಯಾರಿಗಿದೆ? ಹೋಗ್ಬಿಟ್ಟು ಏರ್ಪೋರ್ಟಿಂದ ತೊಗೊಳ್ಳೋಷ್ಟು ಪವರ್ ಯಾರಿಗಿದೆ? ಹೆಂಗೆ ಸಿಗೋಕ್ಕೆ ಸಾಧ್ಯ? ಇಟ್ಸ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇದು ಮಾಡ್ತಾ ಇರೋದು ತಾನೆ ಅದು. ಆ್ಯಂಡ್ ಒಬ್ರ ಹತ್ರ ನಾನು ಬ್ರೇಕಪ್ ಆದಮೇಲೆ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನಾನು ಅವ್ರ ಜೊತೆನೇ ಇದ್ದು ನಾನು ಏನಾದರೂ ಮಾಡ್ತಾ ಇದ್ರೆ, ಅವಾಗ ಬೋರ್ಡಿಂಗ್ ಪಾಸ್ ಬಂದಿದ್ರೆ, ದೆನ್ ಐ ಆಮ್ ಆನ್ಸರಬಲ್ ಟು ದಟ್ ಪರ್ಸನ್. ನಿಮಗೆ ಸ್ಪೆಂಡ್ ಮಾಡಿರೋ ಹಣವನ್ನ ವಾಪಸ್ ಕೇಳಿದ್ರೆ ಕೃಷಿ ಅವರು ಸೂಸೈಡಲ್ ಅಟೆಂಪ್ಟ್ ನ ಮಾಡ್ಬಿಟ್ಟು ಎಸ್ಕೇಪ್ ಆಗ್ತಾರೆ. ಏನ್ ಹೇಳ್ತೀರಿ ಇದಕ್ಕೆ? ದೀಸ್ ಆರ್ ದ ಕಮೆಂಟ್ಸ್. ನೋ ಮ್ಯಾಮ್, ನನಗೆ ಕೊಟ್ಟಿರೋ ಥಿಂಗ್ಸ್ ಏನೇನಿದೆಯಲ್ಲ ಅದನ್ನೆಲ್ಲ ನಾನು ವಾಪಸ್ ಕೊಟ್ಟಿದ್ದೀನಿ. ಯಾವತ್ತೂ ನಾನು ಯಾವುದೇ ಪೋರ್ಷೆ ಕಾರ್ನ ಟಚ್ಚು ಕೂಡ ಮಾಡಿಲ್ಲ, ನನ್ನ ಹತ್ರ ನಾನು ಈಸ್ಕೊಂಡು ಇಲ್ಲ. ಅದೊಂದು ಕಾರ್ ಬಗ್ಗೆ ತುಂಬ ಓಡಾಟ ನಡೀತಾ ಇತ್ತು. ಅವ್ರು ಆ ಕಾರ್ ಮಾಡಿಸಿದ್ದಾರೆ, ಕಸ್ಟಮೈಸ್ ಮಾಡಿಸಿದ್ದಾರೆ. ಬಟ್ ಆ ಕಾರ್ನ ನಾನು ಈಸ್ಕೊಂಡಿದ್ದೀನ? ಇಲ್ಲ. ಟಚ್ ಮಾಡಿದ್ದೀನ? ಇಲ್ಲ. 5 ನಿಮಿಷನೂ ಆ ಕಾರ್ನ ನನ್ನ ಹತ್ರ ನಾನು ಇಟ್ಕೊಂಡಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ನನಗೆ ಮಾಡಿಸಿದಾರ, ಕಷ್ಟಪಟ್ಬಿಟ್ಟು ಅವ್ರು ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ನನಗೋಸ್ಕರ ಕಾರ್ನ ಕಸ್ಟಮೈಸ್ ಮಾಡಿಸಿದ್ದಾರೆ ವೆನ್ ಐ ವಾಂಟೆಡ್ ಟು ಬ್ರೇಕಪ್. ಓಕೆ, ಆಯ್ತಾ? ಬಟ್ ಆ ಕಾರ್ನ ನಾನು ಈಸ್ಕೊಂಡು ಓಡಾಡಿದ್ದೀನ? ಇಲ್ಲ. ನನ್ನ ಹೆಸರಲ್ಲಿ ಏನಾದರೂ ಇದೆಯಾ ಆಸ್ತಿ ಪಾಸ್ತಿ? ಇವಾಗ ನನ್ನ ಹೆಸರಲ್ಲಿ ಏನಾದರೂ ಬರಬೇಕು ಅಂದರೆ ಮನೆ ಮಾಡಿಸಿದ್ದಾರೆ ಅದು ಇದು ಅಂತಿದೆಯಲ್ಲ, ಅದಕ್ಕೆ ನಾನು ಸೈನ್ ಮಾಡಬೇಕಲ್ವಾ? ಆ ಥರ ಏನಾದರೂ ಇದೆಯಾ? ಇಲ್ಲ. ನಾನು ಇದೆಲ್ಲ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಭಯ ಆಗ್ತಿದೆ ಇದೆಲ್ಲ ಹೇಳ್ತಾ ಇದ್ರೆ, ಬಿಕಾಸ್ ನಿಮ್ಮನ್ನು ಪ್ರೀತಿ ಮಾಡುವವರು ಅರ್ಥ ಮಾಡ್ಕೊಂಡೇ ಇಟ್ ವಿಲ್ ಆ್ಯಕ್ಚುಲಿ ಟ್ರಿಗರ್ ಇನ್ ಅ ವೆರಿ ಬ್ಯಾಡ್ ವೇ.
ಬಟ್ ನಾನು ತಗೊಂಡಿಲ್ಲ. ಅವ್ರು ನನಗೆ ಸ್ಪೆಂಡ್ ಮಾಡಿದಾರಾ? ಹೌದು, ನಂಗೆ ಸ್ಪೆಂಡ್ ಮಾಡಿದಾರೆ, ನಾನೇ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ದುಡ್ಡಿನ ವಿಷಯದಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಆಟೋದಲ್ಲಿ ಓಡಾಡಕ್ ಬಿಡ್ತಾ ಇರ್ಲಿಲ್ಲ. ನಾನು ಸೋರ್ಸ್ ಮಾಡಿಬಿಟ್ಟು ರೆಂಟೆಡ್ ಆಗಿ ಜ್ಯುವೆಲರ್ಸ್ ತೊಗೊಂಡು ಹಾಕೊಳಕ್ ಬಿಡ್ತಾ ಇರಲಿಲ್ಲ. ನೀನು ಹೀಗೆ ಇರಬೇಕು, ನೀನು ಇದೇ ರೀತಿಯಲ್ಲಿ ಇರಬೇಕು, ನೀನು ಇದೇ ಕಂಫರ್ಟಬಲ್ ಆಗಿ ಇರಬೇಕು. ವಿಚ್ ಇಸ್ ದ ಪಾಯಿಂಟ್ ಸೂಸೈಡ್ ಮಾಡ್ಕೋಬೇಕು ಅಂತ? ಹೌ ಕಮ್? ಹೆಂಗ್ ಅದು ಡಿಸಿಷನ್? ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಔಟ್ ದ ರಿಲೇಶನ್ಶಿಪ್. ಇವಾಗೆಲ್ಲ ಏನಾಗಿದೆಯಲ್ಲ ಇದೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಐ ವಾಸ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್. ಆ್ಯಂಡ್ ಐ ವಾಂಟೆಡ್ ಟು ಗೆಟ್ ಔಟ್ ಆಫ್ ಇಟ್. ಆ್ಯಂಡ್ ನನಗೊಂದೇ ಆಪ್ಷನ್ ಇದ್ದಿದ್ದು ದ್ಯಾಟ್ ನನಗಿವತ್ತು ಅನಿಸುತ್ತೆ, ಆ್ಯಕ್ಚುಲಿ ನನಗಿವತ್ತು ಅನಿಸುತ್ತೆ, ನಾನು ಬದುಕಿರೋವರೆಗೂ ಇದು ನನ್ನ ಹಿಂದೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ವೈ ಇಸ್ ದಟ್? ಐ ಡೋಂಟ್ ನೋ, ಐ ಹ್ಯಾವ್ ದಿಸ್ ಫೀಲಿಂಗ್ ದ್ಯಾಟ್ ನಾನು ಬದುಕಿರೋವರೆಗೂ ಇದು ಇಟ್ ವಿಲ್ ಫಾಲೋ ಮೀ ಅಂತ. ಏನಾದ್ರು ಥ್ರೆಟ್ನಿಂಗ್ ಇದೆಯಾ? ಇಲ್ಲ, ಆ ರೀತಿ ಅಲ್ಲ. ಥ್ರೆಟ್ನಿಂಗ್ ಎಲ್ಲ ಏನೂ ಇಲ್ಲ ಇವಾಗ. ದೆರ್ ಇಸ್ ನಥಿಂಗ್ ದಟ್ ಈಸ್ ಹ್ಯಾಪನಿಂಗ್. ನನಗೆ ಗೊತ್ತಿರೋಂಗಂತೂ ಏನೂ ಇಲ್ಲ. ಬಿಕಾಸ್ ನಾನು ಯಾವ ವಿಷಯಕ್ಕೂ ಹೋಗ್ತಾ ಇಲ್ಲ. ನಾನು ನನ್ನ ಪಾಡಿಗೆ ನಂದು ಜೀವನ ನೋಡ್ಕೊಂಡಿದ್ದೀನಿ. ಆ ಥರ ಥ್ರೆಟ್ನಿಂಗು ಅದು ಇದು ಏನೂ ಇಲ್ಲ. ಇಟ್ಸ್ ಜಸ್ಟ್ ಅ ಫೀಲಿಂಗ್ ಅಷ್ಟೆ. ಐ ಡಿಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿ ಆಫ್ ದಿಸ್ ಬಿಕಾಸ್ ಇದು ನನಗೆ ಯಾವ ರೀತಿಯಲ್ಲಿ ಬ್ಯಾಕ್ಲ್ಯಾಶ್ ಆಗುತ್ತೆ ಅಂತ ನನಗೆ ಆಲ್ರೆಡಿ ನಂಗೆ ಚೆನ್ನಾಗಿ ಗೊತ್ತು. ನಾನು ನಿಮಗೆ ಕ್ಲಿಯರಾಗಿ ಇನ್ಫ್ಯಾಕ್ಟ್ ಹೇಳಿದ್ದೆ ಕೂಡ ದಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿ ಆಫ್ ದಿಸ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಬಟ್ ಐ ಥಿಂಕ್ ಇದಕ್ಕೆ ನಾನು ಇಂಟರ್ವ್ಯೂ ಕೊಡೋಕ್ಕೆ ತುಂಬ ಹೆಸಿಟೇಟ್ ಮಾಡ್ತಾ ಇದ್ದಿದ್ದು. ರೀಸನ್ ಏನು ಅಂದರೆ, ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಎಮೋಷ್ನಲ್ ಆಗಿ ಬಂದ್ಬಿಡುತ್ತೆ. ಟಾಪಿಕ್ಗಳು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮ್ಮನ್ನ ಪ್ರೀತಿ ಮಾಡುವ ಜನರಿಗೂ ಇರುತ್ತೆ, ಏನಾಯ್ತು ಕೃಷಿ ಲೈಫ್ ಅಲ್ಲ. ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿ ಮಾಡೋ ಜನರಿಗೆ ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಪ್ರೀತಿ ಮಾಡೋ ಜನರು ನಾನು ಏನು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ನನ್ನ ಜಡ್ಜ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು, ನನ್ನನ್ನು ನಾನು ಬಿಲೀವ್ ಮಾಡಿಸ್ಬೇಕು ಅನ್ನೋರು ನನ್ನವ್ರು ಅಲ್ವೇ ಅಲ್ಲ. ಆ್ಯಕ್ಚುಲಿ ದೇ ಆರ್ ನಾಟ್ ಮೈ ಪೀಪಲ್. ಮೈ ಪೀಪಲ್ ವಿಲ್ ನೋ ಮೀ ವಿತೌಟ್ ಮೀ ಎಕ್ಸ್ಪ್ಲೇನಿಂಗ್ ಟು ದೆಮ್. ಬಿಕಾಸ್ ಅವ್ರು ನನ್ನ ಜಸ್ಟ್ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಜಡ್ಜ್ ಮಾಡಿರಲ್ಲ. ಅವ್ರು ನನ್ನ ಇಷ್ಟು ವರ್ಷ ನೋಡಿರ್ತಾರೆ. ನಂದು ಒಂದು ಇನ್ಸಿಡೆಂಟ್ ನನ್ನ ಇಡೀ ಲೈಫ್ನ ಡಿಫೈನ್ ಮಾಡೋಕ್ಕಾಗಲ್ಲ ಅಲ್ವಾ? ನನ್ನ 35 ವರ್ಷದ ಲೈಫ್ ಏನು ಮತ್ತೆ ಅದು ಮ್ಯಾಟರ್ ಆಗಲ್ವಾ? ಇವತ್ತು ಎಲ್ಲರೂ ನಾನು ಸಿಕ್ಕಿದಾಗ ನನ್ನ 35 ವರ್ಷದವರೆಗೂ ಏನು ಮಾಡಿದೆ ಅಂತ ಯಾರೂ ನನ್ನ ಕೇಳ್ತಾ ಇಲ್ಲ. ಮಾತೆತ್ತಿದ್ರೆ ಈ ಇನ್ಸಿಡೆಂಟ್ ಬಗ್ಗೆ ಕೇಳ್ತಾರೆ. ಸೊ ಕೃಷಿಗೆ ಇದು ಒಂದೇ ಐಡೆಂಟಿಟಿನಾ? ಇಸ್ ದಿಸ್ ಒನ್ ಮಿಸ್ಟೇಕ್ ಅಥವಾ ಇಸ್ ದಿಸ್ ಒನ್ ಸಿಚುವೇಶನ್ ಇಸ್ ಮೈ ಐಡೆಂಟಿಟಿ? ಐ ಆಮ್ ಬಿಯಾಂಡ್ ಆಲ್ ದಿಸ್. ನೀವೊಬ್ರು ಕೂರ್ಗಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚಿಕ್ಕ ಕಮ್ಯುನಿಟಿ, ಅಂದ್ರೆ ಮನೆಗೆ ಹೋಗೋದಕ್ಕೆ ಹೇಗೆ ಅನ್ಸುತ್ತೆ? ನಿಮ್ಮ ಫ್ಯಾಮಿಲಿ? ನಾನು ಹೋಗ್ತಾನೆ ಇಲ್ವಲ್ಲ. ಐ ಆಮ್ ನಾಟ್ ಗೋಯಿಂಗ್. ಐ ಡೋಂಟ್ ನೋ ನನ್ನ ಹೇಗೆ ನೋಡ್ತಿದ್ದಾರೆ ಹೇಗೆ ನೋಡ್ತಿಲ್ಲ ಅಂತ. ಬಿಕಾಸ್ ನಮ್ಮ ಕೂರ್ ಕಮ್ಯುನಿಟಿ ತುಂಬ ಚಿಕ್ಕ ಕಮ್ಯುನಿಟಿ ಆಯಿತಾ. ಅಫ್ಕೋರ್ಸ್ ನನಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿಯಿಂದ. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಆರ್ ಕಪಲ್ ಆಫ್ ದೆಮ್ ಹೂ ಮೆಸೇಜ್ ಮೀ ನಮ್ಮ ಕಮ್ಯುನಿಟಿಯಿಂದನೇ ಸೇಯಿಂಗ್ ಇನ್ನು ಕಮ್ಯುನಿಟಿಯಿಂದ ಆಚೆ ಹಾಕ್ಬಿಡ್ತೀವಿ. ಸೀರಿಯಸ್ಲಿ? ಯಾ, ಐ ಹ್ಯಾವ್ ಮೆಸೇಜಸ್ ಇನ್ ಇನ್ಸ್ಟಾಗ್ರಾಮ್ ಸೇಯಿಂಗ್ ನಿನ್ನ ಕಮ್ಯುನಿಟಿಯಿಂದ ಆಚೆ ಹಾಕ್ಬಿಡ್ತೀವಿ. ಆ್ಯಂಡ್ ಏನು ಗೊತ್ತಾ, ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರಲಿ 4 ಗೋಡೆ ಮಧ್ಯೆ ಏನಾಗಿರುತ್ತಲ್ಲ, ಸತ್ಯ ನನಗೂ ಅವ್ರಿಗೂ ಅಷ್ಟೇ ಗೊತ್ತಿರೋದು. ಅಂತೆ ಕಂತೆಗಳು ಮಾತಾಡ್ಬೋದು. ಎಲ್ಲರ ಸ್ಟೋರಿಯಲ್ಲಿ ಅವ್ರ ಹೀರೋ ಬೇರೆಯವ್ರ ವಿಲನ್. ಸೊ ನಾನು ನನ್ನನ್ನು ನಂಬಿ ಅಂತಲೂ ಹೇಳ್ತಿಲ್ಲ, ಅವ್ರನ್ನ ನಂಬಿ ಅಂತಲೂ ಹೇಳ್ತಿಲ್ಲ. ನಾನು ಹೇಳೋ ಕಥೆಯಲ್ಲಿ ನಾನೇ ಹೀರೋಯಿನ್ ಆಗಿರ್ಬೋದು, ಅವ್ರು ವಿಲನ್ ಆಗಿರ್ಬೋದು. ಅವ್ರು ಹೇಳೋ ಕಥೆಯಲ್ಲಿ ಅವ್ರು ಹೀರೋ ಆಗಿರ್ಬೋದು, ನಾನು ವಿಲನ್ ಆಗಿರ್ಬೋದು. ಸತ್ಯ ಯಾವಾಗಲೂ ಗೊತ್ತಿರೋದು ಅಲ್ಲಿ ಇರೋರಿಗೆ ಮಾತ್ರ. ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ಏನು ಬೇಕಾಗಿತ್ತು ಒಂದು ರಿಲೇಷನ್ಶಿಪ್, ಅದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ಬೇಕಾಗಿರೋದು ನನಗೆ ಸಿಗಲಿಲ್ಲ. ಅದರಿಂದ ನಾನು ಆಚೆ ಬರಬೇಕಾಗಿತ್ತು. ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ? ಮಾನಿಟೈಸೇಷನ್ ರೀತಿಯಲ್ಲಿ. ಆ್ಯಂಡ್ ಇದೆಲ್ಲ ಆಚೆ ಬಂದವ್ರು ಹೇಳ್ಕೊಂಡಾಗ ಇಟ್ ಲುಕ್ ಲೈಕ್ ಇಟ್ ವಾಸ್ ಅ ಟ್ರಾನ್ಸಾಕ್ಷನ್. ಇಟ್ ಡಿಡ್ಂಟ್ ಲುಕ್ ಲೈಕ್ ಅ ಲವ್. ಪ್ರಕರಣವನ್ನು ಹೊರತುಪಡಿಸಿದ್ರೆ ಕೃಷಿ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಬಟರ್ಫ್ಲೈ, ಯಾವ ಡ್ರೆಸ್ ಎಲ್ಲಿಂದ ಸೊ ಮೇಕಪ್ ಬಗ್ಗೆ ತುಂಬಾ ಇಂಟ್ರೆಸ್ಟೆಡ್ ಆಗಿ ನಾನೇ ಪರ್ಸನಲಿ ನಿಮ್ಗೆ 2-3 ಸತಿ ಕೇಳಿದೀನಿ ಎಲ್ಲಿ ತಗೊಂಡ್ರಿ ಏನು ಅಂತ. ಸೊ ಹೆಂಗೆ ಮ್ಯಾನೇಜ್ ಮಾಡೋದು ನೀವೆಲ್ಲ ಐಟಮ್ಸ್ನ? ಈ ಡ್ರೆಸ್ಗೆ ಹಿಂಗೆ ಹಾಕೋಬೇಕು, ಹೆಂಗೆ ಈ ಟ್ಯಾಲೆಂಟ್ ಹೆಂಗೆ ನಿಮಗೆ? ನನಗೆ ಆ್ಯಕ್ಚುಲಿ ಡ್ರೆಸ್ಅಪ್ ಅಂದರೆ ತುಂಬ ಇಷ್ಟ ಆಯ್ತಾ. ನಾನು ಹೇಳಿದ್ನಲ್ಲ, ನಂಗೆ ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಪರ್ಫಾರ್ಮ್ ಮಾಡೋದು, ರೆಡಿ ಆಗೋದು, ಇದೆಲ್ಲ ನಂಗೆ ಚಿಕ್ಕ
ಚಿಕ್ಕದ್ರಿಂದನೂ ತುಂಬ ಇಷ್ಟ. ನೀವು ನನ್ನ ಸ್ಕೂಲ್ ಫೋಟೋಸ್ ಎಲ್ಲ ನೋಡ್ಬೇಕು ಆ್ಯಕ್ಚುಲಿ. ಅವಾಗ್ಲೇ ಐಲೈನರಲ್ಲಿ ಡಿಸೈನ್ ಆಗಿ ಬೊಟ್ಟು ಹಾಕೊಳ್ಳೋದು ಟ್ರೆಂಡಿಂಗಲ್ಲಿ ಇತ್ತಲ್ಲ. ಆಮೇಲೆ ಸ್ನೇಕ್ ಬರ್ಕೊಳ್ಳೋದು, ಡಿಸೈನ್ ಫುಲ್ ರಂಗೋಲಿ ಎಲ್ಲ ಹಾಕೊಳ್ಳೋದು. ಇವಾಗ ನೋಡಿದ್ರೆ ಅದು ಕೆಟ್ಟದಾಗ ಕಾಣಿಸುತ್ತೆ, ಬಟ್ ಅವಾಗ ಅದೇ ಒಂಥರ ಟ್ರೆಂಡು. ಆ್ಯಂಡ್ ನಂಗೆ ತುಂಬ ಉದ್ದ ಜಡೆ ಇತ್ತು ಅವಾಗ್ಲಿಂದಾನೆ. ಸೊ ಗೊತ್ತಲ್ಲ, ಸ್ಕೂಲಲ್ಲಿ ಯಾವಾಗಲೂ ಫುಲ್ ಜಡೆ ಹಾಕೋಬೇಕು, ಮಡ್ಚ್ಕೋಬೇಕು ಅಂತೆಲ್ಲ ಇರ್ತಾ ಇತ್ತು. ಬಟ್ ನಾನು ಹಂಗೆ ಮಾಡ್ತಾನೆ ಇರಲಿಲ್ಲ. ಇಲ್ಲಿವರೆಗೂ ಮಾತ್ರ ಜಡೆ ಹಾಕೊಂಡು ಫುಲ್ ಬಿಟ್ಕೊಂಡ್ಬಿಡೋದು. ಸೊ ಅವಾಗ್ಲಿಂದನೇ ನನಗೆ ರೆಡಿ ಆಗೋದು, ಡ್ರೆಸ್ಅಪ್ ಅಂದ್ರೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಸೀರೆ ಉಟ್ಕೊಳ್ಳೋದು, ಬಳೆ ಹಾಕೊಳ್ಳೋದು, ನಾನು 10th ಸ್ಟ್ಯಾಂಡರ್ಡಿಂದ ನಂಗೆ ಅದೊಂದು ಹುಚ್ಚು. ಅದೇನೋ ಒಂದು ಹುಚ್ಚು. ಬಳೆ ಅಂದರೆ ನನಗೆ ಐ ಆಮ್ ಸೋ ಅಬ್ಸೆಸ್ಡ್ ವಿತ್ ಬ್ಯಾಂಗಲ್ಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ನಂಗೊಂದು ಐಡಿಯಾ ಆ್ಯಕ್ಚುಲಿ, ಏನು ಹಾಕಿದ್ರೆ ನನಗೆ ಇಷ್ಟ ಆಗುತ್ತೆ, ನಾನು ಅದು ಯಾವ ಬ್ರ್ಯಾಂಡ್ ಅಥವಾ ಏನು ಎತ್ತ ಅಂತಲೂ ಅಂದ್ಕೊಳ್ಳೋಲ್ಲ. ನಾನು ಇನ್ಫ್ಯಾಕ್ಟ್ ಸುಮ್ಮನೆ ರೋಡ್ ಸೈಡಲ್ಲಿ ಹೋಗ್ತಿದ್ದೆ, ರೋಡ್ ಸೈಡಲ್ಲಿ ಯಾವ್ದಾದ್ರು ಬಟ್ಟೆ ಕಾಣಿಸಿದ್ರು ಕೂಡ ನನಗೆ ಇದನ್ನು ಹೇಗೆ ತೊಗೋಬೋದು, ಹೇಗೆ ಸ್ಟೈಲ್ ಮಾಡ್ಬೋದು ಅಂತ ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಆ ರೀತಿಯಲ್ಲಿ ಹಾಕ್ಕೊತೀನಿ. ನಂಗೆ ಅದೊಂದು ಐಡಿಯಾ ಇದೆ, ವಿಷನ್ ಇದೆ. ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮನೆ ವಿಷಯದಲ್ಲೂ ಅಷ್ಟೇ. ನನಗೆ ಮನೆಯಲ್ಲಿ ಏನಿಟ್ರೆ, ಯಾವ ಕಾರ್ನರಲ್ಲಿ ಏನಿಟ್ರೆ ಹೆಂಗಿರುತ್ತೆ, ನಾನು ಏನು ಬಟ್ಟೆ ಹಾಕೋಬೇಕು, ಏನು ತೊಗೋಬೇಕು, ಯಾವ ಥರ ಐ ಲವ್ ಡ್ರೆಸ್ಸಿಂಗ್ ಅಪ್. ನನಗೆ ಇನ್ಫ್ಯಾಕ್ಟ್ ಇದರಿಂದೆಲ್ಲ ಆಚೆ ಬರೋಕ್ಕೆ ಶುರು ಮಾಡಿದಾಗ ಐ ಥಿಂಕ್ ದಟ್ಸ್ ವಾಟ್ ಕೈಂಡ್ ಆಫ್ ನಾನು ಇಷ್ಟು ಐಸೋಲೇಟೆಡ್ ಆಗಿಬಿಟ್ಟಿದ್ದೆ ಅಂತ ಹೇಳಿದ್ರೆ, ನಾನು ಏನೂ ಬೇಡ, ಏನೇ ಬೇಡ ಅನ್ನೋ ಥರ ಎಲ್ಲ ಆಗಿಬಿಟ್ಟಿದ್ದೆ. ಆಮೇಲೆ ರೀಸೆಂಟಾಗಿ ನಾನು ಅವಾಗಿಂದ ನಾನು ಆ್ಯಕ್ಚುಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು. ನಾನು ಇದಕ್ಕೆ ಹೋಗಿದ್ನಲ್ಲ, ಆಯುರ್ವೇದ ರಿಟ್ರೀಟ್ಗೆ ಹೋಗಿದ್ನಲ್ಲ. ಇನ್ಫ್ಯಾಕ್ಟ್ ಇಫ್ ಯು ಸಿ, ನಾನು ಆವಾಗಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಜಾಸ್ತಿ. ಸೊ ಐ ಡೋಂಟ್ ನೋ, ಗಾಡ್ಸ್ ಗ್ರೇಸಿಂದ ನನಗೆ ಮನೆಯಿಂದ ಆಚೆ ತರಿಸ್ಬೇಕು ಅಂದ್ಬಿಟ್ಟೆ, ಅದು ಬಂತೋ ಏನೋ ಗೊತ್ತಿಲ್ಲ ನನಗೆ ಆ ಆಪರ್ಚುನಿಟಿ. ಸೊ ಅವ್ರು ರೀಚ್ ಔಟ್ ಆಗ್ತಿದ್ದಂಗೆ ಅಲ್ಲಿ ಹೋದೆ. ಅಲ್ಲಿ ನನಗೆ ಆ್ಯಕ್ಚುಲಿ ರಿಯಲೈಸ್ ಆಯಿತು ದ್ಯಾಟ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಬೀಯಿಂಗ್ ದ್ಯಾಟ್. ಹೋಗೋದು, ಡ್ರೆಸ್ಅಪ್ ಮಾಡೋದು, ಲುಕಿಂಗ್ ಎಟ್ ಮೈ ಸೆಲ್ಫ್ ಇನ್ ದ ಮಿರರ್, ನನಗೆ ನಾನು ಪಾಸಿಟಿವಿಟಿ ತೊಗೊಳ್ಳೋದು, ಮೋಟಿವೇಶನ್ ಕೊಡೋದು, ಆ ರೀತಿ. ಸೊ ನನ್ನ ಡ್ರೆಸ್ ಚಾಯ್ಸಸ್ ಅಷ್ಟೇ. ನಂಗೆ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲಿಂದ ತೊಗೊತೀರಾ, ಹೆಂಗೆ ತೊಗೊತೀರಾ ಅಂತ ಹೇಳ್ಬಿಟ್ಟು. ನಾನು ಎಲ್ಲೆಲ್ಲಿಂದನೂ ತೊಗೊಂಡಿರ್ತೀನಿ, ಒಂದೇ ಪ್ಲೇಸಿಂದ ಅಂತಿಲ್ಲ. ಆ್ಯಂಡ್ ಆಲ್ಸೋ ಲಾಟ್ ಆಫ್ ಈ ಸ್ಮಾಲ್ ಬ್ರ್ಯಾಂಡ್ಸ್ಗಳು, ಹೋಮ್ ಗ್ರೋನ್ ಬ್ರ್ಯಾಂಡ್ಸ್ಗಳು, ದೇ ರೀಚ್ ಔಟ್ ಟು ಮೀ. ಸೊ ಅವರು ಔಟ್ಫಿಟ್ಸ್ಗಳು ಕಳಿಸ್ತಾರೆ. ಸೊ ಹಾಗೆ ನೋಡಿಕೊಂಡು ರೆಡಿ ಆಗ್ತೀನಿ. ಅದೇನು ಆ ಥರ ಪ್ಲ್ಯಾನ್ ಅಂತ ಏನೂ ಮಾಡಲ್ಲ. ಆ ಟೈಮಲ್ಲಿ ರೆಡಿ ಆದಾಗ ನನಗೆ ಏನು ಇಷ್ಟ ಬರುತ್ತೆ ಅದನ್ನ ಹಾಕ್ಕೊಂಡು ಐ ಜಸ್ಟ್ ಗೆಟ್ ರೆಡಿ. ಸ್ಕಿನ್ ಕೇರ್ ಏನು ಮಾಡ್ತೀರಿ? ಹೋಮ್ ರೆಮಿಡಿ ಹೇಳಿ ಕ್ವಿಕ್ ಆಗಿ. ಈಗ ಎಲ್ಲೋ ಹೊರಗಡೆ ಹೋಗಬೇಕು, ಬಟ್ ನನ್ನ ಸ್ಕಿನ್ ಡಲ್ ಕಾಣಿಸ್ತಾ ಇದೆ. ಸೊ ನಂದು ಗೋ ಟು ರೆಮಿಡಿ ಏನು ಅಂತ ಹೇಳಿದ್ರೆ, ಸ್ಕಿನ್ ಡಲ್ ಆಗಿದೆ, ಪಿಗ್ಮೆಂಟೇಷನ್ ಅಥವಾ ಏನಾದರೂ ಸ್ವಲ್ಪ ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ, ಅರ್ಧ ಗಂಟೆಯಲ್ಲಿ ಪಾರ್ಟಿಗೆ ಹೋಗ್ಬೇಕು, ಸ್ಕಿನ್ ಎಲ್ಲ ಡಲ್ ಕಾಣಿಸ್ತಿದೆ. ಫಸ್ಟ್ ರೆಮಿಡಿ ನಂದು ಗೋ ಟು ಏನು ಅಂತ ಹೇಳಿದ್ರೆ, ಒಂದು ಹಾಲು, ರಾ ಮಿಲ್ಕ್ಗೆ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಟೋನರ್ ಥರ ಅಪ್ಲೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಬಿಡೋದು. 10 ಮಿನಿಟ್ಸ್ ಬಿಟ್ಟು ನೀವು ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ವಾಶ್ ಮಾಡೋದು. ಇನ್ಸ್ಟೆಂಟ್ ಗ್ಲೋ ಆ್ಯಕ್ಚುಲಿ, ಬಿಕಾಸ್ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಸೊ ಅದು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಸ್ಕಿನ್ನ. ಆ್ಯಂಡ್ ಟರ್ಮರಿಕಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಸ್ಕಿನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟು ಗ್ಲೋಗೆ, ಹೈಡ್ರೇಷನ್ಗೆ ಹನಿ, ರಾ ಹನಿ ಸಿಗುತ್ತಲ್ಲ, ಆ ಹನಿನ ಜಸ್ಟ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ತುಂಬ ಹೈಡ್ರೇಟೆಡ್ ಆಗಿ ಪ್ಲಂಪಿ ಆಗಿರುತ್ತೆ ಸ್ಕಿನ್ನು. ಸೊ ಇದು ನನ್ನ ಆ್ಯಕ್ಚುಲಿ ಗೋ ಟು ರೆಮಿಡಿ. ಯೂಶ್ವಲಿ ನಾನು ಅಕಸ್ಮಾತ್ ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಹನಿ ಇಸ್ ಹೈಡ್ರೇಷನ್, ಅದರಲ್ಲೂ ಆ್ಯಂಟಿ ಬ್ಯಾಕ್ಟೀರಿಯಾ ಇದೆ. ಸೊ ನನ್ನ ಸ್ಕಿನ್ ಆ್ಯಕ್ಚುಲಿ ತುಂಬ ಸೆನ್ಸಿಟಿವ್ ಮತ್ತು ಆ್ಯಕ್ನಿ ಪ್ರೋನ್ ಸ್ಕಿನ್. ಇನ್ ಕೇಸ್ ಏನಾದರೂ ಎಫೆಕ್ಟ್ ಆಗಬೇಕು ಅಂದರೆ ಅದು ನನ್ನ ಸ್ಕಿನ್ಗೆ ಎಫೆಕ್ಟ್ ಆಗಬೇಕು. ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಟರ್ಮರಿಕ್ ಅಷ್ಟೇ ತುಂಬ ಎಲ್ಲದಕ್ಕೂ, ಡ್ರೈ ಸ್ಕಿನ್ ಅವ್ರಿಗಾಗಲಿ, ಆಯಿಲಿ ಸ್ಕಿನ್ ಅವ್ರಿಗಾಗಲಿ, ಅಥವಾ ಆ್ಯಕ್ನಿ ಪ್ರೋನ್ ಸ್ಕಿನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಆ್ಯಂಡ್ ಹನಿ ಈಸ್ ಆಲ್ಸೋ ವೆರಿ ಗುಡ್, ನಾಟ್ ಜಸ್ಟ್ ಫಾರ್ ಫೇಸ್. ಹನಿ ಆ್ಯಕ್ಚುಲಿ ಯೋಗರ್ಟ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹೇರ್ ಮಾಸ್ಕ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಮೇಕಪ್ ಅಲ್ಲಿ ನ್ಯೂಡ್ ಲಿಪ್ಸ್ಟಿಕ್ಸ್ ಇಷ್ಟನಾ? ಬರೀ ನ್ಯೂಡೇ ಹಾಕೊಳ್ಳೋದು ನಾನು. ಐ ಡೋಂಟ್ ಥಿಂಕ್ ಸೊ. ನೀವು ಹೋಗ್ಬಿಟ್ಟು ನ್ಯೂಡಲ್ಲೇ ಒಂದು 10-15 ಇದೆ, ಬರೀ ನ್ಯೂಡು. ಅದು ನೋಡಿದ್ರೆ ಪ್ರಾಬಬ್ಲಿ ಎಲ್ಲ ಒಂದೇ ಕಲರ್ ಕಾಣಿಸ್ತಾ ಇರುತ್ತೆ. ಲಿಪ್ ಲೈನರಲ್ಲಿ ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ. ನನ್ನ ಹತ್ರ ಡಾರ್ಕ್ ಲಿಪ್ಸ್ಟಿಕ್ ಅಂತ ಒಂದಿರೋದು, ಡಾರ್ಕ್ ಮರೂನ್ ಒಂದು ಇದೆ, ನಾಟ್ ರೆಡ್. ಐ ಆಮ್ ನಾಟ್ ಅ ರೆಡ್ ಪರ್ಸನ್. ಡಾರ್ಕ್ ಮರೂನ್ ಅಂತ ಒಂದೇ ಇರೋದು, ಇನ್ನೆಲ್ಲ ನಂದು ನ್ಯೂಡ್ ಲಿಪ್ಸ್ಟಿಕ್ ಇರೋದು. ನನ್ನ ಹತ್ರ ಫೌಂಡೇಶನ್ಸ್ ಇಲ್ಲ, ಐ ಡೋಂಟ್ ಯೂಸ್ ಫೌಂಡೇಶನ್. ಒಂದೇ ಒಂದು ಟೆರಿಟರಿ ಫೌಂಡೇಶನ್ ಒಂದು ಇಟ್ಕೊಂಡಿದ್ದೀನಿ. ಯೂಶ್ವಲಿ ಕನ್ಸಿಲರ್ ಅಷ್ಟೇ ಹಾಕೋದು. ಹೆವಿ ಮೇಕಪ್ ನನಗೆ ಇಷ್ಟ ಆಗಲ್ಲ, ಅದು ನನ್ನ ಫೇಸಿಗೆ ಸೂಟು ಆಗಲ್ಲ. ನನಗೆ ಲಿಪ್ ಬಾಮ್ಸ್ ತುಂಬ ಇಷ್ಟ. ಲಿಪ್ ಬಾಮ್ಸ್ ಒಂದು ಇಷ್ಟಿದೆ ನನ್ನ ಹತ್ರ. ಬಟ್ ಅದೇ. ಫಿಟ್ನೆಸ್ ಬಗ್ಗೆ ಏನು ಹೇಳ್ತೀರಿ? ಹೆಂಗೆ ಈಗ ನಾನು ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ದೀರಾ, ಏನು? ಹೌದು, ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಬೇಕು ಅಂತಿದ್ದೆ ನಾನು.
ತುಂಬ ಜನ ನಂಗೆ ಇವಾಗ ರೀಸೆಂಟಾಗಿ ನಾನು ಯೂಟ್ಯೂಬ್ ಬ್ಲಾಗ್ ಶುರು ಮಾಡಿದ್ದು. ತುಂಬ ಜನ ನಂಗೆ ಮೆಸೇಜ್ ಮಾಡ್ತಿದ್ರು, ಮ್ಯಾಮ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಿ, ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಿ ಅಂತ. ನಾನು ಇನ್ಫ್ಯಾಕ್ಟ್ ಕಾಮಿಡಿಯಾಗಿ ಒಂದು 2 ಜನಕ್ಕೆ ರಿಪ್ಲೈ ಮಾಡಿದ್ದೆ. ನಂತರ ಸ್ಟ್ರೆಸ್ ತೊಗೊಳ್ಳಿ, ನೀವು ಆಗಲಿ ವೆಯ್ಟ್ ಲಾಸ್ ಹಾಕ್ಬಿಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಆ್ಯಕ್ಚುಲಿ ತುಂಬ ವರ್ಕೌಟ್ ಮಾಡ್ತಿದ್ದೆ. ಐ ಯೂಸ್ ಟು ಗೋ ಟು ಜಿಮ್ ಆ್ಯಂಡ್ ವರ್ಕೌಟ್ ಅಂದರೆ ನಂಗೆ ಸಖತ್ ಇಷ್ಟ ಇತ್ತು. ಇವಾಗ ವರ್ಕೌಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಆ್ಯಕ್ಚುಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಬೇಸಿಕ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಸೊ ವರ್ಕೌಟ್ ಮಾಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ನಾನು ವೆಯ್ಟ್ ಲಾಸ್ ಜರ್ನಿ ಅಂತ ಏನೂ ಮಾಡ್ತಾಯಿಲ್ಲ, ಅದಾಗೆ ಅದು ಲೂಸ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಐ ಆಮ್ ಟ್ರೈಯಿಂಗ್ ಟು ಗೇನ್ ವೆಯ್ಟ್, ಬಟ್ ಏನು ತಿಂದರೂ ಐ ಆಮ್ ನಾಟ್ ಪುಟ್ಟಿಂಗ್ ಆನ್ ವೆಯ್ಟ್. ಸೊ ಆ ಥರ ಏನು ಮಾಡ್ತಿಲ್ಲ. ನಾನು ಡಯಟ್ ಅಂತ ಮುಂಚಿಂದನೂ ಯಾವತ್ತೂ ಪ್ಲ್ಯಾನ್ ಮಾಡಿಲ್ಲ. ನಂದು ಐ ಈಟ್ ಕ್ಲೀನ್ ಫುಡ್ ಅಟ್ ಹೋಮ್. ನನಗೆ ಆಚೆ ತಿಂದು ಅಭ್ಯಾಸ ಇಲ್ಲ ಮುಂಚಿಂದನೂ. ಸೊ ಮನೇಲೇ ಅಡುಗೆ ಮಾಡಿಕೊಂಡು ಮನೇಲೇ ತಿಂತೀನಿ. ಅದೇ ನನ್ನ ಡಯಟ್ ಆ್ಯಕ್ಚುಲಿ. ಕೃಷಿ ಅವರು ತುಂಬ ದೇವರನ್ನ ನಂಬ್ತಾರೆ ಅಂತ ಅನ್ಸುತ್ತೆ. ಹೌದು. ಸೊ ಯಾವುದಾದ್ರೂ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನೀವು ಬೇಡ್ಕೊಂಡಿದ್ದ ತಕ್ಷಣಕ್ಕಾಗಿರೋದು? ಎಲ್ಲ ಟೈಮಲ್ಲೂ ಆ್ಯಕ್ಚುಲಿ ನಾನು ಒಂದು ಯಾವುದಾದ್ರೂ ಮೆಮೊರಿ ಶೇರ್ ಮಾಡೋದಾದ್ರೆ, ಈ ದೇವಸ್ಥಾನಕ್ಕೆ ಬೇಜಾರಾದಾಗ ಹೋಗ್ತೀನಿ, ಅಲ್ಲಿ ಪಾಸಿಟಿವ್ ವೈಬ್ಸ್ ಇದೆ, ಬೆಂಗಳೂರಲ್ಲಿ ಇದ್ರೆ ಎಲ್ಲಿ ಹೋಗ್ತೀರಾ? ನಾನು ಯೂಶ್ವಲಿ ಇಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಆಮೇಲೆ ಒಂದು ಮಹಾತ್ಮ ಟೆಂಪಲ್ ಇದೆ, ಶನಿ ಮಹಾತ್ಮ ಟೆಂಪಲ್ ಇದೆ. ಯೂಶ್ವಲಿ ನಾನು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊತೀನಿ. ನಾನು ಎಲ್ಲ ಥರ್ಸ್ಡೇ ಎಲ್ಲ ಸ್ಯಾಟರ್ಡೇಸ್ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊತೀನಿ. ಆಮೇಲೆ ನನಗೆ ದೇವಿ ಅಂದರೆ ತುಂಬ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನನಗೆ ಐ ಥಿಂಕ್ ಧೈರ್ಯ ಮತ್ತು ಈ ಒಂದು ಫೇಸ್ ಮಾಡಿ ಮುಂದಕ್ಕೆ ಧೈರ್ಯ ಅಂತ ಕೊಟ್ಟಿರೋದು ನನಗೆ ದೇವಿ ಆ್ಯಕ್ಚುಲಿ. ತುಂಬ ಹತ್ತಿರ ನನಗೆ. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಸಿಚುವೇಶನ್ಸ್ ದ್ಯಾಟ್ ಗಾಡ್ ಇಸ್ ಪ್ರೊಟೆಕ್ಟೆಡ್ ಮೀ. ಅಂದರೆ ನನಗೆ ಎಲ್ಲ ಕೆಲಸ ಕಳ್ಕೊಂಡಾಗ ಇಲ್ಲೇ ಆರ್ ಆರ್ ನಗರಲ್ಲಿ ಐಡಿಯಲ್ ಹೋಮ್ಸ್ ಅಂತ ಇದೆ. ಅಲ್ಲಿ ಆ್ಯಕ್ಚುಲಿ ಒಂದೇ ಟೆಂಪಲಲ್ಲಿ ಮಹಾತ್ಮ ಇದ್ದಾರೆ, ಶನಿ ಮಹಾತ್ಮ ಟೆಂಪಲ್ ಇದೆ, ಹನುಮಂತನೂ ಇದ್ದಾರೆ ಮತ್ತು ಸಾಯಿಬಾಬಾನೂ ಇದೆ. ಸೊ ಆ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತೀನಿ ನಾನು. ಯೂಶ್ವಲಿ ಅಲ್ಲಿ ಹೋಗ್ತೀನಿ ಎವ್ರಿ ಸ್ಯಾಟರ್ಡೇ ಮತ್ತು ಥರ್ಸ್ಡೇ ಅಲ್ಲಿ ಹೋಗ್ತೀನಿ. ಮತ್ತು ಇನ್ನೊಂದು ಆರ್ ಆರ್ ನಗರ ದೂರದಲ್ಲಿ ಒಂದಿದೆ ಸಾಯಿಬಾಬಾ ಟೆಂಪಲು. ಅದು ಹೆಂಗಿದೆ ಅಂದರೆ ಅಲ್ಲಿ ಯಾರೂ ಇರಲ್ಲ, ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಹೇಳಿದ್ರೆ ಮನೆ ಥರ ಇದೆ. ಈ ಹಳೇ ಮನೆ ಕಟ್ಬಿಟ್ಟು ಒಂದು ದೊಡ್ಡ ಗಾರ್ಡನ್ ಏರಿಯಾ ಎಲ್ಲ ಮಾಡಿರ್ತಾರಲ್ಲ, ಆ ಥರ ಒಂದು ಟೆಂಪಲ್ ಇದೆ, ಅಲ್ಲಿ ಹೋಗ್ತೀನಿ. ಆ್ಯಂಡ್ ದೂರ ಹೋಗೋದು ಅಂದರೆ ಶಿರಡಿಗೆ ಹೋಗ್ತಾ ಇರ್ತೀನಿ ನಾನು, ನನಗೆ ಸಾಯಿಬಾಬಾ ಟೆಂಪಲ್ಗೆ. ಆ್ಯಂಡ್ ಕಾಶಿಗೆ ಮತ್ತೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಹೋಗ್ಬಿಟ್ಟು ಬಂದಿದ್ದೆ ನಾನು, ಮತ್ತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ನನ್ನ ಬೆಸ್ಟ್ ಫ್ರೆಂಡ್ ಇವಾಗ ನನಗೆ ದೇವರು. ಓಕೆ. ನೆಗೆಟಿವಿಟಿ, ದೇವರು ಅಂದಮೇಲೆ ನೆಗೆಟಿವ್ ವೈಬ್ಸ್ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ ಅಂತಲೂ ಹೇಳ್ತಾರೆ. ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ನೆಗೆಟಿವ್ ಅಯ್ಯೋ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಏನೂ ಆಗಿಲ್ಲ ನನಗೆ. ಬಟ್ ಐ ಬಿಲೀವ್ ದಟ್ ಅದಿದೆ ಅನ್ನೋದು ನನಗೆ ನಂಬಿಕೆ ಇದೆ. ಸ್ಪಿರಿಟ್ಸ್ ಇದೆ, ನೆಗೆಟಿವ್ ಎನರ್ಜಿ, ಸೋಲ್ಸ್ ಓಡಾಡ್ತಾ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಹೇಳಿರೋದು, ಎಕ್ಸ್ಪೀರಿಯನ್ಸ್ ಆಗಿರೋದಿದೆಯಾ? ಎಕ್ಸ್ಪೀರಿಯನ್ಸ್ಗಳು ತುಂಬ ಜನ ಹೇಳ್ತಾ ಇರ್ತಾರೆ ಆಯಿತಾ. ನನ್ಗೆ ಇವತ್ತಿಗೂ ಒಂದೇ ಒಂದು ಜ್ಞಾಪಕ ಇರೋದು ಅಂದರೆ, ಅದು ಇವತ್ತಿಗೂ ನನಗೆ ಗೊತ್ತಿಲ್ಲ ಅದು ನಾವು ನೋಡಿಲ್ವಾ, ಅದು ಸತ್ಯನೋ ಇಲ್ವೋ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ತೆರೆ ಅಂತ ಒಂದಾಗುತ್ತೆ. ಇವಾಗ ಹೇಗೆ ಈ ಮ್ಯಾಂಗ್ಳೂರಲ್ಲೆಲ್ಲ ಆಗುತ್ತೆ ಗೊತ್ತಾ, ಸೊ ಅದನ್ನು ನಾವು ತೆರೆ ಅಂತೀವಿ. ದೇವ್ರಿಗೆ ಬರೋದು ಭೂತಕೋಲ, ಅದನ್ನು ನಾವು ತೆರೆ ಅಂತೀವಿ. ಸೊ ನಮ್ಮ ಅಮ್ಮನ ಮನೆಯಲ್ಲಿ 5 ವರ್ಷಕ್ಕೊಂದ್ಸತಿ ಚಾಮುಂಡಿ ತೆರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ. ಅದು ರಾತ್ರಿ ಇಡೀ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಮನೆಗಳು ಹೆಂಗೆ ಅಂದರೆ, ಹಿಂಗೆ ಸುತ್ತ ವಟಾರದ ಮನೆ ಥರ ಇರುತ್ತಲ್ಲ, ಐನ್ ಮನೆ ಅಂತ ಒಂದು ಹೇಳ್ತೀವಿ. ಐನ್ ಮನೆ ಅನ್ನೋದು ಅಲ್ಲಿರುತ್ತೆ, ದೇವ್ರ ಮನೆ ಅದು. ಅದ್ರ ಸುತ್ತ ಎಲ್ಲರದು ಮನೆ ಇರುತ್ತೆ. ಎಲ್ಲ ಕೊಡೋದ್ರಲ್ಲೂ ಎಲ್ಲ ಫ್ಯಾಮಿಲಿಗೂ ಐನ್ ಮನೆ ಅಂತ ಒಂದಿರುತ್ತೆ, ಅದು ನಮ್ಮ ದೇವ್ರ ಮನೆ. ಸೊ ಎಲ್ಲ ಫ್ಯಾಮಿಲಿಗೂ ಅದಿರುತ್ತೆ. ಸೊ ಅದ್ರ ಸುತ್ತ ಮನೆ, ಅಲ್ಲಿ ತೆರೆ ಅಂತ ನಡೆಯುತ್ತೆ. ನಾವು ಚಿಕ್ಕವರು ಅವಾಗ 5th ಸ್ಟ್ಯಾಂಡರ್ಡ್ ಆ ಥರ. ಸೊ ನಮ್ಮ ಅಮ್ಮನ ಮನೇಲಿ ನಡೀತಾ ಇದ್ದಿದ್ದು. ಅಲ್ಲೆಲ್ಲ ಒಂದು ಮಕ್ಕಳು, ನಾವು ಇಷ್ಟು ಜನ ಮಕ್ಕಳಿದ್ವಿ, ಆಟ ಆಡ್ತಾ ಇದ್ವಿ. ಅಲ್ಲೆಲ್ಲ ನಡೀತಾ ಇರ್ಬೇಕು. ಅಲ್ಲೆಲ್ಲ ಅವಾಗ ಬಾವಿಗಳಿರುತ್ತಲ್ವಾ, ಸೊ ಬಾವಿಗಳಿರುತ್ತೆ. ಹಿಂದ್ಗಡೆ ಮನೆಯಿಂದ ಆಚೆ ಹೋದ್ರೆ ಒಂದು ಬಾವಿ ಇದೆ. ಆ್ಯಂಡ್ ನಾನು ರೀಸೆಂಟಾಗಿ ಅಂದರೆ 2-3 years ಬ್ಯಾಕ್ ನಾನು ಅವ್ರ ಜೊತೆ, ಆ ಕಸಿನ್ಸ್ಗಳ ಜೊತೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ, ದೇ ಆಲ್ಸೋ ಸೆಡ್ ವಿ ಫೆಲ್ಟ್ ಇಟ್, ವಿ ಸಾ ಇಟ್ ಅಂತ ಹೇಳ್ಬಿಟ್ಟು. ನನಗೆ ಅಲ್ಲಿವರೆಗೂ ಅನಿಸ್ತಾ ಇದ್ದಿದ್ದು ಪ್ರಾಬಬ್ಲಿ ಇಟ್ ವಾಸ್ ಇನ್ ಇಮ್ಯಾಜಿನೇಷನ್ ಅಂತ ಹೇಳ್ಬಿಟ್ಟು. ನಾವು ಬಾವಿಯಿಂದ ಹೋಗ್ಬಿಟ್ಟು ಈ ಥರ ಒಂದು ಲೇನಲ್ಲಿ ಪಾಸ್ ಆಗಬೇಕು, ಅಲ್ಲಿ ಬಾವಿ ಇದೆ. ನಾವು ಆ ಲೇನಲ್ಲಿ ಪಾಸ್ ಆಗಬೇಕಾದ್ರೆ ವಿ ಸಾ ಸಂಬಡಿ, ಮಿಡ್ ನೈಟ್ ಆಯ್ತಾ, ವಿ ಸಾ ಸಂಬಡಿ ಫೇಸಿಂಗ್ ದಟ್ ಸೈಡ್, ಬಾವಿ ಕಡೆಗೆ ಫೇಸ್ ಮಾಡ್ಕೊಂಡು ಹಿಂಗೆ ಕೂತಿರೋದು, ಬಾವಿ ಮೇಲೆ ಕೂತಿರೋದು ವಿ ಸಾ. ಅಷ್ಟೇ ನನಗೆ ಗೊತ್ತಿರೋದು. ಅದು ಇವತ್ತಿಗೂ ನಂಗೆ ಜ್ಞಾಪಕ ಇದೆ.
ಆ್ಯಂಡ್ ಇವತ್ತು ನಾನು ರೀಸೆಂಟಾಗಿ ಯಾವುದೋ ಒಂದು 2-3 ವರ್ಷದ ಹಿಂದೆ ನನ್ನ ಅಮ್ಮನ ಮನೆ ಫ್ಯಾಮಿಲಿ ಕಡೆ ಯಾವುದೋ ಫಂಕ್ಷನ್ಗೆ ಹೋಗ್ಬಿಟ್ಟು ನನ್ನ ಕಸಿನ್ಸ್ ಜೊತೆ ಮಾತಾಡಿದಾಗ ದೇ ಆಲ್ಸೋ ಸೆಡ್ ದೇ ಸಾ ಇಟ್ ಅಂತ ಹೇಳ್ಬಿಟ್ಟು ವಿ ಸ್ಟಿಲ್ ಡೋಂಟ್ ನೋ ವಾಟ್ ಇಟ್ ಇಸ್. ಆಮೇಲೆ ಇರ್ಲಿಲ್ವಾ ಅಲ್ಲಿ? ಆಮೇಲೆ ಇರಲಿಲ್ಲ ಅಲ್ಲಿ, ಹತ್ರ ಹೋಗಿ ಚೆಕ್ ಇಲ್ಲ. ಬಟ್ ಅಲ್ಲಿ ದೇವ್ರದ್ದು ನಡೀತಾ ಇತ್ತಲ್ಲ, ಸೊ ಪ್ರಾಬಬ್ಲಿ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ನಂಬಿಕೆ ಇದೆ, ಐ ಫೀಲ್ ದ್ಯಾಟ್ ಸೋಲ್ಸ್ಗಳು ಓಡಾಡ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಕಡೆ ನೆಗೆಟಿವ್ ಎನರ್ಜಿ ಇರುತ್ತೆ, ಕೆಲವೊಂದು ಕಡೆ ಬಟ್ ಎಲ್ಲನೂ ಅದು ನೆಗೆಟಿವ್ ಆಗಿ ಹೇಳ್ತಾರಲ್ಲ, ಅದು ಎಲ್ಲ ಸೋಲ್ಗಳು ನೆಗೆಟಿವ್ ಆಗಿರಲ್ಲ, ಕೆಲವುದು ಹಾಗೇನೆ ಓಡಾಡ್ತಾ ಇದೆ. ಬಟ್ ಐ ಬಿಲೀವ್ ದಟ್ ಇದೆ ಅಂತ ಹೇಳ್ಬಿಟ್ಟು. ಕೃಷಿ ಫಸ್ಟ್ ಪೇಮೆಂಟ್ ಎಷ್ಟು, ಏನ್ ಮಾಡಿದ್ರಿ? ನಾನು ಫಸ್ಟ್ PU ಅಲ್ಲಿ ಇರಬೇಕಾದ್ರೆ ಟ್ಯೂಷನ್ಸ್ ಕೊಡ್ತಿದ್ದೆ ಚಿಕ್ಕ ಮಕ್ಕಳಿಗೆ. ಸೊ ಒಂದು ಮಗುಗಿಂದ ಒಂದು 200 ರೂಪೀಸ್ ಬರ್ತಾ ಇತ್ತು. ಅದು ನನ್ನ ಫಸ್ಟ್ ಪೇಮೆಂಟ್ ಆ್ಯಕ್ಚುಲಿ. ಚಿಕ್ಕ ಮಕ್ಕಳಿಗೆ ಈ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಎಲ್ಲ ಬರ್ತಾ ಇರ್ತಾರಲ್ಲ, ಅವ್ರಿಗೆ ನಾನು ಟ್ಯೂಷನ್ಸ್ ಕೊಡ್ತಿದ್ದೆ ಮೈಸೂರಲ್ಲಿ ಇರಬೇಕಾದ್ರೆ. ಸೊ ನಂಗೆ ಆವಾಗಿಂದನೂ ನಾನೇ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಆಸೆ. ಸೊ ಅದು ನನ್ನ ಫಸ್ಟ್ ಪೇಮೆಂಟ್ ಆ್ಯಕ್ಚುಲಿ. ಏನ್ ಮಾಡಿದ್ರಿ? ಟ್ಯೂಷನ್ ದುಡ್ಡು ಏನು ಇಟ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು. ಅವಾಗ ನಾನು ತುಂಬ ಒಂಥರ ಬ್ರ್ಯಾಟ್ ಆಯ್ತಾ. ಇವಾಗ ನನ್ನ ನೋಡಿದ್ರು, ಅವಾಗ ನಾನು ನೋಡಿದ್ರು ಐ ವಾಸ್ ಡಿಫ್ರೆಂಟ್ ಪರ್ಸನ್. ಆವಾಗ ಹುಡುಗರ ಜೊತೆ ಬೈಕ್ ತೊಗೊಂಡು ಓಡಾಡೋದು, ಬೈಕಲ್ಲಿ ಓಡಾಡ್ತಾ ಇದ್ದೆ ಅವಾಗ ನಾನು. ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಬಲ್ಮುರಿಗೆ ಹೋಗೋದು ಫ್ರೆಂಡ್ಸ್ ಜೊತೆ ಆವಾಗ. ಸೊ ದುಡ್ಡೆಲ್ಲ ಹಾಗೆ. ಐ ವಾಸ್ ಆ್ಯಕ್ಚುಲಿ ಅ ವೆರಿ ಬ್ರ್ಯಾಟ್ ಅಂತಲೇ ಹೇಳ್ಬೋದು. ಹಾಗೆ ಇದ್ದವಳು ನಾನು. ಇವಾಗ ತುಂಬ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಆ ಕೃಷಿಗೂ ಈ ಕೃಷಿಗೂ. ಸೊ ಅದು ನನ್ನ ಫಸ್ಟ್ ಸ್ಯಾಲ್ರಿ. ಬಟ್ ಅಫಿಷಿಯಲಿ ನನ್ನ ಫಸ್ಟ್ ಸ್ಯಾಲ್ರಿ ನಾನು 18 ಇಯರ್ಸ್ ಇರಬೇಕಾದ್ರೆ, ನಾನು ಅವಾಗ ಬ್ಯಾಂಗ್ಳೂರಿಗೆ ಬಂದಿದ್ದು. ನಾನು PU ಮುಗಿಸ್ಕೊಂಡು ಅವಾಗ ತಾನೇ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಆ್ಯಂಡ್ ನಾನು ಓದ್ತಾ ಇದ್ದೆ, ಜೊತೆಗೆ ನಾನು ಕೆಲಸನೂ ಮಾಡ್ತಾಯಿದ್ದೆ ಅವಾಗ ಒಂದು US ಬೇಸ್ಡ್ ಕಂಪ್ನಿಗೆ. ಅವಾಗ ನಾನು ಫಸ್ಟ್ ಸ್ಯಾಲ್ರಿ ಬಂದು 7,000 ರೂಪೀಸ್. ಸೊ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ, ಈವನ್ ನಾನು ಅಕಿರಾ ಶೂಟ್ ಮಾಡಬೇಕಾದ್ರೂ ಕೂಡ ನಾನು ಆ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಅಷ್ಟರ ತನಕ ನಾನು ಆಲ್ರೆಡಿ ಟೀಮ್ ಲೀಡರ್ ಆಗಿ ಎಲ್ಲ ಪ್ರಮೋಟ್ ಆಗಿಬಿಟ್ಟಿದ್ದೆ. ಅದೇ ಕಂಪ್ನಿಲಿ ವೆನ್ ಐ ವಾಸ್ 18, ಅಲ್ಲಿಂದ ನಾನು 25 ಇಯರ್ಸ್ವರೆಗೂ. ನಾನು ಇಂಡಸ್ಟ್ರಿಗೆ ಬಂದಾಗ ಐ ವಾಸ್ 25 ಇಯರ್ಸ್ ಓಲ್ಡ್. ಎಕ್ಸಾಕ್ಟ್ಲಿ 10 ವರ್ಷ ಆಗಿದೆ ಇವಾಗ. ಸೊ 18 ಇಯರ್ಸಿಂದ 25 ಇಯರ್ಸ್ವರೆಗೂ ನಾನು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಿದ್ದು. ನಾನು ಅವಾಗ ಕೆಲಸ ಬಿಡಬೇಕಾದ್ರೆ ಆರಾಮಾಗಿ 80,000-90,000 ಎಲ್ಲ ಇದು ಮಾಡ್ತಾಯಿದ್ದೆ, ಅರ್ನ್ ಮಾಡ್ತಾಯಿದ್ದೆ. ಆ್ಯಂಡ್ ಅಕಿರಾ ನಂಗೆ ಹಾಗೆ ಐ ಡೋಂಟ್ ನೋ ಹೇಗಾಯಿತು ಅಂತ. ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡೂ ಇರಲಿಲ್ಲ, ನನ್ನ ಡ್ರೀಮೂ ಇರಲಿಲ್ಲ, ನನ್ನ ಥಾಟೂ ಇರಲಿಲ್ಲ. ಅದು ಹಾಗೆ ಆಗಿಬಿಟ್ಟಿದ್ದು. ಸೊ ಆವಾಗಲೂ ನಾನು ಕೆಲಸ ಮಾಡ್ತಾಯಿದ್ದೆ. ಬಟ್ ಅಕಿರಾ ಆಗ್ತಾ ಇದ್ದಂಗೆ ನಂಗೆ ಮತ್ತೆ ಆಫರ್ಸ್ಗಳು ಬರೋಕ್ಕೆ ಶುರು ಆಯಿತು. ಕಹಿ ಸಿನಿಮಾ ಬಂತು. ಅದಾದಮೇಲೆ ಡಿಸೈಡ್ ಮಾಡಿಬಿಟ್ಟೆ. ಬಟ್ ಆ ಕೆಲಸನ ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಕೃಷಿ ಆಗಿದ್ದೆಲ್ಲ ಆಯ್ತು, ಈ ಪ್ರಾಬ್ಲಮ್ಸ್, ಅದು ಲೈಫ್ ಮಸ್ಟ್ ಗೋ ಆನ್ ಆಫ್ ಕೋರ್ಸ್ ಅಲ್ವಾ. ಸೊ ನೆಕ್ಸ್ಟ್ ಏನ್ ಪ್ಲಾನ್ಸ್ ಇದೆ ಈಗ? ಬಿಕಾಸ್ ಈ ರಿಲೇಶನ್ಶಿಪ್ ಇದೆಲ್ಲ ನೋಡಾದ್ಮೇಲೆ ನೆಕ್ಸ್ಟ್ ಮದುವೆ ಬಗ್ಗೆ ನನಗೆ ಆ್ಯಕ್ಚುಲಿ ಮದುವೆ ನಾನು ಹೇಳ ನಾನು ಇವಾಗ ಸ್ವಲ್ಪ ಹೊತ್ತು ಮುಂಚೆನೂ ಹೇಳಿದ್ದೆ, ಐ ಸ್ಟಿಲ್ ಬಿಲೀವ್ ಇನ್ ಲವ್ ಅಂತ ಹೇಳ್ಬಿಟ್ಟು. ನನಗೆ ಪ್ರೀತಿ ಇಲ್ಲದೆ ಇರಕ್ಕೆ ಗೊತ್ತಿಲ್ಲ ನನಗೆ ಐ ಫೀಲ್ ಲೈಕ್ ನಮ್ಮ ಲೈಫ್ ಫುಲ್ಫಿಲ್ ಆಗೋದೇ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು. ಏನು ಬೇಕಾದರೂ ನಾವು ಮಾಡ್ಬೋದು, ಎಷ್ಟು ಬೇಕಾದರೂ ದುಡಿಬೋದು. ಬಟ್ ನೀವು ಅಷ್ಟು ದುಡಿದು ಕೂಡ ಮನೇಲಿ ಒಂಟಿಯಾಗಿದ್ದರೆ ನೀವು ನಿಜವಾಗ್ಲೂ ಸಂತೋಷವಾಗಿರಲ್ಲ, ನೆಮ್ಮದಿಯಾಗಿರಲ್ಲ. ಆ್ಯಂಡ್ ನನಗೆ ಚಿಕ್ಕದ್ರ ಎಲ್ಲರಿಗೂ ಒಂದು ವಿಷನ್ ಅಂತ ಇರುತ್ತೆ ಗೊತ್ತಾ. ನೀವು ಎದ್ಮೇಲೆ ನಾನೊಂದು ದೊಡ್ಡ ಮನೆ ಕಟ್ಟಬೇಕು, ಬಾಸ್ ಆಗಬೇಕು, ಲೇಡಿ ಬಾಸ್ ಆಗಬೇಕು, ಅಥವಾ ಸಂಪಾದನೆ ಮಾಡಬೇಕು, ಅದು ಮಾಡಬೇಕು. ನನ್ನ ಕಣ್ಣು ತೆಗೆದಾಗ ನನಗೆ ಯಾವಾಗಲೂ ವಿಷನ್ ಏನು ಗೊತ್ತಾ, ನನ್ನ ಗಂಡ, ಒಂದು ಚಿಕ್ಕ ಹೆಣ್ಮಗು, ದೊಡ್ಡ ಗಾರ್ಡನ್ನು, ತರಕಾರಿ ಎಲ್ಲ ಇರೋದು, ಚಿಕ್ಕ ಪುಟ್ಟ ಮನೆ, ನನಗೆ ಹಳ್ಳಿ ಮನೆ ಥರ ಮನೆ. ನಂದು ಇದು ವಿಷನ್ ಆಯಿತಾ. ನಾನು ಮದುವೆ ಆಗ್ತೀನಿ, ನನಗೆ ಪ್ರೀತಿ ಸಿಗುತ್ತೆ, ನನ್ನ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗಿರೋ ಪಾರ್ಟ್ನರ್ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ನಾನು ಪ್ರೀತಿನ ತುಂಬ ನಂಬ್ತೀನಿ. ಐ ಫೀಲ್ ಲೈಕ್ ನಮ್ಮ ಲೈಫ್ ಫುಲ್ಫಿಲ್ ಆಗೋದೇ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು. ಏನೋ ಒಂದು ಕೆಟ್ಟ ನಾವು ಹೇಳ್ತೀವಲ್ಲ, ನೀವು ಗಿವ್ ಅಪ್ ಮಾಡಬಾರ್ದು, ಸಾಯಬಾರ್ದು, ಲೈಫ್ನ ಫೇಸ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗಂತ ಯಾವುದೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದನೂ ನಂಬಿಕೆ ಕಳ್ಕೊಳಕ್ಕಾಗಲ್ಲ ನಾವು. ಪ್ರೀತಿ ಇಲ್ಲದೆ ಏನೂ ಇಲ್ಲ. ಐ ಫೀಲ್ ಲೈಕ್ ದಟ್ ಫುಲ್ಫಿಲ್ಸ್ ಯುವರ್ ಲೈಫ್. ಆ್ಯಂಡ್ ನನಗೆ ಐ ಲವ್. ಐ ವಿಲ್ ಯಾವುದೇ ಫಾರ್ಮ್ ಲವ್ ಆಗಲಿ, ನಾನು ನನ್ನವರು ಅಂತ ಅಂದ್ಕೊಂಡ್ಮೇಲೆ, ನನಗೆ ಅವ್ರ ಹತ್ತಿರ ಆದಮೇಲೆ ನಾನು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ನನಗೆ ಅವ್ರ ಪ್ರೀತಿ ಕೊಟ್ಟರೆ ನನಗೆ ಇನ್ನೇನು ಬೇಡ ಆ್ಯಕ್ಚುಲಿ. ಸೊ ಹೇಳ್ತಾರೆ ಈಗ ಪ್ರೆಸೆಂಟ್
ಮದುವೆ ಈ ಕಾನ್ಸೆಪ್ಟ್ ಬಗ್ಗೆ ಮಾತ್ರ ಅವ್ರು actually- ಏಜ್ ಏನಾದ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಹೇಳ್ತಾ ಇದ್ರು ಮುಂಚೆ ಆಕ್ಚುಲಿ ಮದ್ವೆ ಆಗು ಅಂತ ಒಂದು ಪಾಯಿಂಟ್ ವರ್ಗೂ ಹೇಳ್ತಾ ಇದ್ರು. ನಾನು ಆದಾಗ ಆಗ್ತೀನಿ, ನಾನು ಯಾವತ್ತೂ ಮದ್ವೆ ಆಗಲ್ಲ ಅಂತ ಅಂದವಳೆ ಅಲ್ಲ. ನನಗೆ ಆಕ್ಚುಲಿ ಮದ್ವೆ ಆಗಬೇಕು, ನನಗೆ ಇದೆಲ್ಲ ಇಷ್ಟ. ಮದ್ವೆ ಆಗೋದು, ಮನೆಯಲ್ಲಿ ಮನೆ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಕಿಚನ್ ಸೆಟಪ್ ಮಾಡೋದು, ನನಗೆ ಅದು ಇಷ್ಟ. ಆ್ಯಸ್ ಇಂಡಿಪೆಂಡೆಂಟ್ ಆ್ಯಸ್ ಐ ಆಮ್, ನಾನು ಕೆಲಸನೂ ಮಾಡಬೇಕು, ಬಟ್ ಜೊತೆಗೆ ಐ ವಾಂಟ್ ಟು ಬಿ ಅ ವೈಫ್, ಐ ವಾಂಟ್ ಟು ಬಿ ಅ ಮದರ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಆಲ್ ದ್ಯಾಟ್ ಥಿಂಗ್. ಐ ಆಮ್ ಅ ಪರ್ಸನ್ ಲೈಕ್ ದ್ಯಾಟ್. ಸೊ ಅವ್ರು ಹೇಳ್ತಾ ಇದ್ರು ನಂಗೆ ಮದುವೆ ಆಗು ಅಂತ ಹೇಳ್ಬಿಟ್ಟು. ಆ್ಯಂಡ್ ಐ ಥಿಂಕ್ ಅಲ್ಲೇ ನಾನು ರಾಂಗ್ ಹೋಗೋದು ಅನ್ಸುತ್ತೆ ಕೆಲವೊಂದು ಸತಿ. ಪ್ರೀತಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ತೀವಿ ನಾವು, ಪ್ರೀತಿ ಬೇಕು ಅಂತ. ಆ್ಯಂಡ್ ಕೆಲವೊಂದು ಸತಿ ನಿಮಗೆ ಆ ಅಟೆನ್ಷನ್ ಸಿಕ್ಬಿಡುತ್ತೆ ಗೊತ್ತಾ. ಇನಿಷಿಯಲಲ್ಲಿ ನಿಮಗೆ ತುಂಬ ಪ್ರೀತಿ ಸಿಗುತ್ತೆ, ಅಟೆನ್ಷನ್ ಸಿಗುತ್ತೆ, ಆ್ಯಂಡ್ ದೆನ್ ವಿ ಗೆಟ್ ಅಟ್ರಾಕ್ಟೆಡ್ ಟು ಇಟ್, ವಿ ಫಾಲ್ ಫಾರ್ ಇಟ್, ವಿ ಲವ್. ನನಗೆ ರಿಗ್ರೆಟ್ಸ್ ಇಲ್ಲ, ಬಿಕಾಸ್ ನನಗೆ ಗೊತ್ತು ನಾನು ಮನಸಾರೆ ನಾನು ಏನು ಮಾಡಿದ್ದೀನಿ ಅದು ನಾನು ಆನೆಸ್ಟಾಗಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಕೆಟ್ಟ ಗಳಿಗೆ ಆಗಿದೆ, ಬಟ್ ಅದನ್ನು ನಾನು ರಿಗ್ರೆಟ್ ಮಾಡಲ್ಲ. ಒಂದು 6 ತಿಂಗಳು 3 ತಿಂಗಳು 8 ತಿಂಗಳು ಇದ್ವಲ್ಲ, ಅದು ನನಗೆ ಸತ್ಯ. ದಟ್ ಈಸ್ ದ ಟ್ರೂತ್ ಫಾರ್ ಮೀ. ಆ ಘಟನೆ ಆಗಿದ್ದು ಆಗೋಗಿದೆ, ಅದೂ ಸತ್ಯನೇ. ಬಟ್ ಈ ಒಂದು ಬಿಟರ್ನೆಸ್ನ ನಾನು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ಹೋಲ್ಡ್ ಆನ್ ಟು ದ್ಯಾಟ್ ಲವ್ ಆ್ಯಂಡ್ ಕೇರ್. ಐ ವಿಲ್ ನಾಟ್ ಹೋಲ್ಡ್ ಆನ್ ಟು ದಿಸ್ ಬಿಟರ್ನೆಸ್ ಆ್ಯಂಡ್ ಹೇಟ್ರೆಡ್. ನಾನು ಯಾರಿಗೂ ಐ ಥಿಂಕ್ ಹೇಟ್ರೆಡ್ ಅನ್ನೋದು ಟೇಕ್ಸ್ ಮೋರ್ ಎನರ್ಜಿ ದೆನ್ ಲವ್. ನಾವು ಒಬ್ಬರನ್ನ ದ್ವೇಷ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಕೊಡಬೇಕಾಗುತ್ತೆ. ಆ್ಯಂಡ್ ನನ್ನ ಹತ್ರ ಎನರ್ಜಿ ಇಲ್ಲ. ನನಗೆ ಲೈಫಲ್ಲಿ ಮೂವ್ ಆನ್ ಆಗಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರಿಗೂ ಅವರು ಡಿಸರ್ವ್ ಆಗೋ ಪ್ರೀತಿ ಸಿಗಬೇಕು ಅಷ್ಟೇ. ನನಗೂ ಪ್ರೀತಿ ಸಿಗಬೇಕು, ನನಗೂ ಮದುವೆ ಆಗಬೇಕು. ಸೊ ಐ ವಿಲ್ ವೇಟ್ ಫಾರ್ ದ್ಯಾಟ್ ಡೇ. ಸೊ ಆದಷ್ಟು ಬೇಗ ನಿಮ್ಮ ವಿಶಸ್ ಕೂಡ ಫುಲ್ಫಿಲ್ ಆಗಿ. ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮನ್ನ ಪ್ರೀತಿ ಮಾಡುವಂತ ಒಂದಷ್ಟು ಜನರಿದ್ದಾರೆ. ಇವತ್ತಿಗೂ ಕೂಡ ನಿಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ನೆಗೆಟಿವ್ ಬರ್ತಾ ಇದೆಯೋ ಅಷ್ಟು ಪಾಸಿಟಿವ್ ನಿಮ್ಗೆ ಹೇಳೋರು ತುಂಬಾ ಜನ ಇದ್ದಾರೆ, ನಿಮ್ಗೆ ವೆಲ್ ವಿಶ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳ್ತೀರಿ? ಅಯ್ಯೋ, ಐ ಥಿಂಕ್ ನಾನು ವಾಪಸ್ ಮತ್ತೆ ಸೋಷಿಯಲ್ ಮೀಡಿಯಾಗೆ ಬರಕ್ಕೆ ಸಾಧ್ಯವಾಗಿದ್ದು, ಮತ್ತೆ ದುಡಿಯೋಕ್ಕೆ ಸಾಧ್ಯವಾಗಿದ್ದು, ಆನೆಸ್ಟ್ಲಿ ಮತ್ತೆ ದುಡಿಯೋಕ್ಕೆ ಸಾಧ್ಯವಾಗಿದ್ದು ಇದೇ ಒಂದು ಸೋಷಿಯಲ್ ಮೀಡಿಯಾ ಥ್ರೂ. ನೀವು ಹೇಳಿದ್ರಲ್ಲ ನಾನು ಹಾಕಿರೋ ಒಂದು ವಿಡಿಯೋ ಬೇರೆ ಮೀಡಿಯಾದಲ್ಲಿ ತುಂಬ ನೆಗೆಟಿವ್ ಆಗಿತ್ತು ಅಂತ. ಬಟ್ ಅದೇ ವಿಡಿಯೋನ ನೀವು ನನ್ನ ಪ್ರೊಫೈಲಲ್ಲಿ ನೋಡಿ, ಕಮೆಂಟ್ಸ್ಗಳನ್ನ ತೆಗೆದು ನೋಡಿ, 10 ಜನ ಅಲ್ಲ, 100 ಜನ ಅಲ್ಲ, 1000 ಜನ. ಆ್ಯಂಡ್ ನಾನು ಹೇಳ್ತಿಲ್ಲ, ಅಫ್ಕೋರ್ಸ್ ವಿಮೆನ್ ಟು ವಿಮೆನ್ ಸಪೋರ್ಟ್ ತುಂಬ ಜನ ಮಾಡಿದ್ದಾರೆ. ಜಸ್ಟ್ ವಿಮೆನ್ ಮಾತ್ರ ಅಲ್ಲ, ಈವನ್ ಮೆನ್, ಎಷ್ಟು ಬ್ಯೂಟಿಫುಲ್ ಗಂಡಸರು ಗೊತ್ತಾ. ಮೆನ್ ವಿತ್ ಸೋ ಮಚ್ ಆಫ್ ಲವ್, ಎಂಪತಿ, ಸಿಂಪತಿ. ಯೂಶ್ವಲಿ ಅನ್ಕೊಂತೀವಲ್ವ ನಾವು, ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಹುಡುಗರ ಪರ ಇರ್ತಾರೆ ಅಂತ ಹೇಳ್ಬಿಟ್ಟು. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಮೆನ್, ಸೆನ್ಸಿಬಲ್ ಮೆನ್ ಆಲ್ಸೋ ರೀಚ್ಡ್ ಔಟ್ ಟು ಮೀ, ಅಂಡರ್ಸ್ಟುಡ್ ಮೀ. ಇವಾಗ ಆ್ಯಕ್ಚುಲಿ ನೆಗೆಟಿವ್ ಕಮೆಂಟ್ ಬರಲ್ಲ ಅಂತಿಲ್ಲ, ಬಟ್ 100ರಲ್ಲಿ 1-2 ನೆಗೆಟಿವ್ ಇರುತ್ತೆ, ಇನ್ನೊಂದಿಷ್ಟು ಎಲ್ಲನೂ ಪಾಸಿಟಿವ್ನೇ ಇರುತ್ತೆ. ನನಗೆ ಸಿಕ್ಕಿರೋ ಆ ಸಪೋರ್ಟ್, ನನಗೆ ಸಿಕ್ಕಿರೋ ಆ ಒಂದು ಪ್ರೀತಿ, that motivates me to get up and do a content. ಇವಾಗ ನನಗೆ ಆ್ಯಕ್ಚುಲಿ ಹೊಟ್ಟೆಪಾಡು, ಬ್ರೆಡ್ ಆ್ಯಂಡ್ ಬಟರ್ ಎಲ್ಲ ಸೋಷಿಯಲ್ ಮೀಡಿಯಾನೇ ನನಗೆ. ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡ್ತಿಲ್ಲ, ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ಇನ್ಫ್ಯಾಕ್ಟ್ ನಾನು ಹೋದ ಕಡೆ ಎಲ್ಲ, ನಾನು ಇನ್ಫ್ಯಾಕ್ಟ್ ಎಲ್ಲರಿಗೂ ಗೊತ್ತು ನಾನು ಸ್ಯಾಟರ್ಡೇ ಮಾರ್ಕೆಟ್ಗೆ ಹೋಗ್ತೀನಿ ಅಂತ. ಅಲ್ಲಿಗೆ ಬರ್ತಾರೆ ಆ್ಯಕ್ಚುಲಿ, ಬಂದು ನನಗೆ ಹಗ್ ಕೊಟ್ಬಿಟ್ಟು ಹೋಗ್ತಾರೆ. ನಾನು ಹೋಗೋ ದೇವಸ್ಥಾನ ಎಲ್ಲರಿಗೂ ಗೊತ್ತು ಇಲ್ಲಿ ಇರೋರಿಗೆಲ್ಲ. ಸೊ ಆ ದೇವಸ್ಥಾನಕ್ಕೆ ಬರ್ತಾರೆ ಆ್ಯಕ್ಚುಲಿ ನಾನು ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಎಷ್ಟೊಂದು ಹೆಣ್ಮಕ್ಳು ಮೆಸೇಜ್ ಮಾಡಿದ್ದಾರೆ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು. ಇವತ್ತಿಗೆ ನಾನು ಸೋಷಿಯಲ್ ಮೀಡಿಯಾ ನನಗೆ ಎಷ್ಟು ಹೇಟ್ರೆಡ್ ಕೊಟ್ಟಿದೆಯೋ ಅದರದ್ದು 10 ಪಟ್ಟರಷ್ಟು ನನಗೆ ಸೋಷಿಯಲ್ ಮೀಡಿಯಾ ಇಂದ ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಅದರಿಂದ ನಾನು ಜೀವನ ಕೂಡ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್. ಯಾವ ಜಗತ್ತೇ ನನಗೆ ಬೇಡ ಅಂತ ನಾನು ಅಂದ್ಕೊಂಡಿದ್ನೋ ಆ ಜಗತ್ತು ಆ್ಯಕ್ಚುಲಿ ನನಗೆ ಪ್ರೀತಿ ಕೊಟ್ಟಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಹೂ ಯಾವುದೇ ಪ್ರಶ್ನೆ ಕೇಳದೆ, ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ನನ್ನ ಆಕ್ಸೆಪ್ಟ್ ಮಾಡ್ಕೊಂಡು ನನ್ನ ಪ್ರೀತಿ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು Thank you so much. ನಿಮಗೆ ಈ ಒಂದು ಇಂಟರ್ವ್ಯೂ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಹೌದು, ಬಿಕಾಸ್ ಯು ಆರ್ ಪುಷಿಂಗ್ ಇಟ್ ಫ್ರಮ್ ಮೆನಿ ಡೇಸ್. ನೆಕ್ಸ್ಟ್ ಮಾಡೋಣ ಅಥವಾ ಏನೋ ಒಂದು. ಹೌದು, ನಾನು ಇವತ್ತು ಆನೆಸ್ಟ್ಲಿ ನಾನು ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಇವತ್ತಿನವರೆಗೂ ನಾನು ನಿಮ್ಮ ಜೊತೆ ತುಂಬ ನಾನು ಕಾನ್ವರ್ಸೇಷನ್ ಮಾಡಿದ್ದೀನಿ. ಒಂದು ನಂಗೆ ಭಯ ಏನು ಅಂದರೆ, ನಾನು ಮಾತಾಡ್ತಾ ನಂಗೆ ಅಳು ಬಂದುಬಿಡುತ್ತೆ. ನಂಗೆ ಅದು ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ನಿಮ್ಮ ಜೊತೆನೂ ನಾನು ತುಂಬ ಸತಿ ಮಾತಾಡ್ಕೊಂಡು ಅಳು ಬಂದುಬಿಡುತ್ತೆ. ಬಿಕಾಸ್ ಅಷ್ಟು ದುಃಖ ನನ್ನ ಮನಸ್ಸೊಳಗಿದೆ ಆಯಿತಾ.
ನಾನು ಅಳಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅವಳು ಬಂದ್ಬಿಡುತ್ತೆ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಒಂದದು. ಇನ್ನೊಂದು, ನನಗೆ ಯಾವುದೇ ರೀತಿ ನೆಗೆಟಿವ್ ಬ್ಯಾಕ್ಲ್ಯಾಶಸ್ ನಾನು ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಒನ್ ಮೋರ್ ಮೀಡಿಯಾ ಸ್ಕ್ಯಾಂಡಲ್ ಪ್ರಾಬಬ್ಲಿ ಇಟ್ ವಿಲ್ ಬ್ರೇಕ್ ಮೀ, ಬಿಕಾಸ್ ನಾನು ತುಂಬ ಕಷ್ಟಪಟ್ಟು ತುಂಬ ನನ್ನನ್ನು ನಾನು ಹಿಡ್ಕೊಂಡು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಸೊ ನನಗೆ ಭಯ ಇತ್ತು ಒಂದು. ಆ್ಯಂಡ್ ಆಲ್ಸೋ ನಾನು ತುಂಬ 2-3 ವರ್ಷ ಆಗಿತ್ತು ಕ್ಯಾಮ್ರಾ ಮುಂದೆ ಬರದೆ ಮಾತಾಡಿದೆ. ಆ್ಯಂಡ್ ಐ ವಾಸ್ ವೆರಿ ಆ್ಯಂಕ್ಷಿಯಸ್. ಐ ವಾಸ್ ಅ ಪರ್ಸನ್ ಹೂ ಆಲ್ವೇಸ್ ಯೂಸ್ ಟು ಬಿ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಆ್ಯಂಡ್ ಕ್ಯಾಮ್ರಾ. ಅದೇ ಪರ್ಸನ್ ಇವತ್ತು ಕ್ಯಾಮ್ರಾ ಅಂದರೆ ಭಯ ಪಡುತ್ತೆ, ಜೀವನ ಅಂದರೆ ಭಯ ಪಡುತ್ತೆ, ಮನೆಯಿಂದ ಆಚೆ ಹೋಗಕ್ಕೆ ನನಗೆ ಭಯ ಆಗುತ್ತೆ. ಸೊ ಐ ನೋ ನಾನು ನಿಮ್ಗೆ ತುಂಬ ಸತಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ತುಂಬಾ ರೀಚ್ ಔಟ್ ಮಾಡಿದ್ರಿ ಆ್ಯಂಡ್ ತುಂಬಾ ಪುಷ್ ಮಾಡ್ತಿದ್ದೆ. ಫೈನಲಿ ನಾನು ಡಿಸೈಡ್ ಮಾಡಿದೆ, ಐ ಥಿಂಕ್ ಇನ್ನೂ ಪುಷ್ ಮಾಡ್ತಾ ಇದ್ರೆ ಸರಿ ಹೋಗಲ್ಲ. ಬಿಕಾಸ್ ನನಗೆ ಒಂಥರ ಅನಿಸ್ತಾ ಇತ್ತು ಅದು, ನಿಮಗೆ ಬೇಜಾರು ಮಾಡ್ತಾ ಇದ್ದೀನೋ, ಅಥವಾ ನಿಮಗೆ ನೀವು ಅಷ್ಟು ಕೇಳ್ತಾ ಇದ್ರು ಕೂಡ ನಿಮಗೆ ಬೇಡ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ತಾ ಇದ್ದೀನೋ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಮನಸ್ಸಿರಲಿಲ್ಲ. But anyway, now it is fine. But you had a good time. I did have a good time, and I hopefully it just doesn't go wrong ಅಷ್ಟೇ. Okay. Thank you so much ಇಷ್ಟೊತ್ತು ಮಾತಾಡಿದ್ದಕ್ಕೆ. So we also felt the same way. Thank you. ಪಾಸಿಟಿವ್ ಆಗಿತ್ತು ಇಂಟರ್ವ್ಯೂ. Thank you so much. Okay. ಸೊ ಇದಿಷ್ಟು ಕೂಡ ಇನ್ ದ ಹೌಸ್ ಕಾನ್ವರ್ಸೇಷನ್ ವಿತ್ ಕೃಷಿ ತಾಪಂಡ. ಸೊ ಅವರ ಲೈಫ್ ಸ್ಟೈಲು, ಅವರ ಜರ್ನೀಸ್, ಅವ್ರು ಪಟ್ಟಂತಹ ಕಷ್ಟ ಆಗಿರಬಹುದು, ಅವರು ಈ ಒಂದು ಇನ್ಸಿಡೆಂಟಿಂದ ಹೇಗೆ ಆಚೆ ಬಂದರು, ಜೊತೆಗೆ ಏನೆಲ್ಲ ಸೊಸೈಟಿಯಲ್ಲಿ ಫೇಸ್ ಮಾಡಬೇಕಾಗತ್ತೆ ಒಬ್ಬ ಹುಡುಗಿಯಾಗಿ, ಹೇಗೆ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಸೊ ಈ ರೀತಿ ಆದಾಗ ಮೇನ್ ಥಿಂಗ್ ಅವರು ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತಗೊಳ್ಳದೆ ಹೇಗೆ ಔಟ್ಕಮ್ ಆಗಿದ್ದಾರೆ. ಸೊ ಇದೊಂದು ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ಸೊ ಮತ್ತೆ ಮತ್ತೊಂದು ಸ್ಪೆಷಲ್ ಗೆಸ್ಟ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.